ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ ವಿಡಿಯೋ ನಂಬರ್ 4 ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ ದ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅದಾದ್ಮೇಲೆ ವಿ ವಿಲ್ ಸ್ಟಡಿ ಅಬೌಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂಡ್ ದೇರ್ ಪ್ರಾಪರ್ಟೀಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಪ್ರಾಪರ್ಟೀಸ್ ಮೇಲೆ ಒಳ್ಳೆ ಕ್ವಶನ್ಸ್ ನ ತಗೊಂಡ್ಬಂದು ಸಾಲ್ವ್ ಮಾಡಿಸ್ತೀನಿ ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಮೈ ಸೆಲ್ಫ್ ಮುನಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ ಯಾರ್ಯಾರಿಗೆ ನೋಟ್ಸ್ ಬೇಕು ಅವ್ರಿಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಅಥವಾ ಹತ್ರದಲ್ಲೇ ಕೊಡ್ತೀನಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ ನಂಬರ್ 4 ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಸೊ ದ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ನಂಗೆ ಗೊತ್ತು ನಿಮ್ಗೆ ಫಾರ್ಮುಲಾ ಗೊತ್ತು ಅಂತ ಆಲ್ರೆಡಿ ಬಟ್ ಸ್ಟಿಲ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಪ್ರಾಕ್ಟಿಕಲಿ ಇಮ್ಯಾಜಿನ್ ಮಾಡ್ಕೊಳ್ಳಕ್ಕೆ ಒಂದು ಸ್ಮಾಲ್ ಆಕ್ಟಿವಿಟಿನ ಕಂಡಕ್ಟ್ ಮಾಡ್ಲಿಕ್ಕೆ ಹೊರಟಿದ್ದೀನಿ ಜಸ್ಟ್ ಇಮ್ಯಾಜಿನ್ ಕಾಲೇಜಲ್ಲಿ ನಿಮ್ಮ ಫೇವರೆಟ್ ಪರ್ಸನ್ ಅವರು ಜಸ್ಟ್ ಯೋಚನೆ ಮಾಡ್ಕೊಳ್ಳಿ ಅವ್ರು ಇಲ್ಲಿಗೆ ಬಂದಿದ್ದಾರೆ ಅಂತ ಅನ್ಕೊಳ್ಳೋಣ ಅವ್ರ ಪಿಕ್ಚರ್ನ ಇಲ್ಲಿ ಬಿಡಿಸ್ತಾ ಇದ್ದೀನಿ ನಿಮ್ಮ ಕಾಲೇಜಲ್ಲಿ ಫೇವರೆಟ್ ಪರ್ಸನ್ ಬಾಯ್ಸ್ ಕಾಮೆಂಟ್ ದ ನೇಮ್ಸ್ ಓಕೆ ಸೊ ಹಿಯರ್ ಕಮ್ಸ್ ಯುವರ್ ಫೇವರೆಟ್ ಪರ್ಸನ್ ತುಂಬಾ ಸಖತ್ತಾಗಿದಾರಲ್ಲ ಸುಮಾರು ಜನ ನೋಡಿ ಶಾಕ್ ಆದ್ರು and also you might have got attracted ಕೂಡ ಆಗಿರ್ತೀರಿ ಕೆಲವರು ಯಾಕಂದ್ರೆ ನಿಮ್ ಫೇವರೇಟ್ ಪರ್ಸನ್ ನಿಮ್ ಕಾಲೇಜ್ ಅಲ್ಲಿ ಇರ್ತಕ್ಕಂಥ ಆ ಡೆಸ್ಕ್ ನಲ್ಲಿ ಇರ್ತಕ್ಕಂಥ ಫೇವರೇಟ್ ಪರ್ಸನ್ ಅಲ್ಲಿ ಬಂದಿದ್ದಾರೆ ಸೊ ಯು ಗಾಟ್ ಅಟ್ರಾಕ್ಟೆಡ್ ಓ ಸಚ್ ಎ ಬ್ಯೂಟಿಫುಲ್ ಪರ್ಸನ್ ದೇ ಆರ್ ಓಕೆ ನಿಮ್ಗೆ ರಿಯಲೈಸ್ ಆಯ್ತು ಸುಮಾರು ಜನ ಅಟ್ರಾಕ್ಟ್ ಆದ್ರು ಬಿಕಾಸ್ ಯು ಹ್ಯಾವ್ ಸೀನ್ ವಿತ್ ಯುವರ್ ಐಸ್ ನಿಮ್ ಕಣ್ಣಾರ ನೋಡಿ ಅಲ್ಲಿದ್ದಾರೆ ಅಂತ ಫೀಲ್ ಆದ್ರಿ therefore you got attracted sir ಇಷ್ಟೆಲ್ಲ ಸುತ್ತಿ ಯಾಕೆ ಹೇಳ್ತಿದ್ರಿ ಕಮಿಂಗ್ ಬ್ಯಾಕ್ ಟು ನಾವ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಗ ಒಂದು ಚಾರ್ಜ್ ಅನ್ನ ಇಲ್ಲಿ ಇಟ್ಟಿದ್ದೀನಿ ಲೆಟ್ ಮಿ ಕಾಲ್ ದಟ್ ಆಸ್ ಅ ಕ್ಯಾಪಿಟಲ್ ಕ್ಯೂ ಒಂದು ಕ್ಯಾಪಿಟಲ್ ಕ್ಯೂ ದೊಡ್ಡದಾಗಿರ್ತಕ್ಕಂಥ ಒಂದು ಚಾರ್ಜ್ ನ ಅಲ್ಲಿ ಪ್ಲೇಸ್ ಮಾಡಿದ್ದೀನಿ ಈಗ ದೂರದಿಂದ ಎಲ್ಲೋ ಒಂದ್ ಕಡೆ ಇರ್ತಕ್ಕಂಥ ಸ್ಮಾಲ್ ಚಾರ್ಜ್ ಎಂತ ಚಾರ್ಜ್ ಸ್ಮಾಲ್ ಚಾರ್ಜ್ ನ ಅದನ್ನ ಟೆಸ್ಟ್ ಚಾರ್ಜ್ ಅಂತ ಕರಿತೀನಿ ದೂರದಿಂದ ಯಾವುದೋ ಒಂದು ಚಾರ್ಜ್ ನ ತಗೊಂಬಂದು ಇಲ್ಲಿ ಪ್ಲೇಸ್ ಮಾಡ್ತೀನಿ ಅದನ್ನ ನಾನು ಕ್ಯೂ ಅಂತ ಕರಿತೀನಿ ಟು ಬಿ ಸ್ಪೆಸಿಫಿಕಲಿ ಪ್ಲಸ್ ಕ್ಯೂ ಅಂತ ಅನ್ಕೊಳ್ಳಿ ಈಗ ಇವನ್ನ ಏನ್ ಮಾಡ್ತಾನೆ ಆಬ್ವಿಯಸ್ಲಿ ಇದು ಪಾಸಿಟಿವ್ ಚಾರ್ಜ್ ಇದು ಕೂಡ ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ರಿಪಲ್ ಮಾಡ್ತಾನೆ ದ ರಿಪಲ್ ಈಚ್ ಅದರ್ ಹೌದಾ now this will experience a force in this direction ಈ ಕಡೆಗೆ ರಿಪಲ್ ಆಗ್ತಾನೆ ನನ್ನ ಕ್ವಶನ್ ಇಷ್ಟೇ ಇವನ್ಗೆ ಹೇಗ್ ಗೊತ್ತಾಯ್ತು ಇಲ್ಲಿ ಇನ್ನೊಂದು ಚಾರ್ಜ್ ಇದ್ದಾನೆ so that he has to feel repulsion ಅಥವಾ ಇವನೇನಾದ್ರೂ ಒಂದು ಮೈನಸ್ ಕ್ಯೂ ಚಾರ್ಜ್ ಆಗಿದ್ರೆ ಅಟ್ರಾಕ್ಟ್ ಆಗ್ತಿದ್ದ this would have attracted towards this one ಬಟ್ ನನ್ನ ಕ್ವಶನ್ ಏನು ಅಂದ್ರೆ ಅದಕ್ಕೆ ಹೇಗ್ ಗೊತ್ತಾಯ್ತು ನಾನು ಅಟ್ರಾಕ್ಟ್ ಆಗ್ಬೇಕಾ ಅಥವಾ ರಿಪಲ್ ಆಗ್ಬೇಕಾ ಅಂತ ನಿಮ್ಗೇನೋ ಕಣ್ಣಿತ್ತು ನಿಮ್ ಫೇವ್ರೆಟ್ ಪರ್ಸನ್ ನ ನೋಡಿ ಅಟ್ರಾಕ್ಟ್ ಆಗೋದ್ರಿ ಬಟ್ ದಿಸ್ ಫೆಲೋ ಇಸ್ ಎ ನಾನ್ ಲಿವಿಂಗ್ ಥಿಂಗ್ ಇಟ್ ಡಸಂಟ್ ಹ್ಯಾವ್ ಸೆನ್ಸ್ ಆರ್ಗನ್ಸ್ ಇಟ್ ಡಸಂಟ್ ಹ್ಯಾವ್ ಫೀಲಿಂಗ್ಸ್ ಲೈಕ್ ಯು ಬಟ್ ಸ್ಟಿಲ್ ಇಟ್ ಇಸ್ ಗೆಟಿಂಗ್ ಅಟ್ರಾಕ್ಟೆಡ್ ಟು ದಟ್ ಒನ್ ಅರ್ಥ ಆಯ್ತಾ ಕ್ವಶನ್ ನಾನು ಕೇಳ್ತಿರೋ ಕ್ವಶನ್ ಇದು ಈಗ ಇದ್ರ ಕಡೆಗೆ ಅಟ್ರಾಕ್ಟ್ ಆಗತ್ತೆ ಸಪೋಸ್ ಇದಿಲ್ಲ ಅಂದಿದ್ರೆ ಅಟ್ರಾಕ್ಟ್ ಆಗಲ್ಲ ಬಟ್ ಹೌ ಡಸ್ ದಿಸ್ ಫೆಲೋ ನೋಸ್ ಇದಕ್ಕೆ ಹೇಗೆ ಗೊತ್ತಾಗುತ್ತೆ ಇಲ್ಲಿ ಇನ್ನೊಬ್ಬ ಇದಾನ ಇಲ್ವಾ ಅಂತ ಈಗ ಸೆನ್ಸ್ ಆಯ್ತಾ ನಾನು ಯಾಕೆ ಕ್ವಶನ್ ನಿಮ್ಗೆ ಎಕ್ಸಾಂಪಲ್ ಕೊಟ್ರೆ ನಿಮ್ಮ ಫೇವ್ರೆಟ್ ಪರ್ಸನ್ ನಿಮ್ಗೇನೋ ಕಣ್ಣಿತ್ತು ನೋಡಿದ್ರಿ ಅಟ್ರಾಕ್ಟ್ ಆದ್ರಿ ಬಟ್ ಇವನ್ ಏನೂ ಇಲ್ಲ ಕಣ್ಣಿಲ್ಲ ಮೂಗಿಲ್ಲ ಬಾಯಿ ಇಲ್ಲ ಸೆನ್ಸ್ ಆರ್ಗನ್ಸ್ ಇಲ್ಲ ಬಟ್ ಸ್ಟಿಲ್ ಇಟ್ ಇಸ್ ಗೆಟಿಂಗ್ ಅಟ್ರಾಕ್ಟೆಡ್ ದಟ್ಸ್ ವಾಟ್ ದ ಕ್ವಶನ್ ಇಸ್ ಟು ಆನ್ಸರ್ ದಿಸ್ ಕ್ವಶನ್ a legendary person called Michael Faraday ಅಂತಕ್ಕಂಥ ಒಂದು ಗ್ರೇಟ್ ಸೈಂಟಿಸ್ಟ್ ಹ್ಯಾಸ್ ಇಂಟ್ರೊಡ್ಯೂಸ್ ದ ಕಾನ್ಸೆಪ್ಟ್ ಆಫ್ ಫೀಲ್ಡ್ ಅದರಲ್ಲೂ ಈಗ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಹೊರಟಿದ್ವಿ ಸೊ ಮೈಕಲ್ ಫ್ಯಾರಡೆ ಇಂಟ್ರೊಡ್ಯೂಸ್ ದ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಏನಪ್ಪಾ ಅವ್ರ ಕಾನ್ಸೆಪ್ಟ್ ಅಂದ್ರೆ ಒಂದು ಚಾರ್ಜ್ ಅನ್ನ ನೀವು ಯಾವ್ದಾದ್ರು ಒಂದು ಸ್ಪೇಸ್ ಅಲ್ಲಿ ಪ್ಲೇಸ್ ಮಾಡಿದಾಗ ಯಾವ್ದಾದ್ರು ಒಂದು ಚಾರ್ಜ್ ಅನ್ನ ಸ್ಪೇಸ್ ಅಲ್ಲಿ ಪ್ಲೇಸ್ ಮಾಡಿದಾಗ ಅಲ್ಲಿ ಬಂದು ಕೂರಿಸಿದಾಗ ಅದ್ರ ಸುತ್ತಲೂ ಒಂದು ಇನ್ವಿಸಿಬಲ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ನಮ್ ಕಣ್ಣಿಗೆ ಕಾಣದೆ ಹೋಗ್ಬೋದು ಬಟ್ ಅದ್ರ ಸುತ್ತಲೂ ಒಂದು ಇನ್ವಿಸಿಬಲ್ ಫೀಲ್ಡ್ ಕ್ರಿಯೇಟ್ ಆಗತ್ತೆ ಆ ಫೀಲ್ಡ್ ನಲ್ಲಿ ಯಾವ್ದಾದ್ರು ಇನ್ನೊಂದು ಚಾರ್ಜ್ ಬಂದ್ರೆ ಅದು ಇಂಟರಾಕ್ಟ್ ಆಗಕ್ಕೆ ಶುರು ಆಗತ್ತೆ ಸೊ ದ ರೀಜನ್ ಅರೌಂಡ್ ಎ ಚಾರ್ಜ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್ ಸೊ ಹಾಗಾದ್ರೆ ಈ ಒಂದು ಚಾರ್ಜ್ ಅನ್ನ ಇಟ್ಟಾಗ ಇದ್ರ ಸುತ್ತಲೂ ಏನಿದೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಕ್ರಿಯೇಟ್ ಆಗಿದೆ ಸರ್ ತೋರಿಸಿ ಸರ್ ಹಾಗಾದ್ರೆ ಒಂದೆರಡು ಚಾರ್ಜಸ್ ಕೊಡ್ತೀನಿ ಅದ್ರ ಸುತ್ತಲೂ ಫೀಲ್ಡ್ ತೋರಿಸಿ ಕಾಣಿಸಲ್ಲ
ಬಟ್ ಆ ಎಫೆಕ್ಟ್ ನ ನಾವು ಫೀಲ್ ಆಗ್ಬೇಕಾದ್ರೆ ಇನ್ನೊಂದು ಚಾರ್ಜ್ ನ ತಗೊಂಬಂದ್ ಅಲ್ಲಿಟ್ಟಾಗ ಐದರ್ ರಿಪಲ್ಷನ್ ಆರ್ ಅಟ್ರಾಕ್ಷನ್ ಆಗತ್ತೆ. ಸೊ ಅಂದ್ರೆ ನೀವು ಒಂದು ಚಾರ್ಜ್ ಇಟ್ಟಿದ ತಕ್ಷಣ ಅದ್ರ ಸುತ್ತಲೂ ಒಂದು ಇನ್ವಿಸಿಬಲ್ ಫೀಲ್ಡ್ ಕ್ರಿಯೇಟ್ ಆಗತ್ತೆ. ಅದನ್ನೇ ನಾವು ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ a invisible region around the given charge, invisible ಏನಿಲ್ಲ, ಸೊ ಜಸ್ಟ್ ರೀಜನ್ ಅರೌಂಡ್, ಬೇಕಾಗಿಲ್ಲ ಅದು ಬರೆಯುವಷ್ಟು, ಅದು ಸುತ್ತಲೂ ಒಂದು ರೀಜನ್ ಕ್ರಿಯೇಟ್ ಆಗತ್ತೆ. ಅದನ್ನೇ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಸೊ ಈಗ ಆ ಎಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ ಒಂದು ಚಾರ್ಜ್ ಅನ್ನ ಇಟ್ರೆ, ಸಪೋಸ್ ಇಲ್ಲಿ ಒಂದು ಪಾಸಿಟಿವ್ ಚಾರ್ಜ್, ಸ್ಮಾಲ್ ಚಾರ್ಜ್ ಅನ್ನ ಇಟ್ರೆ, ತುಂಬಾ ಸ್ಮಾಲ್ ಚಾರ್ಜ್ ತಗೋಬೇಕು ಹಂಗಂತ ಹೇಳಿ ಇದಕ್ಕಿಂತ ದೊಡ್ಡ ಚಾರ್ಜ್ ತಗೊಂಡು ಅಲ್ಲಿ ಟೆಸ್ಟ್ ಮಾಡಿದ್ರೆ ಸೊ ಎರಡು ಓವರ್ಲ್ಯಾಪ್ ಆಗುತ್ತೆ. ಐ ಡಿಸ್ಕಸ್ ಅಬೌಟ್ ದಟ್ ಒನ್ ಲೇಟರ್. ಸೊ ಈಗ ಇಲ್ಲೊಂದು ಸ್ಮಾಲ್ ಚಾರ್ಜ್ ನ ಇಟ್ರೆ, ಸೊ ಇದೇನಾದ್ರು ಪಾಸಿಟಿವ್ ಚಾರ್ಜ್ ಆಗಿದ್ರೆ ರಿಪಲ್ ಆಗತ್ತೆ. ಸಪೋಸ್ ಇದೇನಾದ್ರು ನೆಗೆಟಿವ್ ಚಾರ್ಜ್ ಆಗಿದ್ರೆ ಅದು ಅಟ್ರಾಕ್ಟ್ ಆಗ್ತಿತ್ತು. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸರ್ ಹಾಗಾದ್ರೆ ಹೌ ಡು ಯು ಮೆಜರ್ ದ ಎಲೆಕ್ಟ್ರಿಕ್ ಫೀಲ್ಡ್? ಎಲೆಕ್ಟ್ರಿಕ್ ಫೀಲ್ಡ್ ನ ಯಾವ ತರ ಮೆಜರ್ ಮಾಡೋದು? So let's see the details. That is the process of the electric field strength. The electric field strength around a point charge. Around a point charge, capital Q, at a distance R. At a distance R from it. ಸೊ ಇಲ್ಲೊಂದು ಕ್ಯಾಪಿಟಲ್ ಕ್ಯೂ ಚಾರ್ಜ್ ಇದೆ ಅಂತ ಅನ್ಕೊಳ್ಳೋಣ. ಆರ್ ಡಿಸ್ಟೆನ್ಸ್ ದೂರದಲ್ಲಿ ಹೋಗಿ ಒಂದು ಪಾಯಿಂಟ್ ಪಿ ನ ಕನ್ಸಿಡರ್ ಮಾಡ್ತಾ ಇದೀನಿ. ಈಗ ಪಾಯಿಂಟ್ ಪಿ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಎಷ್ಟಿದೆ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು ಅಂದ್ರೆ, ಅಲ್ಲಿಗೆ ಒಂದು ಸ್ಮಾಲ್ ಟೆಸ್ಟ್ ಚಾರ್ಜ್ ನ ತಗೊಂಬಂದ್ ಇಡಿ, ಅದನ್ನ ನಾನು ಸ್ಮಾಲ್ ಕ್ಯೂ ಅಂತ ಕರಿತೀನಿ. ಈಗ ಫೋರ್ಸ್ ಡಿವೈಡೆಡ್ ಬೈ ದಟ್ ಸ್ಮಾಲ್ ಚಾರ್ಜ್ ಎಷ್ಟಿರತ್ತೋ ಅದನ್ನೇ ನಾವೇನಂತ ಕರಿತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ ಕರಿತೀವಿ. ಸೊ ದಟ್ ಈಸ್ electric field at a given point is given by the force experienced by test charge divided by the magnitude of test charge. ಅಥವಾ ಇನ್ನೊಂದರ ಹೇಳ್ಬೋದು, the force experienced per unit coulomb of charge. ಒಂದು ಯೂನಿಟ್ ಕೂಲಮ್ ಇಲ್ಲಿ ಇಟ್ರೆ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದನ್ನೇ ನಾವೇನಂತ ಕರಿತೀವಿ, ವಿ ಕಾಲ್ ದಟ್ ಆಸ್ ಅ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಗಿವೆನ್ ಪಾಯಿಂಟ್. ಸೊ ಈಗ ಈ ಇಕ್ವೇಶನ್ ನಾವು ಬರೆಯೋರೆ, ವಾಟ್ ಇಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದಿಸ್ ಚಾರ್ಜ್ ಅಟ್ ದಿಸ್ ಡಿಸ್ಟೆನ್ಸ್, ಇದು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ, ಆರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊ ಹಾಗಾದ್ರೆ ಇಲ್ಲಿ ಇದ್ರ ಮೇಲೆ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ದಟ್ ಇಸ್ ಗಿವೆನ್ ಬೈ ಕೆ ಇಂಟು ಕ್ಯಾಪಿಟಲ್ ಕ್ಯೂ ಸ್ಮಾಲ್ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಸ್ಮಾಲ್ ಕ್ಯೂ. ಅದೇ ತಾನೆ, ಯಾವ ಟೆಸ್ಟ್ ಚಾರ್ಜ್ ತಗೊಂಡಿ ಅನ್ ಡಿವೈಡ್ ಮಾಡ್ಬೇಕಾಗುತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಪಿ is equals to kq divided by r square. So therefore equation of the electric field at a given point at a distance which is at a distance r from the given source charge. ನೋಡಿ, ಯಾವುದು ಫೀಲ್ಡ್ ಕ್ರಿಯೇಟ್ ಮಾಡ್ತಿದ್ಯೋ ಅದನ್ನ ನಾವು ಸೋರ್ಸ್ ಚಾರ್ಜ್ ಅಂತ ಕರಿತೀವಿ. ಸೋರ್ಸ್ ಚಾರ್ಜ್ ಆ ಎಲೆಕ್ಟ್ರಿಕ್ ಫೀಲ್ಡ್ ನ ಚೆಕ್ ಮಾಡೋದಕ್ಕೆ ಒಂದು ಸ್ಮಾಲ್ ಚಾರ್ಜ್. ಸೊ ದೊಡ್ಡ ಚಾರ್ಜ್ ತಗೋಬೋದಾ? ಇಲ್ಲ, ತಗೊಳಂಗಿಲ್ಲ. ಯಾಕೆ ಅಂತ ಹೇಳ್ತೀನಿ. ಸೊ ದಟ್ ಸ್ಮಾಲ್ ಚಾರ್ಜ್ ವಿಚ್ ವಿ ಕನ್ಸಿಡರ್ ಟು ಟೆಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಕಾಲ್ಡ್ ಆಸ್ ಟೆಸ್ಟ್ ಚಾರ್ಜ್. ಇದನ್ನ ನಾವು ಟೆಸ್ಟ್ ಚಾರ್ಜ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಪಾಸಿಟಿವ್ ಚಾರ್ಜ್ ಏನೋ ಈ ತರ ಇದೆ. ವಾಟ್ ಅಬೌಟ್ ನೆಗೆಟಿವ್ ಚಾರ್ಜ್? ನೋಡಿ, ನೆಗೆಟಿವ್ ಚಾರ್ಜ್ ಏನಾದ್ರೂ ಸೋರ್ಸ್ ಚಾರ್ಜ್ ಆಗಿದೆ, ಮೈನಸ್ ಕ್ಯೂ ಇಲ್ಲಿದ್ರೆ, ಇಲ್ಲೊಂದು ಪಾಸಿಟಿವ್ ಟೆಸ್ಟ್ ಚಾರ್ಜ್ ನ ಇಟ್ರೆ ಇದೇನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ, ಇಲ್ಲಿ ರಿಪಲ್ ಆಗಿರುತ್ತೆ. ಸೊ ಎರಡಕ್ಕೂ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಓನ್ಲಿ ದ ಅಟ್ರಾಕ್ಷನ್ ಆರ್ ರಿಪಲ್ಷನ್. ಹಾಗಾದ್ರೆ ಡೈರೆಕ್ಷನ್ ಮಾತ್ರ ಚೇಂಜ್ ಇರುತ್ತೆ. ಅದಕ್ಕೂ ಈಕ್ವೇಶನ್ ಬರಿತೀನಿ. ಸೊ ಯು ಕ್ಯಾನ್ ರೈಟ್ ಇನ್ ವೆಕ್ಟರ್ ಫಾರ್ಮ್. electric field is equals to kq divided by r square into r cap. ಬೇಕಾದ್ರೆ r cap ಅನ್ನೋದನ್ನ ನಾವು ಡಿಫೈನ್ ಮಾಡಬಹುದು. ಇಟ್ ಇಸ್ ದ ರೇಡಿಯಲ್ ವೆಕ್ಟರ್ ಅವೇ ಫ್ರಮ್ ದ source charge, where r cap is the radial vector away from source charge.
ಸೊ ಹಾಗಾದ್ರೆ ನೆಗೆಟಿವ್ ಚಾರ್ಜ್ ಗೆ ಇದು ಫೈಲ್ ಆಗತ್ತಲ್ಲ, ಇಲ್ಲ. ಸೊ ನೆಗೆಟಿವ್ ಚಾರ್ಜ್ ಇದ್ದಾಗ ಕ್ಯೂ ಜಾಗದಲ್ಲಿ ಏನಾಗ್ಬೇಕು, ಮೈನಸ್ ಕ್ಯೂ ಆಗ್ಬೇಕು. ಆರ್ ಕ್ಯಾಪ್ ಇಂಟು ಮೈನಸ್ ಏನಾಗುತ್ತೆ, ಉಲ್ಟಾ ಬರುತ್ತೆ. ಸೊ ದಿಸ್ ವಿಲ್ ಬಿ ದ ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ದ ನೆಗೆಟಿವ್ ಚಾರ್ಜ್. ಸೊ ಈ ಕಡೆ ನೆಗೆಟಿವ್ ಚಾರ್ಜ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇರುತ್ತೆ, ಅದೇ ಪಾಸಿಟಿವ್ ಚಾರ್ಜ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ರೇಡಿಯಲಿ ಔಟ್ವರ್ಡ್ ಇರುತ್ತೆ, ಇದು ರೇಡಿಯಲಿ ಇನ್ವರ್ಡ್ ಇರುತ್ತೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು ಅಂತ ಗೊತ್ತಾಗಿದೆ. ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ನ್ಯೂಟನ್ ಪರ್ ಕೂಲಮ್. SI ಯೂನಿಟ್ ಇಸ್ Newton per coulomb. Obviously, force divided by test charge, that is Newton per coulomb. ನಾನು ಕೇಳಿದೆ ಒಂದು ಕ್ವಶನ್, ಸರ್ ಇಲ್ಲಿ ಟೆಸ್ಟ್ ಮಾಡೋಕೆ ದೊಡ್ಡ ಚಾರ್ಜ್ ನ ತಗೋಬೋದಾ? ಇಲ್ಲ. ಯಾಕೆಂದ್ರೆ ನೋಡಿ, ಇದಕ್ಕಿಂತ ಏನಾದ್ರು ದೊಡ್ಡ ಚಾರ್ಜ್ ನ ಇಲ್ಲಿ ತಗೊಂಡ್ರೆ ಅದೊಂದು ಎಲೆಕ್ಟ್ರಿಕ್ ಫೀಲ್ಡ್ ನ ಕ್ರಿಯೇಟ್ ಮಾಡ್ಬಿಡುತ್ತೆ. ಇಲ್ಲೇನಾದ್ರೂ ದೊಡ್ಡದಾಗಿರ್ತಕ್ಕಂಥ ಒಂದು ಚಾರ್ಜ್ ನ ತಗೊಂಡೆ ಅಂತ ಅನ್ಕೊಳ್ಳಿ, ಎಲೆಕ್ಟ್ರಿಕ್ ಫೀಲ್ಡ್ ನ ಮೆಜರ್ ಮಾಡಕ್ ಬಂದು ಅವನೇ ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ನ ಕ್ರಿಯೇಟ್ ಮಾಡ್ತಿದ್ದಾನೆ. ಹಾಗಾದ್ರೆ ಸ್ಮಾಲ್ ಚಾರ್ಜ್ ಯಾಕೆ ತಗೊಂಡ್ರೆ, ಸ್ಮಾಲ್ ಚಾರ್ಜ್ ತಗೊಂಡ್ರೆ ಅಲ್ಲಿರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ನ ಡಿಸ್ಟರ್ಬ್ ಮಾಡಲ್ಲ. ಇನ್ ದ ಲಿಮಿಟ್ಸ್, ಲಿಮಿಟ್ ಕಾನ್ಸೆಪ್ಟ್ ಅಲ್ಲಿ ಏನಾದ್ರು ನೀವು ಎಲೆಕ್ಟ್ರಿಕ್ ಫೀಲ್ಡ್ ಗೆ ಈಕ್ವೇಶನ್ ನ E is equals to K into capital Q, Q naught divided by R square whole divided by Q naught tending to 0. Small charge ಅನ್ನ ತಗೊಂಡ್ರೆ test charge na, then you can use the limit concept like this. So this is in the limit of Q naught tending to 0. Small charge ತಗೋಬೇಕು, ದೊಡ್ಡ ಚಾರ್ಜ್ ತಗೊಂಡ್ರೆ ಏನ್ ಮಾಡುತ್ತೆ, ಅದೇ ಒಂದು ಡಿಸ್ಟರ್ಬೆನ್ಸ್ ನ ಕ್ರಿಯೇಟ್ ಮಾಡ್ಬಿಡುತ್ತೆ. So therefore you may not end up with a correct measurement of a actual electric field. So make a note on this one. We'll go to the next topic. We are seeing the equation for the electric field at a point P which is at a distance R. R distance ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಈಕ್ವೇಶನ್ ತಗೊಂಡಿದ್ವಿ. ಈ ಆರ್ ಏನಾದ್ರು ಜಾಸ್ತಿ ಆಗ್ತಾರೆ ಅಂದ್ರೆ ಈ ಪಾಯಿಂಟ್ ನ ದೂರ ತಗೊಂಡ್ ಹೋಗ್ತಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ವೇರ್ ಡಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಬಿಕಮ್ 0? ಅಟ್ ಇನ್ಫಿನಿಟಿ. ಗ್ರಾಫ್ ಏನಾದ್ರು ಪ್ಲಾಟ್ ಮಾಡಿದ್ರೆ, ಇಫ್ ಯು ಪ್ಲಾಟ್ ದ ಗ್ರಾಫ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ with respect to the distance from the charge ಇಂದ ದೂರ ಹೋಗ್ತಾ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ವೇರಿ ಆಗುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಲ್ರೆಡಿ ನಿಮಗೆ ಕರ್ವ್ ಗೊತ್ತಾಗಿದೆ, ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R square. ಸೊ ಈ ತರ ಸಿಗುತ್ತೆ. ವಾಟ್ ಅಬೌಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಸೇಮ್ ಲೊಕೇಶನ್? ಚಾರ್ಜ್ ಎಲ್ಲಿಟ್ಟಿದೀವೋ ಅಲ್ಲೇ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅಂತ ಏನಾದ್ರು ಕೇಳಿದ್ರೆ, ಅಂದ್ರೆ ಈ ಪಾಯಿಂಟ್ ನ ಕ್ಯೂ ಇರೋ ಜಾಗದಲ್ಲೇ ಶಿಫ್ಟ್ ಮಾಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂದ್ರೆ R ವ್ಯಾಲ್ಯೂ 0 ಆಗುತ್ತೆ. ಇಟ್ ಇಸ್ ಅನ್ಡಿಫೈನ್ಡ್. So that is electric field is defined at a point where the source charge is located. Now ಹೇಳಕ್ಕೆ ಬರಲ್ಲ, source charge ಎಲ್ಲಿದೆ ಅಲ್ಲೇ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂದ್ರೆ we cannot say, that is infinity ಬರುತ್ತೆ. Next is principle of superposition of electric fields. one charge ಇದ್ರೆ ಏನು, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಸಪೋಸ್ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಫೀಲ್ಡ್ಸ್ ಇದ್ರೆ ಏನಾಗತ್ತೆ, ಲೆಟ್ ಅಸ್ ಸಿ. ಒಂದು ಕಾರ್ಟೀಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ ಅಥವಾ ಯಾವುದೇ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ XYZ ತಗೊಂತಾ ಇದ್ದೇನೆ. ಒಂದು ಚಾರ್ಜ್ ಇದೆ, ಅದನ್ನ ನಾನು Q1 ಅಂತೀನಿ. ಇಲ್ಲಿ ಇನ್ನೊಂದು ಚಾರ್ಜ್ ಇದೆ Q2 ಅಂತ ಕರಿತೀನಿ. ಇಲ್ಲಿ ಇನ್ನೊಂದು ಚಾರ್ಜ್ ಇದೆ Q3 ಅಂತ ಕರಿತೀನಿ. ಸೊ ಲೆಟ್ ಮಿ ಟೇಕ್ ಅನದರ್ ಲಾಸ್ಟ್ ಚಾರ್ಜ್ Q4. ಈಗ 4 ಚಾರ್ಜ್ ಅನ್ನ ತಗೊಂಡಿದ್ದೀನಿ. ಯಾವುದೋ ಒಂದು ಪಾಯಿಂಟ್ P ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಕೇಳ್ತೀನಿ. ಸೊ ಐ ಆಮ್ ಆಸ್ಕಿಂಗ್ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ P ಡ್ಯೂ ಟು ಆಲ್ ಚಾರ್ಜಸ್. ನೋಡಿ, ಎಲ್ಲಾ ಪಾಸಿಟಿವ್ ಚಾರ್ಜ್ ಆಗಿದ್ರೆ, ಎಲ್ಲ ಪಾಸಿಟಿವ್ ಅಥವಾ ನೆಗೆಟಿವ್ ಯಾವ್ದಾದ್ರು ತಗೋಬಹುದು. ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ P, ಈ ಪಾಯಿಂಟ್ ನಲ್ಲಿ ಇದು ಒಂದು ಫೀಲ್ಡ್ ನ ಕ್ರಿಯೇಟ್ ಮಾಡುತ್ತೆ. ಅದು ಈ ಕಡೆಗಿರುತ್ತೆ, ಅದನ್ನ ನಾನು E1 ಅಂತ ಕರಿತೀನಿ. ನೆಕ್ಸ್ಟ್ ಈ ಚಾರ್ಜ್ ಇನ್ನೊಂದು ಫೀಲ್ಡ್ ಅನ್ನ ಕ್ರಿಯೇಟ್ ಮಾಡುತ್ತೆ ರೇಡಿಯಲಿ ಔಟ್ವರ್ಡ್, ಅದನ್ನ ನಾನು E2 ಅಂತ ಕರಿತೀನಿ. ಅದೇ ರೀತಿ ಥರ್ಡ್ ಚಾರ್ಜ್ ಇಲ್ಲಿದೆ, ಐ ರೈಟ್ ದಿಸ್ E2 ಹಿಯರ್. ಥರ್ಡ್ ಚಾರ್ಜ್ ಇಲ್ಲಿರೋದ್ರಿಂದ ಇದು ಇನ್ನೊಂದು ಫೀಲ್ಡ್ ನ ಕ್ರಿಯೇಟ್ ಮಾಡುತ್ತೆ, ಅದನ್ನ ನಾನು E3 ಅಂತ ಕರಿತೀನಿ. ಅಂಡ್ ಸಿಮಿಲರ್ಲಿ ಫೋರ್ತ್ ಚಾರ್ಜ್ ವಿಲ್ ಅಗೇನ್ ಕ್ರಿಯೇಟ್ ಅನದರ್ ಫೀಲ್ಡ್, ಅದು E4 ಅಂತ ಕರಿತೀನಿ. ಈಗ ಪಾಯಿಂಟ್ P ನಲ್ಲಿ 4 ಫೀಲ್ಡ್ಸ್ ಇದೆ. ಎಷ್ಟಿದೆ? ಸದ್ಯಕ್ಕೆ 4 ಇದೆ. ಅದೇ ರೀತಿ ನೀವು N ಚಾರ್ಜಸ್ ನ ತಗೊಂಡ್ರೆ ಬೇಕಾದ್ರೆ NEN ವರ್ಗೂ ಬರೀಬಹುದು, ನೋ ಅಬ್ಜೆಕ್ಷನ್.
the net electric field at a given point is algebraic sum ಅಲ್ಲ vector sum of all the electric field E1 plus E2 plus E3 plus E4 ನೋಡಿ ನಾರ್ಮಲ್ algebraic sum ಅಲ್ಲ ವೆಕ್ಟರ್ ಸಮ್ ನ ಮಾಡಬೇಕಾಗುತ್ತೆ net electric field is algebraic so ಮತ್ತೆ algebraic ಬರ್ತಾನೆ ಏನಾಗಿದೆ ಈ ನಗರಕ್ಕೆ that is vector sum of all electric fields at a given point ಸಿಂಪಲ್ ಏನು ಇಲ್ಲ ಇದಕ್ಕೆ ಎಕ್ಸಾಂಪಲ್ ತಗೊಂಡಾಗ ಇನ್ನು ಕ್ಲಾರಿಟಿ ಸಿಗುತ್ತೆ ಒಂದು ಅಥವಾ ಅದಕ್ಕಿಂತ ಜಾಸ್ತಿ ಚಾರ್ಜಸ್ ಇದ್ದಾಗ ಮಲ್ಟಿಪಲ್ ಫೀಲ್ಡ್ಸ್ ಇರುತ್ತೆ ನೆಟ್ ಫೀಲ್ಡ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು ಇಟ್ ಇಸ್ ಗಿವೆನ್ ಬೈ ದ ವೆಕ್ಟರ್ ಸಮ್ ಆಫ್ ಆಲ್ ದ ಫೀಲ್ಡ್ಸ್ ಇನ್ ದ ಗಿವೆನ್ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಒಂದು ಎರಡು ಪ್ರಾಬ್ಲಮ್ ನ ತಗೊಳ್ಳೋಣ ಲೆಟ್ಸ್ ಡೂ ಇಟ್ ನೆಕ್ಸ್ಟ್ ತುಂಬಾ ಫಾಲ್ತು ಕ್ವಶನ್ ಅಲಾಗ್ ಬುಲಾಗ್ ಕ್ವಶನ್ ಅಂತ ಅನ್ಕೊಳ್ಳಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಗೊತ್ತಿದ್ರೆ ಸ್ಕಿಪ್ ಮಾಡ್ಬೋದು ಇಲ್ಲ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿನಿ ಬೇಕಾದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿನಿ ನೋಡಿ ಇಲ್ಲಿ ಫೈಂಡ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಸಿ ನಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ ಸಿ ನಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಮೂರು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ದಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಫೆಲೋ another one the electric field due to this fellow and last one is this one so ಮೂರ್ದು net electric field find out ಮಾಡಬೇಕು I am going to do in 3 2 1 done ಈ ಕಡೆಗೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಡ್ಯೂ ಟು ಚಾರ್ಜ್ ಬಿ ಅದನ್ನ ನಾನು ಇ ಬಿ ಅಂತ ಕರಿತೀನಿ ಅದೇ ರೀತಿ ಡಯಾಗ್ನಲಿ ರೇಡಿಯಲಿ ಔಟ್ವರ್ಡ್ ಆಗಿರೋದ್ರಿಂದ ಈ ಕಡೆಗೆ ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅದನ್ನ ನಾನು ಇ ಎ ಅಂತ ಕರಿತಾ ಇದ್ದೀನಿ and another last one is ed ಇದೆ so ed what is the value of ed ea eb ಮೂರನ್ನು ಇಲ್ಲಿ ಬರಿತೀನಿ ನೋಡಿ the value of ea is equals to ಈ ಡಿಸ್ಟೆನ್ಸ್ ನ ಕೊಡೋದು ಮರ್ತ್ಬಿಟ್ಟೆ ಇದು r ಆಗಿರುತ್ತೆ ಆಬ್ವಿಯಸ್ಲಿ ಇದು r all the distances are r ನಾಲ್ಕು ಸೈಡ್ಸ್ ಡಿಸ್ಟೆನ್ಸಸ್ ಏನಾಗಿದೆ r ಆಗಿದೆ now ಯಾವುದೇ ಒಂದು ಪಾಯಿಂಟ್ ನಲ್ಲಿ ಒಂದು ಚಾರ್ಜ್ ಅನ್ನ ತಗೊಂಡ್ರೆ so let me consider this the charge q at a distance r ನಲ್ಲಿ ಒಂದು ಪಾಯಿಂಟ್ ನ ತಗೊಂಡ್ರೆ ಈ ಪಾಯಿಂಟ್ ನಲ್ಲಿ ಫೀಲ್ಡ್ ಏನಾಗಿರುತ್ತೆ kq divided by r square ಆಗಿರುತ್ತೆ ಆತರ ಇಲ್ಲಿ ಮೂರು ಚಾರ್ಜಸ್ ಇದೆ ಮೂರದು ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಅಪ್ಲೈ ಮಾಡಿ ಫೈನಲ್ ಆಗಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡಬೇಕು ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಚಾರ್ಜ್ ಎ ಅಟ್ ಅ ಗಿವೆನ್ ಪಾಯಿಂಟ್ ಸಿ is given by k into ಇಲ್ಲಿರ್ತಕ್ಕಂಥ ಚಾರ್ಜ್ ಸೋರ್ಸ್ ಚಾರ್ಜ್ ಸ್ಮಾಲ್ q divided by ಈ ಡಿಸ್ಟೆನ್ಸ್ ನ ತಗೋಬೇಕು ಇದು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬೇಡಿ ಪೈಥಾಗರಸ್ ಥಿಯರಂ ನ ಅಪ್ಲೈ ಮಾಡ್ಕೋಬೇಕು ಇದು r ಆಗಿದೆ ಸ್ಕ್ವೇರ್ ರೂಟ್ ಆಫ್ r ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್ ಆಗಿರುತ್ತೆ ಸೊ ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ r ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ರೂಟ್ 2 ಇಂಟು r ಆಗಿರುತ್ತೆ ಸೊ ದೇರ್ಫೋರ್ EA is equals to root 2 into r whole square ಆಗುತ್ತೆ kq divided by distance square distance ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ so this is equals to kq divided by 2r square ಅಂತ ಬರ್ಕೊತೀನಿ ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ ಅದೇ ರೀತಿ the electric field due to charge which is at b ಇಲ್ಲಿರ್ತಕ್ಕಂಥ ಚಾರ್ಜ್ ಈ ಕಡೆಗೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ನ ಕ್ರಿಯೇಟ್ ಮಾಡ್ತಾ ಇದೆ that is given by k into q divided by ಈ ಡಿಸ್ಟೆನ್ಸ್ ಏನಿದೆ r ಇದೆ equals to r square ನೆಕ್ಸ್ಟ್ ಅಂಡ್ ದ ಫೈನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲೊಂದು ಚಾರ್ಜ್ ಇರೋದ್ರಿಂದ ರೇಡಿಯಲಿ ಔಟ್ವರ್ಡ್ ಈ ಕಡೆ ಹೋಗುತ್ತೆ ಅದೇ ಇದರ ನೆಗೆಟಿವ್ ಚಾರ್ಜ್ ಆಗಿದೆ ಹೀಗೆ ಹೋಗ್ತಿತ್ತು ಎಲೆಕ್ಟ್ರಿಕ್ ಫೀಲ್ಡ್ ಬಟ್ ಪಾಸಿಟಿವ್ ಆಗಿರೋದ್ರಿಂದ ರೇಡಿಯಲಿ ಔಟ್ವರ್ಡ್ ಬರ್ತಿದೆ ಇಲ್ಲೂ ಅಷ್ಟೇ ಪಾಸಿಟಿವ್ ಆಗಿರೋದ್ರಿಂದ ರೇಡಿಯಲಿ ಔಟ್ವರ್ಡ್ therefore the electric field at c due to charge d is equals to k into q ಇಲ್ಲಿರ್ತಕ್ಕಂಥ ಚಾರ್ಜ್ ಡಿವೈಡೆಡ್ ಬೈ r ಸ್ಕ್ವೇರ್ ಸೊ ಇವೆರಡು ಸೇಮ್ ಆಗಿರೋದ್ರಿಂದ ಇದನ್ನ ನಾನು e ಅಂತ ಕರಿತೀನಿ ಇದನ್ನು e ಅಂತ ಕರಿತೀನಿ ನೋಡಿ ಇಲ್ಲಿರೋ ಟರ್ಮ್ ಇಲ್ಲಿ ರಿಪೀಟ್ ಆಗ್ತಾ ಇದೆ ಹಾಗಾಗಿ ನಾನು ಇದನ್ನ e ಡಿವೈಡೆಡ್ ಬೈ 2 ಅಂತ ಕರ್ಕೊಂತೀನಿ ಸೇಮ್ ಟರ್ಮ್ ಇರೋದ್ರಿಂದ ತುಂಬಾ ಸಿಂಪ್ಲಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ ಹಾಗಾದ್ರೆ ಈ ಎ ನ ಏನಂತ ಬರೀಬಹುದು e ಬೈ 2 ಅಂತ ಬರೀಬಹುದು ಈ ಡಿ ನ e ಅಂತ ಬರೀಬಹುದು ಈ ಬಿ ನ e ಅಂತ ಬರೀಬಹುದು ಎರಡು ಸೇಮ್ ಇದೆ ಹಾಗಾಗಿ e ಅಂತ ರಿಪ್ಲೇಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಪಾಯಿಂಟ್ ಸಿ ನ ಇಲ್ಲಿ ಐಸೋಲೇಟ್ ಮಾಡಿ ಬರ್ಕೊಂತೀನಿ ಅದೇ ಸಪರೇಟ್ ಮಾಡಿ ಬರ್ಕೊಂತೀನಿ ಈ ಕಡೆಗೆ ಒಂದು ಇ ಇದೆ ಈ ಕಡೆಗೆ ಒಂದು ಇ ಇದೆ ಇ ಅಂದ್ರೆ ಏನು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಕೂಡ ಕೊಟ್ಟಿದ್ದೀನಿ ಈ ಕಡೆಗೆ ಇನ್ನೊಂದಿದೆ ದಟ್ ಈಸ್ e ಬೈ 2 ಇದೆ ಈಗ ಈ ಮೂರು ರಿಸಲ್ಟೆಂಟ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ we need to follow the vector addition algebraic addition ಅಲ್ಲ vector addition ನ ಫಾಲೋ ಮಾಡಬೇಕು ಫಸ್ಟ್ ಆಫ್ ಆಲ್ ಇವೆರಡನ್ನು ಸಾಲ್ವ್ ಮಾಡ್ಕೊಂತೀನಿ e ಮತ್ತೆ e ಇದೆಯಲ್ಲ ಈ ಕಡೆ ಇರ್ತಕ್ಕಂಥ ಈ ಕಡೆ ಇರ್ತಕ್ಕಂಥ ಈ ಎರಡು ಸಾಲ್ವ್ ಮಾಡ್ಕೊಂಡ್ರೆ
ರಿಸಲ್ಟೆಂಟ್ ಈ ಕಡೆಗೆ ಬರುತ್ತೆ, ಅದನ್ನ ನಾನು ಇ ಡ್ಯಾಶ್ ಅಂತ ಕರಿತೀನಿ. ಇ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಇ ಸ್ಕ್ವೇರ್ ಪ್ಲಸ್ ಇ ಸ್ಕ್ವೇರ್ ಪ್ಲಸ್ 2e into e into cos of 90. ಅವೆರಡು ನಡುವೆ ಇರತಕ್ಕಂತ ಆಂಗಲ್ ಎಷ್ಟಿದೆ? 90 ಡಿಗ್ರಿ ಇದೆ. ಆಬ್ವಿಯಸ್ಲಿ ದಿಸ್ ಟರ್ಮ್ ಡಮಾರ್. ಹೌದಾ? cos 90 is 0, ಹಾಗಾಗಿ ಥರ್ಡ್ ಟರ್ಮ್ ಹೋಯ್ತು. e dash is equals to square root of 2e square ಅಥವಾ square root of 2 into e ಆಗುತ್ತೆ. ಹಾಗಾದ್ರೆ ಇವೆರಡನ್ನು ಎಲಿಮಿನೇಟ್ ಮಾಡಿ ನಾನು √2 into e ಅಂತ ಬರ್ಕೋಬೋದಾ? ಡಯಾಗ್ನಲಿ ಆಬ್ವಿಯಸ್ಲಿ ಸಿಮಿಟ್ರಿ ಇರೋದ್ರಿಂದ 90 ಡಿಗ್ರಿಯಲ್ಲಿ ಇರೋದ್ರಿಂದ ಎರಡು ಸಿಮಿಟ್ರಿಕ್ ಆಗಿ 45 ಡಿಗ್ರಿಯಲ್ಲಿ ಇಂಟರ್ಸೆಕ್ಟ್ ಆಗತ್ತೆ. ಹಾಗಾಗಿ ಇ ಡ್ಯಾಶ್ ಕೂಡ ಅದೇ ಡೈರೆಕ್ಷನ್ ಅಲ್ಲೇ ಇದೆ. ಸೊ ಈಗ ಇ ಡ್ಯಾಶ್ ಜೊತೆಗೆ ಇನ್ನೊಂದಿದೆ, ಅದೇನು e/2 ಇದೆ. ಸೊ e/2 ಅನ್ನೋದು ಕೂಡ ಅದೇ ಡೈರೆಕ್ಷನ್ ಇದೆ. therefore the net resultant of electric field is, ಎರಡು ಮಧ್ಯೆ ಆಂಗಲ್ ಎಷ್ಟಿದೆ? 0 ಇದೆ. ಹಾಗೆ ಸಿಂಪಲ್ ಆಗಿ ಆಡ್ ಮಾಡಬಹುದು, ಬಟ್ cos 0 1 ಬರೋದ್ರಿಂದ ನಿಮ್ಗೆ ಆಡ್ ಮಾಡೋದೇ ಬರುತ್ತೆ. ಅಗೇನ್ ದಟ್ ಈಸ್ ಈಕ್ವಲ್ಸ್ ಟು √2e ಹೋಲ್ ಸ್ಕ್ವೇರ್ ಪ್ಲಸ್ e/2 ಹೋಲ್ ಸ್ಕ್ವೇರ್ ಪ್ಲಸ್ 2 into e/2 into √2e into cos of 0. So cos 0 1 ಆಗಿರೋದ್ರಿಂದ what you get is this can be written as √2 into e plus e/2 whole square ಸಿಗುತ್ತೆ. So that is under square root of whole square. Therefore e net ನ ನಾನು ಏನಂತ ಬರೀಬಹುದು? √2e plus e/2 ಅಂತ ಬರೀಬಹುದು. ಈ ವ್ಯಾಲ್ಯೂ ಏನು? ಇಲ್ಲಿಂದ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಬೇಕಾದ್ರೆ e ನ ಕಾಮನ್ ತಗೊಳ್ಳಿ, e into √2 plus 1/2 that is equals to kq divided by r square into √2 plus 1/2 ಸಿಗುತ್ತೆ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಸ್ವಲ್ಪ ಚೇಂಜ್ ಮಾಡ್ತೀನಿ, ಇನ್ನೊಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ, ಇದ್ರ ಮೇಲೆ ಮುಂದೆ ಫೀಲ್ಡ್ ಲೈನ್ಸ್ ಗೆ ಹೋಗೋಣ. Make a note on this one. I'm going to arrange in 3, 2, 1, 0. Next question ಸ್ವಲ್ಪ ಮಾಡಿಫೈ ಮಾಡಿದೀನಿ ಅಷ್ಟೇ, ಏನೇನಿಲ್ಲ. ಸೊ ಇಲ್ಲಿರ್ತಕ್ಕಂತ ಒಂದು ಪಾಸಿಟಿವ್ ಚಾರ್ಜ್ ನ ತೆಗೆದ್ಬಿಟ್ಟು ಮೈನಸ್ ಹಾಕಿದೀನಿ, ಅದೇ ರೀತಿ ಇಲ್ಲಿ ಕೂಡ ಮೈನಸ್ ಹಾಕಿದೀನಿ. ಯಾಕೆ ಕೊಟ್ಟೆ ಗೊತ್ತಾಗತ್ತೆ, ಡೈರೆಕ್ಷನ್ ಉಲ್ಟಾ ಆಗಿದೆ. ಆಗ್ಲೇ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ರೇಡಿಯಲಿ ಔಟ್ವರ್ಡ್ ಇತ್ತು, ಈಗ ರೇಡಿಯಲಿ ಇನ್ವರ್ಡ್ ಇದೆ. ಈಗ ನೆಟ್ ಫೀಲ್ಡ್ ಅಟ್ ಪಾಯಿಂಟ್ ಸಿ ಫೈಂಡ್ ಔಟ್ ಮಾಡ್ಬೇಕು. ಆಬ್ವಿಯಸ್ಲಿ ಈ ಡಿಸ್ಟೆನ್ಸ್ ಎಷ್ಟಿರುತ್ತೆ? ಇದು r ಆದ್ರೆ ಇದು √2r ಆಗಿರುತ್ತೆ. ಯೂಸಿಂಗ್ ಪೈಥಾಗರಸ್ ಥಿಯರಂ ನ ಅಪ್ಲೈ ಮಾಡಿದೆ. ಈಗ ನೋಡಿ ಪಾಯಿಂಟ್ ಸಿ ನಲ್ಲಿ what is the electric field due to B? It is given by in this direction. ಅದನ್ನ ನಾನು EB ಅಂತ ಕರಿತೀನಿ. ಇನ್ನು ಮ್ಯಾಗ್ನಿಟ್ಯೂಡ್ ಬರ್ತಿಲ್ಲ, ಅದನ್ನ ಅಲ್ಲಿ ಬರೀತೀನಿ. ಈ ಡೈರೆಕ್ಷನ್ ಇರುತ್ತೆ ರೇಡಿಯಲಿ ಇನ್ವರ್ಡ್. ಅರೆ ಪಾಸಿಟಿವ್ ಚಾರ್ಜ್ ಇದ್ರೆ ರೇಡಿಯಲಿ ಔಟ್ವರ್ಡ್, ನೆಗೆಟಿವ್ ಚಾರ್ಜ್ ಇದ್ರೆ ರೇಡಿಯಲಿ ಇನ್ವರ್ಡ್ ಬರುತ್ತೆ. ಅದೇ ರೀತಿ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು, ಇದನ್ನ ಡಿ ಅಂತ ತಗೊಳ್ಳೋಣ. ಇ ಡಿ ಇಸ್ ಗಿವೆನ್ ಬೈ ರೇಡಿಯಲಿ ಇನ್ವರ್ಡ್. ಬಟ್ ಇಲ್ಲೇನಾಗ್ತಿದೆ? ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ರೇಡಿಯಲಿ ಔಟ್ವರ್ಡ್ ಆಗತ್ತೆ. ಸೊ ದೇರ್ಫೋರ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಇ ಎ. ಮೂರಕ್ಕೂ ಮ್ಯಾಗ್ನಿಟ್ಯೂಡ್ ವ್ಯಾಲ್ಯೂ ಬರೀತೀನಿ. ಮ್ಯಾಗ್ನಿಟ್ಯೂಡ್ ಆಫ್ ಇ ಎ ಇಸ್ ಈಕ್ವಲ್ಸ್ ಟು ಕೆ ಇಂಟು ಸೋರ್ಸ್ ಚಾರ್ಜ್ ಏನಿದೆ ಮ್ಯಾಗ್ನಿಟ್ಯೂಡ್, ಅದನ್ನ ಇಲ್ಲಿ ಬರೀತೀನಿ. ದಟ್ ಇಸ್ ಸ್ಮಾಲ್ q ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್ √2r ಹೋಲ್ ಸ್ಕ್ವೇರ್. ಸೊ ದಟ್ ಇಸ್ ಈಕ್ವಲ್ಸ್ ಟು kq ಡಿವೈಡೆಡ್ ಬೈ 2r ಸ್ಕ್ವೇರ್ ಆಗತ್ತೆ. ಸೊ ಲೆಟ್ ಮಿ ರೈಟ್ ದಟ್ ಈಕ್ವೇಶನ್ ದೇರ್. ಅದೇ ರೀತಿ ಇ ಬಿ ಗೆ ಈಕ್ವೇಶನ್ ಬರೆದ್ರೆ ಇ ಬಿ ಇಸ್ ಈಕ್ವಲ್ಸ್ ಟು ಕೆ ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಬರುತ್ತೆ. ಇವೆರಡು ನಡುವೆ ಡಿಸ್ಟೆನ್ಸ್ ಏನಿದೆ ಆರ್ ಇದೆ. ಇ ಬಿ ಇಸ್ ಈಕ್ವಲ್ಸ್ ಟು ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಇದನ್ನ ನಾನು ಇ ಅಂತ ಕರ್ಕೊಂತೀನಿ. ಅದೇ ರೀತಿ ಇ ಸಿ ಅಲ್ಲ, ಇ ಡಿ ಏನಾಗಿದೆ? ದಟ್ ಈಸ್ ಗಿವೆನ್ ಬೈ ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಒನ್ ಅಟ್ ದಿಸ್ ಪಾಯಿಂಟ್? ಈ ಡೈರೆಕ್ಷನ್ ಇರುತ್ತೆ, ಅದ್ರ ಮ್ಯಾಗ್ನಿಟ್ಯೂಡ್ ನ ಅಲ್ಲಿ ಬರ್ದಿದ್ದೀನಿ. ಅಗೇನ್ ದಿಸ್ ಇಸ್ ಅ ವ್ಯಾಲ್ಯೂ ಇ ಅಂತ ಅನ್ಕೊಂತೀನಿ. ಇವೆರಡು ಸೇಮ್ ಇರೋದ್ರಿಂದ ಇ ಅಂತ ಅನ್ಕೊಂತಾ ಇದೀನಿ. ಸೇಮ್ ಟರ್ಮ್ ಇಲ್ಲಿ ಅಪಿಯರ್ ಆಗ್ತಾ ಇದೆ ನೋಡಿ. ಸೊ ಹಾಗಾದ್ರೆ ಇದನ್ನ e/2 ಅಂತ ಬರೀಬಹುದು. ಈ ಡೈರೆಕ್ಷನ್ ನಲ್ಲಿ e/2 ಇದೆ. ಐಲ್ ರೈಟ್ ಹಿಯರ್. ಈ ಡೈರೆಕ್ಷನ್ ನಲ್ಲಿ e/2 ಇದೆ, ಈ ಡೈರೆಕ್ಷನ್ ಅಲ್ಲಿ ಇ ಇದೆ, ಈ ಡೈರೆಕ್ಷನ್ ಅಲ್ಲಿ ಇ ಇದೆ. ಈಗ ಪಾಯಿಂಟ್ ಸಿ ನ ಐಸೋಲೇಟ್ ಮಾಡಿ ಸಪರೇಟ್ ಮಾಡಿ ಬರೆದ್ರೆ ಈ ಕಡೆಗೆ ಏನಿದೆ? ಇ ಇದೆ, ಈ ಕಡೆಗೆ ಇ ಇದೆ, ಅಂಡ್ ದಿಸ್ ಡೈರೆಕ್ಷನ್ e/2 ಇದೆ. ಫಸ್ಟ್ ಏನ್ ಮಾಡೋಣ, ಇವೆರಡು ಇದ್ರದ್ದು ಮತ್ತೆ ಇದ್ರದ್ದು ರಿಸಲ್ಟೆಂಟ್ ಫೈಂಡ್ ಔಟ್ ಮಾಡ್ಕೊಂಡು ಬಂದಿರ್ತಕ್ಕಂಥ ರಿಸಲ್ಟೆಂಟ್ ನ ಇದಕ್ಕೆ ಸಬ್ಟ್ರಾಕ್ಷನ್ ಮಾಡೋಣ. ದೇರ್ ಫೋರ್ ಇವೆರಡು ರಿಸಲ್ಟೆಂಟ್ ಇಲ್ಲಿ ಬರುತ್ತೆ. ಆಬ್ವಿಯಸ್ಲಿ ಸಿಮಿಟ್ರಿ ಇರೋದ್ರಿಂದ ಮಿಡ್ ಅಲ್ಲೇ ಬರುತ್ತೆ, ಅಲಾಂಗ್ ದ ಡಯಾಗ್ನಲ್ ಅಲ್ಲೇ ಬರುತ್ತೆ. ಇದನ್ನ ನಾನು ಇ ಡ್ಯಾಶ್ ಅಂತ ಕರಿತೀನಿ. ಇ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಇ ಸ್ಕ್ವೇರ್ ಪ್ಲಸ್ ಇ ಸ್ಕ್ವೇರ್ ಪ್ಲಸ್ 2e into cos of 90. ಅವೆರಡು ನಡುವೆ ಆಂಗಲ್ ಏನಿದೆ? 90 ಇದೆ. ಆಬ್ವಿಯಸ್ಲಿ cos 90
is 0, second term ಡಮಾರ್ ಆಗತ್ತೆ. This is equals to √2 into e ಆಗತ್ತೆ. Therefore ಇವೆರಡು ಟರ್ಮ್ ನ ಎಲಿಮಿನೇಟ್ ಮಾಡಿಬಿಟ್ಟು ನಾನು ಒಂದು ಟರ್ಮ್ ನ ಹಾಕೋಬಹುದು, ಅದೇನಾಗಿರುತ್ತೆ √2 into e ಆಗಿದೆ. ಇಲ್ಲ ಒಂದು ಕ್ವಶನ್ √2 e ಜಾಸ್ತಿನ e/2 ಜಾಸ್ತಿನ, ಅರೆ √2 ಅಂದ್ರೆ 1.41 ಆಗಿರೋದ್ರಿಂದ ಈ ಕಡೆ ಇರೋ ವೆಕ್ಟರ್ ಜಾಸ್ತಿ ಇರುತ್ತೆ. Therefore the net resultant will be along in this direction. ಈ ಕಡೆ ಇರೋ ವೆಕ್ಟರ್ ದೊಡ್ಡದಾಗಿದೆ compared to this one. Therefore the resultant will be in this direction. E resultant ಅಥವಾ E net is equals to ಇವೆರಡರ ನಡುವೆ ಆಂಗಲ್ ಏನಿದೆ 180 ಇರೋದ್ರಿಂದ you will get subtraction ಮಾಡಿದ್ರೆ ಡೈರೆಕ್ಟ್ ಆಗಿ ಸಿಗುತ್ತೆ √2 e minus e divided by 2 ಅಥವಾ e ಕಾಮನ್ ತೆಗೆದ್ರೆ √2 minus 1/2 ಸಿಗುತ್ತೆ. So therefore ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಈ ವ್ಯಾಲ್ಯೂ ಏನಿದೆ kq divided by r square into √2 minus 1/2 ಸಿಗುತ್ತೆ. ಅರೆ ಫಾಲ್ತು ಕ್ವಶನ್. So let's go to the next topic, that is electric field lines. Most important topic electric field lines. ಇದನ್ನ erase ಮಾಡ್ತಿದ್ದೀನಿ. Done. The next concept is electric field lines. Electric field ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಅದನ್ನ ಹೇಗೆ ಮೆಷರ್ ಮಾಡೋದು. ಇಟ್ ಇಸ್ ಅ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಏರಿಯಾ. ಒಂದು ಗಿವೆನ್ ಪರ್ ಯೂನಿಟ್ ಏರಿಯಾ ಅಲ್ಲ, ಪರ್ ಯೂನಿಟ್ ಕೂಲಮ್. ಒಂದು ಯೂನಿಟ್ ಕೂಲಮ್ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದನ್ನೇ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ನಾವು ಒಂದು ಪಾಸಿಟಿವ್ ಚಾರ್ಜ್ ನ ತಗೊಂಡ್ರೆ ಇಲ್ಲೊಂದು ಸೋರ್ಸ್ ಚಾರ್ಜ್ ಪ್ಲಸ್ ಕ್ಯೂ ನ ತಗೊಂತೀನಿ. ಪಾಯಿಂಟ್ ಪಿ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿತ್ತು, ದಟ್ ಈಸ್ ಗಿವೆನ್ ಬೈ kq divided by r square, where r is the distance between the considered charge, given charge and the considered point. ಈಗ ಈ ಪಾಯಿಂಟ್ ನ ದೂರ ದೂರ ಕಳಿಸಿದ್ರೆ ಅಂದ್ರೆ ಆರ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಏನಾಗ್ತಾ ಇತ್ತು, ಕಮ್ಮಿ ಆಗ್ತಾ ಇತ್ತು. ಈಗ ಇದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ದ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಕಣ್ಣಿಗೆ ಕಾಣಿಸಲ್ಲ, ಕಣ್ಣಿಗೆ ಕಾಣಿಸದೇ ಇರೋದು ಮ್ಯಾಥಮೆಟಿಕ್ಸ್ ಹೇಗೆ ಸ್ಟಡಿ ಮಾಡ್ತೀವಿ, ಹಾಗಾಗಿ ಒಂದು ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ನ ಕೊಡ್ತಾರೆ. ಇಟ್ ಈಸ್ ಅಗೈನ್ ಗಿವೆನ್ ಬೈ ಮೈಕಲ್ ಫ್ಯಾರಡೆ. ಮೈಕಲ್ ಫ್ಯಾರಡೆ ಅಂತಕ್ಕಂಥ ವ್ಯಕ್ತಿ ಒಂದು ಕಾನ್ಸೆಪ್ಟ್ ನ ಕೊಡ್ತಾರೆ. ದೀಸ್ ಆರ್ ದ pictorial representation of the charges ಅಲ್ಲ, electric field ನ pictorial representation ಮಾಡ್ತಾರೆ. ಅದನ್ನೇ ನಾವೇನಂತ ಕರಿತಿದ್ವಿ, we call that as a electric field lines. definition ಆಮೇಲೆ ಬರೀತೀನಿ. ಒಂದು ಪಾಸಿಟಿವ್ ಇವ್ರು ಹೇಳ್ತಾರೆ, ಯಾರು ಹೇಳೋದು, ಮೈಕಲ್ ಫ್ಯಾರಡೆ ಅವ್ರು ಹೇಳೋದು. ಒಂದು ಪಾಸಿಟಿವ್ ಚಾರ್ಜ್ ಅನ್ನ ತಗೊಂಡ್ರೆ ಅವ್ರು ಹೇಳೋದು ಏನಪ್ಪಾ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅದರ ಸುತ್ತಲೂ ಕ್ರಿಯೇಟ್ ಆಗಿರುತ್ತೆ. ಅದನ್ನ ನಾವು ಆರೋ ಮಾರ್ಕ್ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡೋಣ ಅಂತ ಹೇಳ್ತಾರೆ. ತುಂಬಾ ಪ್ರಾಪರ್ಟೀಸ್ ಇದೆ, ಸಖತ್ತಾಗಿರ್ತಕ್ಕಂಥ ಪ್ರಾಪರ್ಟೀಸ್ ಇದೆ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಚಾರ್ಜ್ ಇಂದ ದೂರ ಹೋಗ್ತಾ ಇದ್ದಷ್ಟು ಮ್ಯಾಗ್ನಿಟ್ಯೂಡ್ ಏನಾಯ್ತು, ಕಮ್ಮಿ ಆಗ್ತಾ ಇದೆ. ಅರೆ ಇ ಇಸ್ ಈಕ್ವಲ್ಸ್ ಟು kq divided by r square. ಆರ್ ವ್ಯಾಲ್ಯೂ ಜಾಸ್ತಿ ಆಗ್ತಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಏನಾಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ. ಸೊ ದೇರ್ಫೋರ್ ಈಗ ಇನ್ನೊಂಚೂರು ದೂರ ಹೋದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಏನಾಯ್ತು, ಕಮ್ಮಿ ಆಯ್ತು. ಆರೋ ಮಾರ್ಕ್ ಏನ್ ಇಂಡಿಕೇಟ್ ಮಾಡ್ತಾ ಇದೆ, ಲೆಂತ್ ಆಫ್ ದ ಆರೋ ಇಂಡಿಕೇಟ್ ದ ಮ್ಯಾಗ್ನಿಟ್ಯೂಡ್. ಇನ್ನೊಂಚೂರು ದೂರ ಹೋದ್ರೆ ಇನ್ನೊಂಚೂರು ಕಮ್ಮಿ ಆಗತ್ತೆ, ಆತರ ಕಮ್ಮಿ ಆಗ್ತಾ ಹೋಗತ್ತೆ ಅಂತ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ನ ಮಾಡ್ತಾರೆ. ಇಸ್ ಒನ್ ಆಫ್ ದ ರೆಪ್ರೆಸೆಂಟೇಷನ್. ಇನ್ನೊಂದಿದೆ, ಆಮೇಲೆ ಹೇಳ್ತೀನಿ. ಸೊ ದಿಸ್ ಇಸ್ ಹೌ ದ ಮೈಕಲ್ ಫ್ಯಾರಡೆ ರೆಪ್ರೆಸೆಂಟೆಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ಎ ಪಾಸಿಟಿವ್ ಚಾರ್ಜ್. ಒಂದು ಪಾಸಿಟಿವ್ ಚಾರ್ಜ್ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಇರುತ್ತೆ ಅಂತ ಹೇಳ್ತಾರೆ. ಸೊ ಇಷ್ಟೊಂದು ಆರೋ ಮಾರ್ಕ್ಸ್ ಎಲ್ಲ ಕಾಂಪ್ಲಿಕೇಟ್ ಆಗತ್ತೆ ಅಂತ ಹೇಳಿ ಅವ್ರು ಇನ್ನೊಂದು ಮೆಥಡ್ ನ ಕೊಡ್ತಾರೆ. ಸೊ ಇದನ್ನ ಈಕ್ವಲೆಂಟ್ ಆಗಿ ಸಿಂಪಲ್ ಆಗಿ ಒಂದು ಪಾಸಿಟಿವ್ ಚಾರ್ಜ್ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ನ ಯೂಸಿಂಗ್ ಆರೋ ಮಾರ್ಕ್ಸ್ ಇಂಡಿಕೇಟ್ ಮಾಡೋಣ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್. ಸರ್ ಡೈರೆಕ್ಷನ್ ಏನೋ ಕೊಡ್ತು, ನೋ ಅಬ್ಜೆಕ್ಷನ್ ಇನ್ ದಿಸ್ ಒನ್. ಈಗ ಸೆಕೆಂಡ್ ಡಯಾಗ್ರಾಮ್ ಮತ್ತೆ ಫಸ್ಟ್ ಡಯಾಗ್ರಾಮ್ ಒಂದಕ್ಕೊಂದು ಈಕ್ವಲೆಂಟ್ ಅಂತ ಹೇಳ್ತಾರೆ. ಇಲ್ಲೇನು ಆರೋ ಮಾರ್ಕ್ ಲೆಂತ್ ಕಮ್ಮಿ ಆಗ್ತಾ ಇದೆ ಅಂದ್ರೆ ಅದರ ಅರ್ಥ ಏನು, ಇಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಏನಾಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ. ಹಾಗೆ ದೂರ ಹೋಗ್ತಾರೆ, ಇನ್ನು ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು. ಸೊ ಇಟ್ ಈಸ್ ಕನ್ವಿನ್ಸ್, ಡೈರೆಕ್ಷನ್ ಸಿಗ್ತಿದೆ, ಮ್ಯಾಗ್ನಿಟ್ಯೂಡ್ ಸಿಗ್ತಿದೆ ಅಟ್ ದ ಡಿಸ್ಟೆನ್ಸ್ ಆಫ್ ಆರ್. ಬಟ್ ಇಲ್ಲಿ ಒಂದೇ ಆರೋನ ಯೂಸ್ ಮಾಡ್ತಾ ಇದ್ರಿ, ಬಟ್ ಡೈರೆಕ್ಷನ್ ಏನೋ ಕರೆಕ್ಟ್ ಆಗಿದೆ. ಡೈರೆಕ್ಷನ್ ಯಾವ ಡೈರೆಕ್ಷನ್ ಅಲ್ಲಿ ಹೇಗಿದೆ ಅಂತ ಕರೆಕ್ಟ್ ಆಗಿ ತೋರಿಸ್ತದೆ. ಬಟ್ ಹೌ ಕೆನ್ ಯು ರೆಪ್ರೆಸೆಂಟ್ ದ ಮ್ಯಾಗ್ನಿಟ್ಯೂಡ್ ವೇರಿಯೇಷನ್? ನನ್ಗೆ ಕನ್ವಿನ್ಸ್ ಮಾಡ್ಬೇಕು ನೀವೀಗ. ಅಂದ್ರೆ ಈ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಯೂಸ್ ಮಾಡಿ ನಾನು ದೂರ ಹೋಗ್ತಾ ಇದ್ರೆ ಸೆಕೆಂಡ್ ಒನ್, ಫಸ್ಟ್ ಒನ್ ಕನ್ವಿನ್ಸ್ ಆಗಿದೆ, ಸೆಕೆಂಡ್ ಒನ್ ನ ಯೂಸ್ ಮಾಡಿ ನಾನು ದೂರ ಹೋಗ್ತಾ ಇದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಕಮ್ಮಿ ಆಗತ್ತೆ ಅಂತ ಹೇಗೆ ಕನ್ವಿನ್ಸ್ ಮಾಡ್ತಾರೆ? ಅದಕ್ಕೆ ಒಂದು ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಗೇನ್ ದ ಡೆನ್ಸಿಟಿ ಆಫ್ ದ ಫೀಲ್ಡ್ ಲೈನ್ಸ್. ನೋಡಿ ಅವ್ರು ಹೇಳೋ ಪ್ರಕಾರ
ಇಲ್ಲೊಂದು ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ತಗೊಂಡಿದ್ ನೋಡಿ, ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಅನ್ನ ತಗೊಂಡ್ರೆ ಅದ್ರ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರ್ತಾ ಇದೆ. ಬಟ್ ಲುಕ್ ಅಟ್ ದ ಫಸ್ಟ್ ಸರ್ಫೇಸ್ ಏರಿಯಾ, ಹತ್ರ ಇದ್ದಾಗ ಈ ಸರ್ಫೇಸ್ ಏರಿಯಾ ಮುಖಾಂತರ ಎಷ್ಟು ನಂಬರ್ ಆಫ್ ಲೈನ್ಸ್ ಪಾಸ್ ಆಗ್ತಿದೆ, ದಟ್ ಇಂಡಿಕೇಟ್ಸ್ ದ ಸ್ಟ್ರೆಂತ್ ಕಂಪೇರ್ಡ್ ಟು ದ ಸೆಕೆಂಡ್ ಒನ್. ನೋಡಿ ಇಲ್ಲೊಂದು ಏರಿಯಾನ ಕನ್ಸಿಡರ್ ಮಾಡಿದರೆ, ಇಲ್ಲೊಂದು ಏರಿಯಾನ ಕನ್ಸಿಡರ್ ಮಾಡಿದರೆ, ಫಸ್ಟ್ ಏರಿಯಾ ಈ ಏರಿಯಾ ಈ ಯೂನಿಟ್ ಏರಿಯಾದಲ್ಲಿ ಜಾಸ್ತಿ ಲೈನ್ಸ್ ಪಾಸ್ ಆಗ್ತಿದೆ, ಹಾಗಾಗಿ ಫೀಲ್ಡ್ ಸ್ಟ್ರೆಂತ್ ಇಲ್ಲಿ ಜಾಸ್ತಿ ಇದೆ. ಕಮಿಂಗ್ ಬ್ಯಾಕ್ ಟು ದಿಸ್ ಒನ್, ಈ ಏರಿಯಾ ಇಂದ ಕಮ್ಮಿ ಲೈನ್ಸ್ ಪಾಸ್ ಆಗ್ತಾ ಇದೆ, ಹಾಗಾದ್ರೆ density of the lines indicates the field strength. We can use this concept. ಎಲ್ಲಿ ಡೆನ್ಸಿಟಿ ಜಾಸ್ತಿ ಇದೆಯೋ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇದೆ. ಎಲ್ಲಿ ಡೆನ್ಸಿಟಿ ನೋಡಿ ಅದೇ ಏರಿಯಾನೇ, ಇಲ್ಲಿ ಏನ್ ಪ್ಲೇಟ್ ತಗೊಂಡಿದ್ದೀನಿ ಅಷ್ಟೇ ಪ್ಲೇಟ್ ನ ಅಲ್ಲಿ ತಗೊಂಡೋಗ್ ಇಟ್ರೆ ಕಮ್ಮಿ ಲೈನ್ಸ್ ಪಾಸ್ ಆಗ್ತಾ ಇದೆ. ಯು ಕ್ಯಾನ್ ಸಿ ದಟ್ ಒನ್. That indicates the density of the field lines is given by the number of field lines. Number of field lines crossing a given section indicates the field lines. Number of field lines crossing a given area indicates the field strength. So ಈಗ ಇಲ್ಲಿ ಒಂದು ಸ್ಮಾಲ್ ಏರಿಯಾನ ಕನ್ಸಿಡರ್ ಮಾಡಿದ್ರೆ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಎಷ್ಟು ಕ್ರಾಸ್ ಆಗ್ತಾ ಇದೆ, 3 ಆಗ್ತಾ ಇದೆ. ಅದೇ ಏರಿಯಾನ ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಒಂದೇ ಒಂದು ಲೈನ್ ಕಟ್ ಆಗ್ತಾ ಇದೆ. ಅಂದ್ರೆ ಡೆನ್ಸಿಟಿ ಆಫ್ ದ ನಂಬರ್ ಲೈನ್ಸ್, ಎಷ್ಟು ಲೈನ್ಸ್ ಪಾಸ್ ಆಗ್ತಿದೆ ಆ ಏರಿಯಾನ, ಅದನ್ನ ನಾವು ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ರೆಪ್ರೆಸೆಂಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್. ಡೈರೆಕ್ಷನ್ ಹೇಗೂ ಆರೋ ಮಾರ್ಕ್ ಕೊಡೋದೆ. ಇನ್ನು ನಮ್ಗೆ ಬೇಕಿದ್ದೇನು, ಮ್ಯಾಗ್ನಿಟ್ಯೂಡ್ ಬೇಕಿತ್ತು, ಹಾಗಾಗಿ ಮ್ಯಾಗ್ನಿಟ್ಯೂಡ್ ಕೂಡ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಅದೇ ರೀತಿ ಇಲ್ಲಿ ಏನಾದ್ರು ಮೈನಸ್ ಕ್ಯೂ ಚಾರ್ಜ್ ಇತ್ತು ಅನ್ಕೊಳ್ಳಿ, ಜಸ್ಟ್ ರಿವರ್ಸ್, ಎಲ್ಲಾನು ರಿವರ್ಸ್ ಆಗತ್ತೆ. ರಿವರ್ಸ್ ರಿವರ್ಸ್ ರಿವರ್ಸ್, ಈ ಆರೋ ಈ ಕಡೆಗೆ ಬರುತ್ತೆ, ಈ ಆರೋ ಈ ಕಡೆಗೆ ಬರುತ್ತೆ, ಈ ಆರೋ ಈ ಕಡೆಗೆ ಬರುತ್ತೆ. ಸೇಮ್ ಕಾನ್ಸೆಪ್ಟ್, ಜಸ್ಟ್ ರಿವರ್ಸಿಂಗ್ ದ ಡೈರೆಕ್ಷನ್ ಅಷ್ಟೇ, ಇನ್ನೇನಿಲ್ಲ. ಟಿಂಚ್ ಕ್ಯಾವ್ ಟಿಂಚ್ ಕ್ಯಾವ್ ಟಿಂಚ್ ಕ್ಯಾವ್, ಟಚಕ್ ಪಚಕ್ ಟಚಕ್. ಡನ್. ಏನ್ ಇಷ್ಟೊಂದು ಆರೋ ಮರ್ದ್ಬಿಟ್ಟಿದೆ, ನನ್ಗೆ ಗೊತ್ತಿಲ್ಲರ. ಅಯ್ಯೋ ಕಥವಿದಿನ ಅದ್ಯಾವ್ದು ಸರ್ ಅದು, ಹೊಸದಾಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಗೊತ್ತಾಗತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನಾದ್ರೂ ಮೈನಸ್ ಕ್ಯೂ ಚಾರ್ಜ್ ಇದ್ರೆ ಸೇಮ್ ಯು ರೈಟ್ ರಿವರ್ಸ್ 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 ರಿವರ್ಸ್, ಎಲ್ಲ ಸೇಮ್ ಇರುತ್ತೆ, ಓನ್ಲಿ ದ ಡೈರೆಕ್ಷನ್ ಇಸ್ ರಿವರ್ಸ್. ಈಗ ಡೈರೆಕ್ಷನ್ ಏನ್ ಇಂಡಿಕೇಟ್ ಮಾಡುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ರೇಡಿಯಲಿ ಇನ್ವರ್ಡ್. ಡೆನ್ಸಿಟಿ ಅಗೇನ್ ಸೇಮ್ ಕಾನ್ಸೆಪ್ಟ್ ಕೊಡೋದೆ, ಕಮ್ಮಿ ಬರ್ತಾ ಇದೆ, ದೂರ ಹೋಗ್ತಾ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗ್ತಾ ಇದೆ, ಡೆನ್ಸಿಟಿ ಕಮ್ಮಿ ಆಗ್ತಾ ಇದೆ. Therefore, you can indicate the density as an electric field strength. So I hope you understood. So ಈಗ electric field lines ಗೆ definition ನ ಬರೀಲಿಕ್ಕೆ ಹೊರಟೇನೆ. Electric field lines are the imaginary lines. Electric field lines are the imaginary lines in the field region along which a positive test charge tends to move if allowed to do so. ಅಂದ್ರೆ ಏನು ಸರ್? ಈಗ ಒಂದು ಪಾಸಿಟಿವ್ ಟೆಸ್ಟ್ ಚಾರ್ಜ್ ನ, ತುಂಬಾ ಸ್ಮಾಲ್ ಆಗಿರ್ಬೇಕು ಟೆಸ್ಟ್ ಚಾರ್ಜ್ ಅಂತ ಹೇಳಿ ಒಂದು ದೊಡ್ಡದಾಗಿರ್ತಕ್ಕಂಥ ಚಾರ್ಜ್ ನ ತಗೊಂಬಂದು ಇಟ್ರೆ ಅದು ಡಿಸ್ಟರ್ಬ್ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಒಂದು ಸ್ಮಾಲ್ ಚಾರ್ಜ್ ನ ತಗೊಂಬಂದು ಇಲ್ಲಿ ಇಡ್ತೀನಿ. ಎಂತ ಚಾರ್ಜ್? ಟೆಸ್ಟ್ ಚಾರ್ಜ್ ನ ಪಾಸಿಟಿವ್ ಚಾರ್ಜ್ ಅಂತ ತಗೊಂತೀನಿ. ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ದೊಡ್ಡ ಸೋರ್ಸ್ ಚಾರ್ಜ್ ಇದೆ, ಇಲ್ಲೇನಿದೆ ಟೆಸ್ಟ್ ಚಾರ್ಜ್ ಪಾಸಿಟಿವ್ ಚಾರ್ಜ್ ಇದೆ. ಹಾಗಾಗಿ ಇವೆರಡು ಏನಾಗುತ್ತೆ, ಅಟ್ರಾಕ್ಟ್ ಆಗಿ ಇದ್ರ ಕಡೆಗೆ ಬರಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಯಾವ ಕಡೆಗೆ ಬರಕ್ಕೆ ಟ್ರೈ ಮಾಡತ್ತೋ ಅಥವಾ ಬರತ್ತೋ ಆ ಡೈರೆಕ್ಷನ್ ಅಲ್ಲಿ ಒಂದು ಇಮ್ಯಾಜಿನರಿ ಲೈನ್ ನ ಡ್ರಾ ಮಾಡಿದ್ರೆ ನಮ್ಗೆ ಸಿಗ್ತಕ್ಕಂಥ ಲೈನ್ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿಬಹುದು. ಸೊ ದಿಸ್ ಕಾನ್ಸೆಪ್ಟ್ ಇಸ್ ಗಿವನ್ ಬೈ ಮೈಕೆಲ್ ಫ್ಯಾರಡೆ. ಸೊ ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ, ದಟ್ ಈಸ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ವೆರಿ ಇಂಪಾರ್ಟೆಂಟ್, ಅದ್ರ ಮೇಲೆ ಕ್ವಶನ್ಸ್ ಕೂಡ ಬಂದಿದೆ, ನಾನು ಬರೀಲಿಕ್ಕೆ ಹೊರಟಿದ್ದೀನಿ. ಸೊ ದಟ್ ಈಸ್ ದ ಪ್ರಾಪರ್ಟೀಸ್ ಆಫ್ ಫೀಲ್ಡ್ ಲೈನ್ಸ್. ನಂಗೆ ಗೊತ್ತು ನಿಮ್ಗೆ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಅಂತ ಹೇಳಿ, ಸ್ಟಿಲ್
ಇನ್ನು ಸ್ವಲ್ಪ ಡೀಪ್ ಆಗಿ ಎಕ್ಸ್ಟ್ರಾ ಪ್ರಾಪರ್ಟೀಸ್ ನ ಕಂಪ್ಲೀಟ್ ಆಗಿ ಅನಾಲಿಸಿಸ್ ನ ಮಾಡೋಣ. ನೀಟಲ್ಲಿ ಇದಕ್ಕೆ ಮಿಗಿಲಾಗಿ ಇನ್ಯಾವುದೇ ಕ್ವಶನ್ ಕೊಡಬಾರ್ದು ಅಥವಾ JEE ನಲ್ಲಿ ಆ ತರ ಪ್ರಿಪೇರ್ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಸೊ ದಟ್ ಈಸ್ ಪ್ರಾಪರ್ಟೀಸ್ ಆಫ್ field lines. First property, obviously they originate from positive charge. They originate ಎಲ್ಲಿಂದ ಸ್ಟಾರ್ಟ್ ಆಗತ್ತೆ, ಪಾಸಿಟಿವ್ ಚಾರ್ಜ್ ಇಂದ ಆಚೆಗೆ ಹೋಗುತ್ತೆ, ನೆಗೆಟಿವ್ ಚಾರ್ಜ್ ಒಳಗಡೆ ಬರುತ್ತೆ. ದಟ್ಸ್ ದ ಫಸ್ಟ್ ಪಾಯಿಂಟ್. ಆರಿಜಿನೇಟ್ ಫ್ರಮ್ ಪಾಸಿಟಿವ್ ಚಾರ್ಜ್. ಬಿ ಪಾಸಿಟಿವ್ ಮ್ಯಾನ್. ಪಾಸಿಟಿವ್ ಚಾರ್ಜ್ and terminate at negative charge and do not start or end in mid space. What does it mean? ಆಲ್ರೆಡಿ ನಿಮಗೆ ಗೊತ್ತಿದೆ, ಒಂದು ಪಾಸಿಟಿವ್ ಚಾರ್ಜ್ ನ ತಗೊಂಡ್ರೆ ಅಲ್ಲಿಂದ ಆರಿಜಿನೇಟ್ ಆಗಿ ರೇಡಿಯಲಿ ಔಟ್ವರ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ ಅಂತ ಹೇಳಿದೆ. ದಟ್ಸ್ ವಾಟ್ ದಿಸ್ ಸ್ಟೇಟ್ಮೆಂಟ್ ಇಸ್ ಸೇಯಿಂಗ್. ಅದೇ ರೀತಿ ಒಂದು ನೆಗೆಟಿವ್ ಚಾರ್ಜ್ ನ ತಗೊಂಡ್ರೆ ರೇಡಿಯಲಿ ಇನ್ವರ್ಡ್ ಬರುತ್ತೆ ಅಥವಾ ಟರ್ಮಿನೇಟ್ ಅಟ್ ದ ನೆಗೆಟಿವ್ ಚಾರ್ಜ್ ಅಂತ ಹೇಳ್ಬೋದ. ಪಾಸಿಟಿವ್ ಚಾರ್ಜ್ ಇಂದ ಸ್ಟಾರ್ಟ್ ಆಗಿ ಆಚೆಗೆ ಹೋಗುತ್ತೆ, ನೆಗೆಟಿವ್ ಚಾರ್ಜ್ ಗೆ ಬಂದು ಟರ್ಮಿನೇಟ್ ಆಗತ್ತೆ. ಇಲ್ಲೊಂದು ಲೈನ್ ನ ಬರ್ದಿದೀನಿ ನೋಡಿ, ದೇ ಡು ನಾಟ್ ಸ್ಟಾರ್ಟ್ ಅಟ್ ಮಿಡ್ ಪಾಯಿಂಟ್. ಆಕ್ಚುಲಿ ಇದು ಹಾಗೆ ಇನ್ಫಿನಿಟಿವರೆಗೂ ಹೋಗುತ್ತೆ, ಇದು ಅಷ್ಟೇ ಇನ್ಫಿನಿಟಿಯಿಂದ ಬಂದು ಇಲ್ಲಿ ಟರ್ಮಿನೇಟ್ ಆಗತ್ತೆ. ಸೊ ಇಲ್ಲಿ ಬರೆಯೋಕೆ ಈ ತರ ಬರ್ದಿರ್ಬೋದು, ಬಟ್ ಆಕ್ಚುಲಿ ವಿ ನೀಡ್ ಟು ಕನ್ಸಿಡರ್ ಎ ಕಾನ್ಸೆಪ್ಟ್. ಪ್ರಾಬ್ಲಮ್ ತಗೊಂತೀನಿ ಒಂದು, ಅಲ್ಲಿ ಗೊತ್ತಾಗತ್ತೆ. ಸೊ ದಿಸ್ ವಿಲ್ ಗೋ ಅಪ್ ಟು ಇನ್ಫಿನಿಟಿ and this is coming from infinity ಇಂದ ಇಲ್ಲಿವರೆಗೂ ಬರ್ತದೆ. So that's what the first point. They do not start or terminate in the mid space. The second point, very important point, is they do not form closed loop. But magnetic field lines closed loop form ಆಗತ್ತೆ. That is, you will study in moving charges and magnetism and matter ಎರಡು ಚಾಪ್ಟರ್ಸ್ ಇದೆ, ಅಲ್ಲಿ ನೀವು ಸ್ಟಡಿ ಮಾಡ್ತೀರಿ. ಆಲ್ರೆಡಿ 10th ಸ್ಟಡಿ ಮಾಡಿರ್ತೀರಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಸೋಲೆನಾಯ್ಡ್ ನೋಡಿರ್ತೀರಿ. ದೇ ಫಾರ್ಮ್ ಎ ಕ್ಲೋಸ್ಡ್ ಲೂಪ್. ಒಂದು ಪಾಸಿಟಿವ್ ಚಾರ್ಜ್ ಮತ್ತೆ ನೆಗೆಟಿವ್ ಚಾರ್ಜ್ ಅನ್ನ ತಗೊಂಡ್ರೆ ಪಾಸಿಟಿವ್ ಚಾರ್ಜ್ ಇಂದ ಸ್ಟಾರ್ಟ್ ಆಗಿ ನೆಗೆಟಿವ್ ಚಾರ್ಜ್ ಗೆ ಟರ್ಮಿನೇಟ್ ಆಗತ್ತೆ. ದೇ ಆರ್ ನಾಟ್ ಫಾರ್ಮಿಂಗ್ ದ ಲೂಪ್ ಫಾರ್ಮ್ ಆಗ್ತಿಲ್ಲ. That's one important point of the electric field line, their properties. The third property is the number of field lines leaving or ending is directly proportional to magnitude of charge. Very important property. ಇದು ನಿಮ್ಗೆ ಆಲ್ರೆಡಿ ಡೌಟ್ ಬಂದಿರಬಹುದು. ನಾನು ಒಂದು ಪಿಕ್ಚರ್ ನ ತೋರಿಸಿದೆ. I'll show that picture here. ಸರ್, ನಾವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಬರೆಯುವಾಗ ಒಂದು ಚಾರ್ಜ್ ಇದ್ದಾಗ ಎಷ್ಟು ಲೈನ್ಸ್ ನ ಹಾಕ್ಬೇಕು ಅನ್ನೋದು ನಾನು ಅಲ್ಲಿ ಬರೆಯುವಾಗ ಬರೀ 4 ಲೈನ್ ಹಾಕಿದೆ. ಇಲ್ಲಿ ತೋರಿಸಿದಾಗ ಮಲ್ಟಿಪಲ್ ಲೈನ್ಸ್ ಇದೆ. ಸರ್, ಯಾವ್ದು ಕರೆಕ್ಟ್ ಯಾವ್ದು ರಾಂಗ್ ನೋಡಿ. ಇಲ್ಲಿ ನಾವೊಂದು ರೆಗ್ಯುಲೇಷನ್ ನ ಸೆಟ್ ಮಾಡ್ಬೇಕು. ಯಾವುದೇ ಒಂದು ಗ್ರಾಫ್ ನ ಗೀಚುವಾಗ ನಾವೊಂದು ಸ್ಕೇಲ್ ನ ಸೆಟ್ ಮಾಡ್ತೀವಲ್ಲ, ಅದೇ ರೀತಿ ಇಲ್ಲಿ ಕೂಡ ಒಂದು ಪ್ರಾಪರ್ ಗೈಡ್ಲೈನ್ಸ್ ನ ಇನ್ಸ್ಟ್ರಕ್ಷನ್ಸ್ ನ ನಾವೇ ಸೆಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಾನೇನಾದ್ರೂ ಒಂದು ಪ್ಲಸ್ ಕ್ಯೂ ಚಾರ್ಜ್ ಇದೆ ಅಂತ ಅನ್ಕೊಳ್ಳೋಣ. ಒಂದು ಪ್ಲಸ್ ಕ್ಯೂ ಚಾರ್ಜ್ ಇದ್ರೆ ನಾನು 4 ಲೈನ್ಸ್ ನ ಡ್ರಾ ಮಾಡ್ಬೇಕು ಅಂತ ನಾನೊಂದು ಸ್ಕೇಲ್ ನ ಬರ್ಕೊಂತ ಇದ್ದೀನಿ. ಗ್ರಾಫ್ ಬರೀತಿರಲ್ಲ, ಅದೇ ತರ ಯಾವಾಗ 1 ಪ್ಲಸ್ ಕ್ಯೂ ಇರೋದು ಆವಾಗ ಬರೀ 4 ಲೈನ್ ಸಾಕು ಅಂತ ಅನ್ಕೊಂತೀನಿ. ಇಟ್ ಇಸ್ ಮೈ ಚಾಯ್ಸ್. ಬೇಕಾದ್ರೆ ನೀವು 8 ಅನ್ಕೋಬಹುದು. ಇದನ್ನೇ ನಾನು 1 ಕ್ಯೂ ಚಾರ್ಜ್ಗೆ 4 ಲೈನ್ಸ್ ಬರೆದ್ರೆ 2 ಕ್ಯೂ ಚಾರ್ಜ್ಗೆ ಪ್ರಪೋರ್ಷನೇಟ್ ಆಗಿ ಬರೀಬೇಕು. ಬರೀ 1 ಕ್ಯೂ ಇದ್ದಾಗ 4 ಲೈನ್ ಬರ್ದಿದ್ದೀನಿ ಅಂತ ನಾನೇನಾದ್ರೂ ಕನ್ವೆನ್ಷನ್ ಫಿಕ್ಸ್ ಮಾಡ್ಕೊಂಡ್ರೆ, ಅದೇ ಸ್ಕೇಲ್ ತಗೊಂತಿರಲ್ಲ ಆ ತರ ನಾನೊಂದು ಸೆಟ್ ಮಾಡ್ಕೊಂಡ್ರೆ, ರೆಗ್ಯುಲೇಷನ್ಸ್ ನಾನೇ ಸೆಟ್ ಮಾಡ್ಕೊಂಡ್ರೆ, ಇಲ್ಲಿ 4 ಲೈನ್ಸ್ ಬರೆದ್ರೆ ಇಲ್ಲಿ ಎಷ್ಟು ಫೀಲ್ಡ್ ಲೈನ್ಸ್ ಹೊರಗಡೆಗೆ ಬರಬೇಕು? ಆಬ್ವಿಯಸ್ಲಿ 8 ಲೈನ್ಸ್ ಹೊರಗಡೆಗೆ ಬರಬೇಕು. ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪ್ರಪೋರ್ಷನಲ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಚಾರ್ಜ್. ಕರೆಕ್ಟ್ ಆಗಿದೆಯಾ? 1 2 3 4 5 6 7 8 ಕರೆಕ್ಟ್ ಆಗಿದೆ.
8 ಚಾರ್ಜಸ್ ಇದೆ. ಯಾರು ಗಮನಿಸಿದ್ರಲ್ಲಿ ಏನಾಯ್ತು ಅಂತ. ಓಕೆ, 8 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದೆ. ನಾವು ಈ ಸ್ಟೇಟ್ಮೆಂಟ್ ನ ಒಂದ್ಸತಿ ಓದಿ ನಾನು ಏನ್ ಹೇಳ್ದೆ ಅಂತ ಇನ್ನೊಂದ್ಸತಿ ಯೋಚನೆ ಮಾಡಿ. ಒಂದು ಚಾರ್ಜ್ ಪ್ಲಸ್ ಕ್ಯೂ ಇದ್ದಾಗ ನಾನು 4 ಲೈನ್ಸ್ ಬರೆದ್ರೆ ಇಲ್ಲಿ ಎಷ್ಟು ಬರೀಬೇಕು? 8 ಬರೀಬೇಕು. ಇಲ್ಲ ಸರ್ ನಾನು ಇಲ್ಲೇ 8 ತಗೊಂತೀನಿ ಅಂದ್ರೆ ಇಲ್ಲಿ ಎಷ್ಟು ಬರೀಬೇಕಾಯ್ತು? 16 ಬರೀಬೇಕಾಯ್ತು. ನೀವ್ ಏನೇ ಮಾಡಿರಿ ಇಷ್ಟೇ ಬರ್ಕೋಬೇಕಂತೇನಿಲ್ಲ. ನೀವು ಒಂದು ಕನ್ವೆನ್ಷನ್ ನ ಫಿಕ್ಸ್ ಮಾಡ್ಕೊಂಡ್ರೆ ಆ ಕನ್ವೆನ್ಷನ್ ಪ್ರಕಾರನೇ ಅದ್ರ ಕಂಟಿನ್ಯೂಯೇಷನ್ ಇರಬೇಕು. ಇಲ್ಲೇನಾದ್ರೂ 5 ತಗೊಂಡಿದ್ರೆ ಇಲ್ಲಿ 10 ಬರೀಬೇಕಾಗಿತ್ತು. So therefore, the number of field lines are directly proportional to the magnitude of field strength. ಇದ್ರ ಮೇಲೆ ಒಂದು ಸ್ಮಾಲ್ ಕ್ವಶನ್ ನ ತಗೊಂತೀನಿ ನೋಡಿ. I'll take a question. ಇದಲ್ಲ, ಒಂದು ನಿಮಿಷ. ಇದೇ ಕ್ವಶನ್, ಸಾರಿ. In the given situation, Q1 ಮತ್ತೆ Q2 ಚಾರ್ಜಸ್ ನ ಕೊಟ್ಟಿದ್ದೇನೆ. ಸೊ ಇಲ್ಲಿ ಕ್ವಶನ್ ಅಪಿಯರ್ ಆಗ್ತಾ ಇದೆ, ಇಲ್ಲಿ ನಿಮ್ ಮೇಲ್ಗಡೆ ನೋಡ್ಬೋದು. ಈ ಪೋರ್ಷನ್ ನ ಎರೇಸ್ ಮಾಡ್ತೀನಿ ಒಂಚೂರು, ಸೊ ದಟ್ ಯು ಕ್ಯಾನ್ ಸಿ ಪ್ರಾಪರ್ಲಿ ಕ್ವಶನ್ ನಾನೇ ಹೇಳ್ತೀನಿ ನೋಡಿ. ಕೊಟ್ಟಿರ್ತಕ್ಕಂಥ ಫಿಗರ್ ಅಲ್ಲಿ 2 ಚಾರ್ಜಸ್ ಇದೆ, ಒಂದು Q1 ಮತ್ತೆ ಇನ್ನೊಂದು Q2. ಆಬ್ವಿಯಸ್ಲಿ ವಾಟ್ ಇಸ್ ದ ನೇಚರ್ ಆಫ್ Q1 ಹೇಳ್ತೀರಾ? Q1 ಗೆ ಒಳಗಡೆಗೆ ಬಂದು ಚಾರ್ಜಸ್ ಟರ್ಮಿನೇಟ್ ಆಗ್ತದೆ, ಅದೇ Q1 ಗೆ ಬಂದು ಚಾರ್ಜಸ್ ಟರ್ಮಿನೇಟ್ ಆಗ್ತಾ ಇದೆ. ಹಾಗಾದ್ರೆ Q1 ಅನ್ನೋದು ಎಂತ ಚಾರ್ಜ್ ಆಗಿರ್ಬೇಕು? ನೆಗೆಟಿವ್ ಚಾರ್ಜ್ ಆಗಿರ್ಬೇಕು. ಅಂಡ್ Q2 ಇಂದ Q2 ಚಾರ್ಜ್ ಇಂದ ಫೀಲ್ಡ್ ಲೈನ್ಸ್ ಹೊರಗಡೆಗೆ ಬರ್ತಿದೆ. ಹಾಗಾದ್ರೆ Q2 ಅನ್ನೋದು ಪಾಸಿಟಿವ್ ಚಾರ್ಜ್ ಆಗಿರ್ಬೇಕು. ಕೇಳಿರ್ತಕ್ಕಂಥ ಕ್ವಶನ್ ಅದಲ್ಲ. ದೇ ಆರ್ ಆಸ್ಕಿಂಗ್ ದ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ Q1 ಅಂಡ್ ಡಿವೈಡೆಡ್ ಬೈ Q2. Q1 ಡಿವೈಡೆಡ್ ಬೈ Q2 ಬರೀ ಮ್ಯಾಗ್ನಿಟ್ಯೂಡ್ ಕೇಳ್ತಿದ್ರೆ ಎಷ್ಟಿರತ್ತೆ ಅಂತ ಕೇಳ್ತಿದ್ರೆ, ಎಕ್ಸಾಕ್ಟ್ ಆಗಿ ಚಾರ್ಜ್ ಎಷ್ಟು ಅಂತ ಕೇಳ್ತಿಲ್ಲ. ಮ್ಯಾಗ್ನಿಟ್ಯೂಡ್ ಆಫ್ Q1 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ Q2. ನೀವು ಇಲ್ಲಿ ಗಮನಿಸಿದ್ರೆ Q1 ಒಳಗಡೆಗೆ ಎಷ್ಟು ಲೈನ್ಸ್ ಹೋಗ್ತಿದೆ ಬೇಕಾದ್ರೆ ಕೌಂಟ್ ಮಾಡಿ ನೋಡಿ. 11 ಲೈನ್ಸ್ ಒಳಗಡೆಗೆ ಹೋಗ್ತಿದೆ. Can I say Q1 is directly proportional to 11? Q1 is directly proportional to 11. ಅದೇ ರೀತಿ Q2 ಇಂದ ಎಷ್ಟು ಲೈನ್ಸ್ ಆಚೆ ಕಡೆ ಬರ್ತಿದೆ ಹೇಳ್ತೀರಾ? ಕರೆಕ್ಟ್ ಆಗಿ ಕೌಂಟ್ ಮಾಡಿ ನೋಡಿ, ಝೂಮ್ ಮಾಡ್ಕೊಳ್ಳಿ ಬೇಕಾದ್ರೆ. ಆ ಪೋರ್ಷನ್ ಅಲ್ಲಿ ಒಂಚೂರು ಪಿನ್ ಹೋಲ್ ಝೂಮಿಂಗ್ ಇರುತ್ತೆ ಯೂಟ್ಯೂಬ್ ಅಲ್ಲಿ. Q2 ಇಂದ ಹೊರಗಡೆಗೆ ಎಷ್ಟು ಫೀಲ್ಡ್ ಲೈನ್ಸ್ ಬರ್ತಿದೆ? ಆರೋ ಮಾರ್ಕ್ಸ್ ಮಿಸ್ ಆಗಿದೆ. Q2 ಇಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. Q2 ಇಂದ 1 2 3 4 5 ಲೈನ್ಸ್ ಆರೋ ಮಾರ್ಕ್ ಮಿಸ್ ಆಗಿದೆ, ಅದು ಹೊರಗಡೆಗೆ ಬರ್ತಿರೋದು. ಪ್ಲೀಸ್ ಟ್ರೈ ಟು ಅಡ್ಜಸ್ಟ್. Q2 ಇಂದ 25 ಲೈನ್ಸ್ ಹೊರಗಡೆಗೆ ಬರ್ತಿದೆ. ಆಬ್ವಿಯಸ್ಲಿ ಒಂದು ಕ್ವಶನ್ ಅಲ್ಲಿ ಒಂದೇ ಕನ್ವೆನ್ಷನ್ ಫಾಲೋ ಮಾಡ್ಬೇಕು, ಅದೇ ಒಂದ್ ಗ್ರಾಫ್ ಅಲ್ಲಿ ಒಂದೇ ಸ್ಕೇಲ್ ನ ಫಾಲೋ ಮಾಡ್ಬೇಕು. ಬೇಕಾದ್ರೆ ಇನ್ನೊಂದು ಸ್ಕೇಲ್ ತಗೊಂಡು ಇನ್ನೊಂದು ಗ್ರಾಫ್ ಪ್ಲಾಟ್ ಮಾಡಿ. ಬಟ್ ಕೊಟ್ಟಿರ್ತಕ್ಕಂಥ ಕ್ವಶನ್ ಅಲ್ಲಿ Q1 ಗೆ ಏನ್ ಕನ್ವೆನ್ಷನ್ ತಗೊಂಡಿರ್ತೋ Q2 ಗೂ ಅದೇ ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡ್ಬೇಕು. ಹಾಗಾದ್ರೆ Q1 ಡಿವೈಡೆಡ್ ಬೈ Q2 ಏನಾಗಿರುತ್ತೆ? 11 ಡಿವೈಡೆಡ್ ಬೈ 25 ಆಗುತ್ತೆ. Therefore the answer for this question is 11 divided by 25. ನೋಟ್ ಮಾಡ್ಕೊಳ್ಳಿ. ನಾನು ಮುಂದಿನ ಪ್ರಾಪರ್ಟಿಗೆ ಹೋಗ್ತೀನಿ. ಡನ್. The next property is based on the density of field lines. ಈಗ ಇಲ್ಲಿ ಪಿಕ್ಚರ್ ಅಲ್ಲಿ ನೋಡ್ತಿರ್ಬೋದು ನೀವು, ಕೆಲವೊಂದು ರೀಜನ್ ಅಲ್ಲಿ ಡೆನ್ಸಿಟಿ ಆಫ್ ದ ಫೀಲ್ಡ್ ಲೈನ್ಸ್ ಜಾಸ್ತಿ ಇದೆ, ಕೆಲವೊಂದು ರೀಜನ್ ಅಲ್ಲಿ ಕಮ್ಮಿ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಿ, ಎ ಪಾಯಿಂಟ್ ಹತ್ರ ಕರೆಕ್ಟ್ ಆಗಿ ಗಮನಿಸಿದ್ರೆ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಏನಾಗ್ತಾ ಇದೆ? ಜಾಸ್ತಿ ಕ್ರೌಡ್ ಆಗಿದೆ. ಅದೇ ಬಿ ಪಾಯಿಂಟ್ ಅಲ್ಲಿ ಗಮನಿಸಿದ್ರೆ, ಇಫ್ ಯು ಕನ್ಸಿಡರ್ ಅಟ್ ದ ಬಿ ಪಾಯಿಂಟ್, ಇಲ್ಲಿರ್ತಕ್ಕಂಥ ಬಿ ಪಾಯಿಂಟ್ ನಾಗ ಗಮನಿಸಿದ್ರೆ ಸ್ವಲ್ಪ ಸ್ಕ್ಯಾಟರ್ ಆಗಿದೆ. ಡೆನ್ಸಿಟಿ ಆಫ್ ದ ಫೀಲ್ಡ್ ಲೈನ್ಸ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಇಟ್ ಈಸ್ ದ ಫೀಲ್ಡ್ ಸ್ಟ್ರೆಂತ್. More the density of the field lines, ಅಥವಾ ಈ ತರ ಬರೀತೀವಿ ನೋಡಿ. ಎಷ್ಟೇ ಪ್ರಾಪರ್ಟಿ? ಫೋರ್ತ್ ಪ್ರಾಪರ್ಟಿ. The density of the field lines gives magnitude of field at that point. ಅಂದ್ರೆ ಎಕ್ಸಾಕ್ಟ್ ಆಗಿ ಅಂದ್ರೆ ಏನ್ ಹೇಳ್ತೀವಿ ಅಂದ್ರೆ ಪ್ರಪೋರ್ಷನೇಟ್ ಆಗಿರುತ್ತೆ. ಈಗ 2 ಪಾಯಿಂಟ್ ನ ನಿಮ್ಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಒಂದು ರೀಜನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ತರ ಇದೆ. ಸೊ ನಿಮ್ಮ ಪಿಕ್ಚರ್ ಅಲ್ಲಿ ತೋರಿಸ್ತೀನಲ್ಲ ಆ ತರ ಇದೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಅದರಲ್ಲಿ 2 ಪಾಯಿಂಟ್ ನ ಕನ್ಸಿಡರ್ ಮಾಡಿದೀನಿ, ಪಾಯಿಂಟ್ ಎ ಮತ್ತೆ ಪಾಯಿಂಟ್ ಬಿ. ಈಗ ಯಾವ ಪಾಯಿಂಟ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇದೆ ಅಂತ ಕೇಳಿದ್ರೆ, ಸೊ ದಟ್ ಈಸ್ ಅಟ್ ದ ಪಾಯಿಂಟ್ ಎ. ಎ ನಲ್ಲಿ ಡೆನ್ಸಿಟಿ ಜಾಸ್ತಿ ಇದೆ. ಸೊ ಇನ್ ದ ಗಿವನ್ figure, electric field at the point A is greater than electric field at the point B because of density. Density elli ಜಾಸ್ತಿ ಇರೋದು ಅಲ್ಲಿ electric field strength ಜಾಸ್ತಿ ಇರುತ್ತೆ. So the next point is fifth property, parallel, straight, equidistance
electric field lines represent uniform electric field. Uniform electric field. In picture na remove ಮಾಡ್ತೀನಿ ನಾನು. I am going to remove this picture. ಬೇಕಾದ್ರೆ note ಮಾಡ್ಕೊಳ್ಳಿ. Done. Okay. So next point, that is fifth point, ಏನ್ indicate ಮಾಡುತ್ತೆ, ಏನ್ ಹೇಳ್ತಿದೆ ಅಂದ್ರೆ ಯಾವ್ದಾದ್ರು ಒಂದು ರೀಜನ್ ಅಲ್ಲಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಅಂದ್ರೆ ಆ ರೀಜನ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸೇಮ್ ಇರುತ್ತೆ. ಅಂದ್ರೆ ಸೇಮ್ ಅಲ್ಲ, ಈಕ್ವಿಡಿಸ್ಟೆನ್ಸ್ ಪ್ಯಾರಲಲ್ ಲೈನ್ಸ್ ಇರುತ್ತೆ ಅಂತ ಹೇಳ್ತಿದೆ. ಸಪೋಸ್ ಈಗ ಇಲ್ಲಿ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ತೀನಿ, ಅದು ಪಾಯಿಂಟ್ ಎ ಅಂತ ಅನ್ಕೊಂತೀನಿ, ಇಲ್ಲೊಂದು ಪಾಯಿಂಟ್ ಇದೆ ಅದು ಪಾಯಿಂಟ್ ಬಿ ಅಂತ ಕರಿತೀನಿ. ಅದೇ ರೀತಿ ಇಲ್ಲಿ ಇನ್ನೊಂದು ಯಾವ್ದೋ ಒಂದು ಪಾಯಿಂಟ್ ಇದೆ ಅದನ್ನ ಸಿ ಅಂತ ಕರಿತೀನಿ. ನೋಡಿ, ಈ ತರ ಸ್ಟ್ರೈಟ್ ಈಕ್ವಿಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಮತ್ತೆ ಎಲ್ಲ ಪ್ಯಾರಲಲ್ ಆಗಿದ್ರೆ ಇಂತ ಫೀಲ್ಡ್ ಲೈನ್ ರೆಪ್ರೆಸೆಂಟೇಷನ್ ನಾವೆಂತ ಕರಿತೀವಿ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. Therefore, EA is equals to EB is equals to EC ಆಗುತ್ತೆ. ಡೈರೆಕ್ಷನ್ ಆಬ್ವಿಯಸ್ಲಿ ಆರೋ ಮಾರ್ಕ್ ಕೊಡುತ್ತೆ, ಮ್ಯಾಗ್ನಿಟ್ಯೂಡ್ ಮೂರೂ ಕಡೆ ಸೇಮ್ ಆಗಿದೆ. ಇದಕ್ಕೆ ಬೇಕಾದ್ರೆ ಎಕ್ಸಾಂಪಲ್ಸ್ ಇದೆ ನಮಗೆ. ಪ್ಲೇನ್ ಶೀಟ್ ನ ತಗೊಂಡ್ರೆ ನಾವು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನ ಕ್ರಿಯೇಟ್ ಮಾಡಬಹುದು. ಸರ್ ಒಂದೇ ಒಂದು ಚಾರ್ಜ್ ನ ತಗೊಂಡ್ರೆ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ, ಬಟ್ ದೂರ ಹೋಗ್ತಾ ಹೋಗ್ತಾ ಸ್ಟ್ರೆಂತ್ ಕಮ್ಮಿ ಆಗತ್ತಲ್ಲ. ಬಟ್ ಹೇಗೆ ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಫಾರ್ಮ್ ಆಗಿ ಕ್ರಿಯೇಟ್ ಮಾಡೋದು? ಕೆಪಾಸಿಟರ್, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಮಧ್ಯದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಅದು ಕೂಡ ಯೂನಿಫಾರ್ಮ್ ಆಗಿರುತ್ತೆ. ನಾವು ಅದ್ರ ಬಗ್ಗೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಅಥವಾ ಇದೇ ಚಾಪ್ಟರ್ ಅಲ್ಲೇ ಬರುತ್ತೆ, ಅಲ್ಲಿ ಕೂಡ ಡಿಸ್ಕಸ್ ಮಾಡ್ತೀವಿ. ಆಸ್ ಆಫ್ ನೌ ನಿಮ್ಗೆ ಏನ್ ಕನ್ವಿನ್ಸ್ ಆಗ್ಬೇಕು ಅಂದ್ರೆ ಪ್ಯಾರಲಲ್ ಲೈನ್ಸ್ ಮತ್ತೆ ಈಕ್ವಿಡಿಸ್ಟೆನ್ಸ್ ಲೈನ್ಸ್ ಇದ್ರೆ ಇದು ಈ ರೀಜನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ತರ ಇದೆ ಅಂದ್ರೆ that is given by uniform electric field. The next property, that is the sixth property of the electric field line, is given by the field line emerge perpendicular to surface from a charge. ಸ್ವಲ್ಪ ಚಾರ್ಜ್ ನ ಜೂಮ್ ಮಾಡಿ ಬರ್ತೀನಿ. ಆಕ್ಚುಲಿ ಅಷ್ಟು ದೊಡ್ಡದಾಗಿರಲ್ಲ ಚಾರ್ಜ್, ಅದನ್ನೇ ಒಂಚೂರು ಝೂಮ್ ಮಾಡಿ ಬರ್ದಾಗ, ಲೆಟ್ ಮಿ ಕನ್ಸಿಡರ್ ದಿಸ್ ದ ಪ್ಲಸ್ ಕ್ಯೂ. ಒಂದು ಚಾರ್ಜ್ ನ ಝೂಮ್ ಮಾಡಿ ಬರ್ದಾಗ ಈ ಚಾರ್ಜ್ ಇಂದ ಬರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಲೋಕಲ್ ಪಾಯಿಂಟ್ ಅಲ್ಲಿ ಅಂದ್ರೆ ಬರೋ ಪ್ಲೇಸ್ ಅಲ್ಲಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಸರ್ಫೇಸ್ಗೆ. ಅಟ್ ಎವ್ರಿ ಪಾಯಿಂಟ್ ದೇ ಎಮರ್ಜ್ ಔಟ್ಸೈಡ್ ಮೇಕಿಂಗ್ ಅನ್ ಆಂಗಲ್ 90 ಡಿಗ್ರಿ ಟು ದ ಸರ್ಫೇಸ್. ಸರ್ ಹಾಗಾದ್ರೆ ಇಲ್ಲೇನೋ ಪಾಸಿಟಿವ್ ಚಾರ್ಜ್ ಇದೆ, ಸಪೋಸ್ ಇಲ್ಲಿ ಏನಾದ್ರು ನೆಗೆಟಿವ್ ಚಾರ್ಜ್ ನ ಇಟ್ರೆ ನೆಕ್ಸ್ಟ್ ಪಾಯಿಂಟ್ ಬರುತ್ತೆ, ಇದೇನಾಗತ್ತೆ, ಅಟ್ರಾಕ್ಟ್ ಆಗತ್ತೆ. ಹೀಗೆ ಹೋಗ್ಬೇಕಾಗಿರೋ ಚಾರ್ಜ್, ಐ ಮೀನ್ ಚಾರ್ಜ್ ಅಲ್ಲ, ಫೀಲ್ಡ್ ಲೈನ್ ಟೆಸ್ಟ್ ಚಾರ್ಜ್ ಈ ಕಡೆ ಹೋಗ್ಬೇಕಾಗಿರೋದು ಈ ಕಡೆಗೆ ಟೆಂಡ್ ಆಗತ್ತೆ. ಈಗ 90 ಡಿಗ್ರಿ ಇದೆಯಾ ಸರ್? ಎಸ್ ಇದೆ. ನಾ ಹೇಳ್ತಿರೋದು ಯಾವ ಪಾಯಿಂಟ್ ಅಲ್ಲಿ ಆರಿಜಿನ್ ಆಗತ್ತೋ ಅಥವಾ ಯಾವ ಪಾಯಿಂಟ್ ಅಲ್ಲಿ ಎಕ್ಸಿಟ್ ಆಗತ್ತೋ ಆ ಪಾಯಿಂಟ್ ನಲ್ಲಿ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರತ್ತೆ ಅಂತ ಹೇಳ್ತಾ ಇದೆ. ದ ಫೀಲ್ಡ್ ಲೈನ್ಸ್ ಎಮರ್ಜ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಆಫ್ ದ charge ಅಥವಾ the field lines end perpendicular to the surface of a charge. ಯಾವಾಗ end ಆಗತ್ತೆ? ನೆಗೆಟಿವ್ ಚಾರ್ಜ್ ಇದ್ದಾಗ. ಯಾವಾಗ ಎಮರ್ಜ್ ಆಗತ್ತೆ? when it is positive charge. So the next property ಗೆ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. I'll remove this one. The next property is about symmetry. The next property, that is property number I think 11 ಅಲ್ಲ 7 ಅನ್ಸುತ್ತೆ. 7. The electric field lines are symmetric about line joining the charges. ನೋಡಿ ಇಲ್ಲಿ ಒಂದು 3 ಸೆಟ್ ಆಫ್ ಚಾರ್ಜಸ್ ನ ತಗೊಂಡಿದ್ದೀನಿ. ಸೆಟ್ 1, ಇಲ್ಲಿರ್ತಕ್ಕಂಥದ್ದು ಸೆಟ್ 1, ಇಲ್ಲಿರ್ತಕ್ಕಂಥದ್ದು ಸೆಟ್ 2, ಈ ಕಡೆ ಇರ್ತಕ್ಕಂಥದ್ದು ಸೆಟ್ 3. ಈಗ ಸೆಟ್ 1 ಗೆ 2 ಚಾರ್ಜಸ್ ನ ತಗೊಂಡಿದ್ದೀನಿ. ಸೊ ಈ ಚಾರ್ಜ್ Q1 ಮತ್ತೆ Q2 ಗೆ ಒಂದು ಕನೆಕ್ಟ್ ಮಾಡ್ತಕ್ಕಂಥ ಒಂದು ಸ್ಟ್ರೈಟ್ ಲೈನ್ ನ ಡ್ರಾ ಮಾಡಿ, ಇಮ್ಯಾಜಿನರಿ ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಆ ಇಮ್ಯಾಜಿನರಿ ಲೈನ್ ರೈಟ್ ಸೈಡ್ ಏನಿದೆಯೋ ಎಕ್ಸಾಕ್ಟ್ ಆಗಿ ರೆಪ್ಲಿಕಾ ಲೆಫ್ಟ್ ಸೈಡ್ ಇದೆ. ಅಂದ್ರೆ ಸಿಮಿಟ್ರಿ ಇದೆಯಾ? ಒಂದು ಇಮ್ಯಾಜಿನರಿ ಲೈನ್ ನ ಡ್ರಾ ಮಾಡಿದ್ರೆ ಮಿರರ್ ಇಮೇಜ್ ಆಗಿರುತ್ತೆ. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್ ಹಿಯರ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಸಿಮಿಟ್ರಿಕ್ ಅಬೌಟ್ ದ ಲೈನ್ ಜಾಯಿನಿಂಗ್ ಟು ಟೆಸ್ಟ್ ಚಾರ್ಜಸ್. ಅದೇ ರೀತಿ ಈ ಪರ್ಪೆಂಡಿಕ್ಯುಲರ್ ಆಗಿ ಈ ತರ ಇಲ್ಲೊಂದು 2 ಚಾರ್ಜಸ್ ಇದೆ. 2 ಚಾರ್ಜಸ್ಗೆ ಒಂದು ಕಾಮನ್ ಲೈನ್ ನ ಡ್ರಾ ಮಾಡಿದೆ, ಮೇಲ್ಗಡೆ ಯಾವ ತರ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಪಿಯರ್ ಆಗ್ತಿದೋ ಎಕ್ಸಾಕ್ಟ್ ಆಗಿ ಮಿರರ್ ಇಮೇಜ್ ತರ ಡೌನ್ ಸೈಡ್ ಅಪಿಯರ್ ಆಗ್ತಿದೆ. ದಟ್ ಇಸ್ ಸಿಮಿಟ್ರಿಕ್ ಇನ್ ನೇಚರ್. ಇಲ್ಲೂ ಕೂಡ ಗಮನಿಸಬಹುದು. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ದಿಸ್ ಇಸ್
a set of two positive charges. ಇಲ್ಲಿ ಎರಡು ಪಾಸಿಟಿವ್ ಚಾರ್ಜಸ್ ನ ತಗೊಂಡಿನಿ. ಲೆಟ್ ಮಿ ಕನ್ಫರ್ಮ್ ಒನ್ಸ್. ಇಲ್ಲಿರ್ತಕ್ಕಂಥದ್ದು ಎರಡು ಪಾಸಿಟಿವ್ ಚಾರ್ಜ್, ಇಲ್ಲಿರ್ತಕ್ಕಂಥದ್ದು ಒಂದು ಪಾಸಿಟಿವ್, ಸಾರಿ, ಮೂರು ಚಾರ್ಜಸ್ ಇದೆ ಇಲ್ಲಿ. ದ ಥರ್ಡ್ ಕೇಸ್ 3 ನಲ್ಲಿ ಮೂರು ಚಾರ್ಜಸ್ ಇದೆ. ನೋಡಿ ಇಲ್ಲಿ ಮೇಲ್ಗಡೆ ಯಾವ ತರ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದೆಯೋ ಡೌನ್ ಸೈಡ್ ಕೂಡ ಅದೇ ತರ ಇದೆ. ದೇ ಆರ್ ಸಿಮೆಟ್ರಿಕ್ ಇನ್ ನೇಚರ್. ಲೆಟ್ ಮಿ ರಿಮೂವ್ ದಿಸ್ ಒನ್. ಬೇಕಾದ್ರೆ ಈ ಪಿಕ್ಚರ್ ನ ನೋಟ್ ಮಾಡ್ಕೊಳ್ಳಿ. ಆ ಪ್ರಾಪರ್ಟಿ ಮೇಲೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಬಂದಿದೆ JEE ಅಲ್ಲಿ, ಅದನ್ನ ಡಿಸ್ಕಸ್ ಮಾಡ್ತೀನಿ ಆಮೇಲೆ, ಇದೆಲ್ಲ ಆಗೋದ್ಲಿ. ನೆಕ್ಸ್ಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಕನ್ಸರ್ವ್ಡ್. ಇದು ಸ್ವಲ್ಪ ಟ್ರಿಕಿ ಆಗಿದೆ ನೋಡಿ. ಒಂದು ಪಾಸಿಟಿವ್ ಚಾರ್ಜ್ ನ ತಗೊಂತೀನಿ ಇಲ್ಲಿ. ಐ ವಿಲ್ ಕನ್ಸಿಡರ್ ದಿಸ್ ಆಸ್ ಅ ಪ್ಲಸ್ ಕ್ಯೂ ಚಾರ್ಜ್ ಅನ್ನ ತಗೊಂಡ್ರೆ ಒಂದ್ ಕನ್ವೆನ್ಷನ್ ಅಗೇನ್ ಫಿಕ್ಸ್ ಮಾಡ್ತಾ ಇದೀನಿ. ಪ್ಲಸ್ ಕ್ಯೂ ಇದ್ದಾಗ 4 ಫೀಲ್ಡ್ ಲೈನ್ಸ್ ಆಚೆಗೆ ಬರಬೇಕು. 1 plus Q is equals to 4 electric field lines should come outside. ಈಗ ಅದನ್ನ ರೆಫರೆನ್ಸ್ ಆಗಿ ಸೈಡ್ ಅಲ್ಲಿ ಇಟ್ಟಿದ್ದೀನಿ. ಲೆಟ್ ಮಿ ಕನ್ಸಿಡರ್ ಎ ಸಿಸ್ಟಮ್ ಆಫ್ ಚಾರ್ಜ್. ಸ್ವಲ್ಪ ಕಾನ್ಸಂಟ್ರೇಟ್ ಕೇಳಿ, ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಇಲ್ಲೊಂದು +2Q ಚಾರ್ಜ್ ಅನ್ನ ತಗೊಂತೀನಿ. ಇನ್ ಸ್ವಲ್ಪ ಡೌನ್ ಸೈಡ್ ಬರೀತೀನಿ. +2Q ಚಾರ್ಜ್ ಅನ್ನ ತಗೊಂತಾ ಇದೀನಿ. ಇಲ್ಲೊಂದು -Q ಚಾರ್ಜ್ ಅನ್ನ ತಗೊಂತಾ ಇದೀನಿ. ಆಬ್ವಿಯಸ್ಲಿ ಅದು +Q, ಇದು -Q. ಇದು ರೆಫರೆನ್ಸ್, ಇದು ಈ ಕಡೆ ಇರೋದು ರೆಫರೆನ್ಸ್. ಇದಕ್ಕೂ ಡಿಸ್ಟರ್ಬೆನ್ಸ್ ಏನಿಲ್ಲ. ಈಗ -Q ಇರ್ತಕ್ಕಂಥ ಚಾರ್ಜ್ ಒಳಗಡೆಗೆ ಎಷ್ಟು ಫೀಲ್ಡ್ ಲೈನ್ಸ್ ಹೋಗ್ಬೇಕು ಅಂದ್ರೆ 4 ಹೋಗ್ಬೇಕು. ಆಬ್ವಿಯಸ್ಲಿ 4 ಫೀಲ್ಡ್ ಲೈನ್ಸ್ ಹೊರಗಡೆ ಹೋಗ್ಬೇಕು. ನಾವು ಕನ್ಸಿಡರ್ ಮಾಡಿರೋ ಸೈನ್ ಕನ್ವೆನ್ಷನ್ ಪ್ರಕಾರ, ಅಂದ್ರೆ ನಾವು ಕನ್ಸಿಡರ್ ಮಾಡಿರೋ ಸ್ಕೇಲ್ ಪ್ರಕಾರ. ಈಗ ಇಲ್ಲಿಂದ ಎಷ್ಟು ಚಾರ್ಜ್ ಲೈನ್ಸ್ ಆಚೆ ಬರ್ಬೇಕು, ಎಷ್ಟು ಫೀಲ್ಡ್ ಲೈನ್ಸ್ ಆಚೆಗೆ ಬರ್ಬೇಕು ಅಂದ್ರೆ 1Q ಇದ್ದಾಗ 4 ಬರ್ತಿದೆ ಅಂದ್ರೆ 2Q ಇದ್ದಾಗ ಎಷ್ಟು ಬರ್ಬೇಕು, 8 ಫೀಲ್ಡ್ ಲೈನ್ಸ್ ಆಚೆಗೆ ಬರಬೇಕು. ದಟ್ ಮೀನ್ಸ್ ಐ ವಿಲ್ ರೈಟ್ ಹಿಯರ್ 1 2 3 4 5 6 7 8. ಒಂಚೂರು ಸಿಮೆಟ್ರಿಕ್ ಇಲ್ಲದೆ ಇರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. 1 2 3 4 5 6 7 8 ಲೈನ್ಸ್ ಆಚೆಗೆ ಬರ್ತಾ ಇದೆ. ಈಗ ಆರಿಜಿನ್ ಆಗ್ತಕ್ಕಂಥ ಲೈನ್ಸ್ ಪಕ್ಕದಲ್ಲೇ ಇರ್ತಕ್ಕಂಥ -Q ಚಾರ್ಜ್ ಹತ್ರ ಹೋಗಿ ಟರ್ಮಿನೇಟ್ ಆಗ್ಬೇಕು. ಟರ್ಮಿನೇಟ್ ಆಗತ್ತೆ ಆಬ್ವಿಯಸ್ಲಿ. ಲೆಟ್ ಮಿ ರೈಟ್ ದಿಸ್ ಒನ್ ಆಸ್ ವೆಲ್. ಇದು ಅಷ್ಟೇ ಟರ್ಮಿನೇಟ್ ಆಯ್ತು, ಇದು ಅಷ್ಟೇ ಟರ್ಮಿನೇಟ್ ಆಯ್ತು. ಓಕೆ, ಈಗ ಈ ಸಿಸ್ಟಮ್ ಆಫ್ ಚಾರ್ಜಸ್ ನ ದೂರದಿಂದ ನೋಡಿದಾಗ, ಇದೇ ಸಿಸ್ಟಮ್ ಆಫ್ ಚಾರ್ಜಸ್ ನ ಐ ವಿಲ್ ಗೋ ಫಾರ್ ಅಂಡ್ ವಾಚ್. ದೂರದಿಂದ ನೋಡಿದಾಗ ಅವೆಲ್ಲ ತುಂಬಾ ಹತ್ತಿರದಲ್ಲಿ ಪ್ಲೇಸ್ ಆಗಿದೆ, ಅವೆರಡು ತುಂಬಾ ಸ್ಮಾಲ್ ಡಿಸ್ಟೆನ್ಸ್ ವೇರಿಯೇಷನ್ ಇದೆ. ನಾನು ಆ ಚಾರ್ಜ್ ಸಿಸ್ಟಮ್ ನ ದೂರದಿಂದ ನೋಡಿದಾಗ ಅದೇ ಸಿಂಗಲ್ ಚಾರ್ಜ್ ತರ ಅಪಿಯರ್ ಆಗತ್ತೆ. ದಿಸ್ ಸಿಸ್ಟಮ್ ಶುಡ್ ಅಪಿಯರ್ ಆಸ್ ಅ +Q. ಐ ಹೋಪ್ ಯು ಆರ್ ಫಾಲೋಯಿಂಗ್ ವಾಟ್ ಐ ಆಮ್ ಸೇಯಿಂಗ್. ಈ ಸಿಸ್ಟಮ್ ನ ದೂರದಿಂದ ನೋಡಿದಾಗ, ಸೊ ದಿಸ್ ಇಸ್ ಅ ನಿಯರ್ ವ್ಯೂ and this is a far view. ಸೈನ್ ಕನ್ವೆನ್ಷನ್ ಫಾಲೋ ಆಗ್ತಾ ಇದೆ. ಇದರಿಂದ 4 ಫೀಲ್ಡ್ ಲೈನ್ಸ್ ಆಚೆಗೆ ಬರಬೇಕು ಈ ಪೂರ್ತಿ ಸಿಸ್ಟಮ್ ಇಂದ. ಸೊ ದೇರ್ ಫೋರ್ ವಾಟ್ ಹ್ಯಾಪನ್ಸ್ ಇಸ್, ಈ ಫೀಲ್ಡ್ ಲೈನ್ ಒಂಚೂರು ಡಿವಿಯೇಟ್ ಆಗಿ ಎಲ್ಲಿಂದ ಎಕ್ಸಿಟ್ ಆಗತ್ತೆ ನೋಡಿ. ಈಗ ನೀವು ದೂರದಿಂದ ನೋಡಿದ್ರು ಅಷ್ಟೇ ಫೀಲ್ಡ್ ಲೈನ್ಸ್ ಹೊರಗಡೆಗೆ ಬರ್ತಿದೆ, ಹತ್ರ ಇಂದ ನೋಡಿದ್ರು ಅಷ್ಟೇ ಫೀಲ್ಡ್ ಲೈನ್ಸ್ ಬರ್ತಿದೆ ನೋಡಿ. ಸಿಂಗಲ್ ಚಾರ್ಜ್ ಇದ್ದಾಗ 4 ಫೀಲ್ಡ್ ಲೈನ್ಸ್ ಆಚೆಗೆ ಹೋಗ್ಬೇಕಾಯ್ತು. ಅದೇ ಪೂರ್ತಿ ಸಿಸ್ಟಮ್ ನ ಕನ್ಸಿಡರ್ ಮಾಡಿದಾಗ ಕೂಡ ಅಷ್ಟೇ ಫೀಲ್ಡ್ ಲೈನ್ಸ್ ಆಚೆಗೆ ಹೋಗ್ತಾ ಇದೆ. Therefore, the electric field lines are conserved. So that's the property number 8. Let's go to the property number 9. The tangent drawn, ಇದು ನಿಮ್ಗೆ ಗೊತ್ತಿರೋ ಪ್ರಾಪರ್ಟಿ, ಮೋಸ್ಟ್ ಪ್ರಾಬಬಲಿ theory exams ಗೆ ಸಿಕ್ಕಾಪಟ್ಟೆ ಓದಿರ್ತೀರಿ. The tangent drawn at a point on electric field line gives the direction of field at that point. ಯಾವುದೋ ಒಂದು ಫ್ರೀ ಸ್ಪೇಸ್ ಅಲ್ಲಿ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಈ ತರ ಇದೆ ಅಂತ ಅನ್ಕೊಳ್ಳೋಣ. ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಪಾಯಿಂಟ್. ದಿಸ್ ಇಸ್ ಅ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್.
ಈ ಪಾಯಿಂಟ್ ನಲ್ಲಿ ನಂಗೆ ಡೈರೆಕ್ಷನ್ ಬೇಕಾದ್ರೆ ಇಲ್ಲೊಂದು ಟ್ಯಾಂಜೆಂಟ್ ನ ಡ್ರಾ ಮಾಡಿ, ದಟ್ ಗಿವ್ಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅಟ್ ಅ ಪಾಯಿಂಟ್ ಎ. ಅಂಡ್ ಅಗೈನ್ ಇಲ್ಲೊಂದು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನನಗೆ ಎಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಬೇಕು ಅಂದ್ರೆ ಅಲ್ಲೊಂದು ಟ್ಯಾಂಜೆಂಟ್ ನ ಡ್ರಾ ಮಾಡಿ, ದಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಬಿ. ಯಾವ್ಯಾವ ಪಾಯಿಂಟ್ ನಲ್ಲಿ ನಮಗೆ ಡೈರೆಕ್ಷನ್ ಬೇಕು ಆ ಪಾಯಿಂಟ್ ನಲ್ಲಿ ಟ್ಯಾಂಜೆಂಟ್ ನ ಡ್ರಾ ಮಾಡಿದ್ರೆ ನಮಗೆ ಅಲ್ಲಿ ಡೈರೆಕ್ಷನ್ ಸಿಗುತ್ತೆ. ಸೊ ಲೆಟ್ಸ್ ಗೋ ಟು ದ 10th property. No two field lines will intersect. No two field lines. The 10th property is no two field lines will intersect. ಎರಡು ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಆಗಲ್ಲ ಅಂತ ಹೇಳ್ತಾರೆ. ಸಪೋಸ್ ಇಂಟರ್ಸೆಕ್ಟ್ ಆದ್ರೆ ಏನ್ ಸರ್, 10th ಅಲ್ಲಿ ಲಾಜಿಕ್ ಕೊಟ್ಟಿದ್ರಲ್ಲ, ಸೇಮ್ ಲಾಜಿಕ್ ಇಲ್ಲೂ ಅಪ್ಲೈ ಆಗೋದು. Why two magnetic field lines will never intersect? Same property, same logic ಇಲ್ಲೂ ಅಷ್ಟೇ. ಸಪೋಸ್ ಏನಾದ್ರು ಎರಡು ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಆಯ್ತು ಅಂತ ಅನ್ಕೊಳ್ಳಿ. Let us consider two field lines are intersecting. Of course ಆಗಲ್ಲ, ಆಗತ್ತೆ ಅಂತ ಅನ್ಕೊಳ್ಳೋಣ. ಈಗ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಲ್ಲಿ ಎರಡು ಟ್ಯಾಂಜೆಂಟ್ ನ ಡ್ರಾ ಮಾಡಬಹುದು. ಈ ಲೈನ್ ಪ್ರಕಾರ ಈ ಕಡೆ ಒಂದು ಫೀಲ್ಡ್ ಇದೆ, ಈ ಕಡೆ ಒಂದು ಫೀಲ್ಡ್ ಇದೆ. So at a given point, two electric field directions exist, which is not possible. So therefore, two field lines will never intersect. If they intersect at the point of intersection, two tangents can be drawn. Two tangents can be drawn. That is two different direction at a given point. ಅದರ ಅರ್ಥ ಏನು ಅಂದ್ರೆ, ಈಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂದ್ರೆ ಏನು, ಯಾವ್ದಾದ್ರು ಒಂದು ಟೆಸ್ಟ್ ಚಾರ್ಜ್ ನ ತಗೊಂಬಂದ್ ಅಲ್ಲಿಟ್ರೆ ಆ ಪಾತ್ ಮುಖಾಂತರ ಹೋಗುತ್ತೆ. ಆ ಫೀಲ್ಡ್ ಲೈನ್ ಹೇಗಿದೆಯೋ ಆ ಪಾತ್ ಅಲ್ಲಿ ಹೋಗಕ್ಕೆ ಟ್ರೈ ಮಾಡುತ್ತೆ. ಅದನ್ನೇ ತಾನು ನಾವು ಡಿಫೈನ್ ಮಾಡಿದ್ವಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂತ. ಈಗ ಒಂದು ಪಾಸಿಟಿವ್ ಟೆಸ್ಟ್ ಚಾರ್ಜ್ ನ ತಗೊಂಬಂದ್ ಇಲ್ಲಿಟ್ರೆ ಈ ಫೀಲ್ಡ್ ಲೈನ್ ಪ್ರಕಾರ ಈ ಕಡೆಗೆ ಹೋಗ್ಬೇಕು, ಈ ಫೀಲ್ಡ್ ಲೈನ್ ಪ್ರಕಾರ ಈ ಕಡೆಗೆ ಹೋಗ್ಬೇಕು. ಈಗ ಯಾವ ಕಡೆಗೂ ಹೋಗಲ್ಲ, ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ಎರಡು ಡಿಫರೆಂಟ್ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು, ವಿಚ್ ಇಸ್ ನಾಟ್ ಪಾಸಿಬಲ್. ಸೊ therefore which is not possible. Next property na nodana, that is electric field lines will tend to diverge from positive charge. Suppose ಯಾವುದೋ ಒಂದು ರೀಜನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು ಅಂತ ಅನ್ಕೊಳ್ಳೋಣ. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. I'll consider uniform electric field in a given region. ಈಗ ದೂರದಿಂದ ಎಲ್ಲೋ ಒಂದ್ ಕಡೆಯಿಂದ ಒಂದು ಪಾಸಿಟಿವ್ ಚಾರ್ಜ್ ನ ತಗೊಂಬಂದ್ ಇಲ್ಲಿಟ್ಟೆ. Now there is a deviation in the electric field line. Deviation ಅಂದ್ರೆ ಈಗ ಇದ್ರ ಒಳಗಡೆ ಹೋಗಕ್ಕಾಗಲ್ಲ. Obviously they have to take the deviation in this direction. They take the deviation. ಅದೇ ಯಾವ್ದಾದ್ರು ಒಂದು ನೆಗೆಟಿವ್ ಚಾರ್ಜ್ ಅನ್ನ ಇಟ್ರೆ, ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ನೆಗೆಟಿವ್ ಚಾರ್ಜ್ ಅನ್ನ ತಗೊಂಬಂದ್ ಇಟ್ರೆ ಆ ಚಾರ್ಜ್ ಕಡೆಗೆ ಅಟ್ರಾಕ್ಟ್ ಆದಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಬೆಂಡ್ ಆಗುತ್ತೆ. ಸೊ ಬೆಂಡ್ ಟುವರ್ಡ್ಸ್ ದ ನೆಗೆಟಿವ್ ಚಾರ್ಜ್, ದೇ ಟ್ರೈ ಟು ಬೆಂಡ್ ಅವೇ ಫ್ರಮ್ ದ ಪಾಸಿಟಿವ್ ಚಾರ್ಜ್. ದಟ್ ಈಸ್ ದ ಪ್ರಾಪರ್ಟಿ ನಂಬರ್ 11 which I am giving. That's it. Note ಮಾಡ್ಕೊಳ್ಳಿ. We'll go to the problems. ಒಂದೇ ಒಂದು ಸ್ಮಾಲ್ ಟಾಪಿಕ್ ಉಳ್ಕೊಂಡಿದೆ, ದಟ್ ಈಸ್ ನಲ್ ಪಾಯಿಂಟ್. ನಲ್ ಪಾಯಿಂಟ್ ಮೇಲೆ ಒಂದು ಕಾನ್ಸೆಪ್ಟ್ ಇದೆ, ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಆಕ್ಚುಲಿ ಎರಡು ಚಾರ್ಜಸ್ ನ ತಗೊಂಡು ಒಂದು ಲೈನ್ ನ ಡ್ರಾ ಮಾಡಿದ್ರೆ ಆ ಲೈನ್ ಅಲ್ಲಿ ಯಾವ ಪಾಯಿಂಟ್ ನಲ್ಲಿ ನೆಟ್ ಫೋರ್ಸ್ 0 ಇರುತ್ತೆ ಅಂತ ನಾವು ಪ್ರೀವಿಯಸ್ ವಿಡಿಯೋನಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಎರಡು ಚಾರ್ಜಸ್ ನ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಒಂದು +q ತಗೊಂತೀನಿ, ಈ ಕಡೆ ಇನ್ನೊಂದು +9q ತಗೊಂತೀನಿ. ಈಗ ಇವೆರಡನ್ನು ಕನೆಕ್ಟ್ ಮಾಡೋ ಒಂದು ಲೈನ್ ನ ಡ್ರಾ ಮಾಡಿದ್ರೆ ಯಾವುದೋ ಒಂದು ಪಾಯಿಂಟ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಿರುತ್ತೆ. ಆ ಪಾಯಿಂಟ್ ನ ನಾವೇನಂತ ಕರಿತೀವಿ, ನಲ್ ಪಾಯಿಂಟ್ ಅಂತ ಕರಿತೀವಿ. ಕ್ವಶನ್ ಇದೆ, ಕ್ವಶನ್ ಇಂದಾನೆ ಸ್ಟಾರ್ಟ್ ಮಾಡ್ಬಿಡೋಣ. ಫೈಂಡ್ ದ ಪಾಯಿಂಟ್ ಅಟ್ ವಿಚ್ find the point on line joining two charges at which
The net electric field is zero. The net electric field is zero. Electric field is zero. ಕ್ವಶನ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಈ ಕಡೆ ಒಂದು ಚಾರ್ಜ್ ಇದೆ, ಈ ಕಡೆ ಒಂದು ಮೈನಸ್, ಇಲ್ಲೊಂದು ಪ್ಲಸ್ ಕ್ಯೂ, ಈ ಕಡೆ ಒಂದು ಪ್ಲಸ್ 9q ಇದೆ. ಈ ಲೈನ್ ಜಾಯಿನಿಂಗ್ ನಲ್ಲಿ ಯಾವುದೋ ಒಂದು ಪಾಯಿಂಟ್ ನಲ್ಲಿ ನೆಟ್ ಫೀಲ್ಡ್ ಝೀರೋ ಇರುತ್ತೆ. ಆ ಪಾಯಿಂಟ್ ಯಾವುದು ಅಂತ ಕೇಳಿದ್ರೆ ಸೇಮ್ ಕಾನ್ಸೆಪ್ಟ್. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಝೀರೋ ಆಗ್ತಿದಲ್ಲ, ಅದೇ ಕಾನ್ಸೆಪ್ಟ್, ಅದೇ ಫಾರ್ಮುಲಾನೇ ಅಪ್ಲೈ ಆಗುತ್ತೆ. ಶಾರ್ಟ್ ಕಟ್ ಫಾರ್ಮುಲಾ ಕೂಡ ಆಲ್ರೆಡಿ ಕೊಟ್ಟಿದ್ದೀನಿ, ಅದನ್ನು ಬೇಕಾದ್ರೆ ನೀವು ಅಪ್ಲೈ ಮಾಡಿ ನೋಡಬಹುದು. ಲೆಟ್ ಅಸ್ ಸಿ ವಾಟ್ ಆರ್ ದೋಸ್ ಪಾಸಿಬಲ್ ಲೈನ್ಸ್. ನೋಡಿ, 3 ಪಾಸಿಬಿಲಿಟೀಸ್ ಇದೆ. ಅದು ಆಗತ್ತೋ ಇಲ್ವೋ ಗೊತ್ತಿಲ್ಲ, ಆಗೋ ಚಾನ್ಸಸ್ ಇದೆ. ಒಂದು, ಔಟ್ಸೈಡ್ ದ ಸಿಸ್ಟಮ್ ಆಚೆಗೆ ಒಂದು ಪಾಯಿಂಟ್ ಇರಬಹುದು, ಅಥವಾ ಸಿಸ್ಟಮ್ ಈಚೆಗೆ ಈ ಕಡೆ ಇರ್ತಕ್ಕಂಥ ಇನ್ನೊಂದು ಪಾಯಿಂಟ್ ಅಲ್ಲಿ ಯಾವ್ದಾದ್ರು ನಲ್ ಪಾಯಿಂಟ್ ಇರಬಹುದು. ಇನ್ ಕೇಸ್ ಮಿಡ್ಲ್ ಅಲ್ಲಿ ಕೂಡ ಯಾವುದೋ ಒಂದು ಪಾಯಿಂಟ್ ಇರಬಹುದು. ಸೊ ಪಾಸಿಬಿಲಿಟಿ 1, ಪಾಸಿಬಿಲಿಟಿ 2, ಪಾಸಿಬಿಲಿಟಿ 3, 3 ಪಾಸಿಬಿಲಿಟಿಯಲ್ಲಿ ಏನೇನ್ ಆಗೋ ಚಾನ್ಸಸ್ ಇದೆ ಲೆಟ್ಸ್ ಚೆಕ್. ಪಾಸಿಬಿಲಿಟಿ ನಂಬರ್ 1, ಪಾಸಿಬಿಲಿಟಿ 1, ಇಲ್ಲಿ ಪ್ಲಸ್ ಕ್ಯೂ ಇದೆ, ಇಲ್ಲಿ ಪ್ಲಸ್ 9q ಇದೆ. ನೋಡಿ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಪಾಸಿಟಿವ್ ಚಾರ್ಜ್ ಇಸ್ ರೇಡಿಯಲಿ ಔಟ್ವರ್ಡ್. ಈ ಪಾಯಿಂಟ್ ನಲ್ಲಿ ಏನಾದ್ರು ಪಾಸಿಬಲ್ ಇದ್ದಿದ್ರೆ ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗೆ ಇರ್ತಿತ್ತು, ಅರೆ ರೇಡಿಯಲಿ ಔಟ್ವರ್ಡ್. ಇದು ಪಾಸಿಟಿವ್ ಚಾರ್ಜ್ ಆಗಿರೋದ್ರೆ ಇದರಿಂದ ಅಲ್ಲಿ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಅದು ಕೂಡ ರೇಡಿಯಲಿ ಔಟ್ವರ್ಡ್ ಇದೆ. ಅರೆ ಎರಡು ಎಲೆಕ್ಟ್ರಿಕ್ ಫೀಲ್ಡ್ಸ್ ಇದೆ, E1 ಮತ್ತೆ E2, ಎರಡು ಒಂದೇ ಡೈರೆಕ್ಷನ್ ಇದೆ. ಆಡ್ ಅಪ್ ಆಗಿ ಝೀರೋ ಆಗೋ ಚಾನ್ಸ್ ಇದೆಯಾ? ಇಲ್ಲ. ಒಂದು ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ, ಒಂದು ನೆಗೆಟಿವ್ ಡೈರೆಕ್ಷನ್ ಇದ್ದಿದ್ರೆ ಆಗ್ತಿತ್ತು. ಬಟ್ ಎರಡೂ ಪಾಸಿಟಿವ್ ಡೈರೆಕ್ಷನ್ ಇರೋದ್ರಿಂದ ಪಾಸಿಬಿಲಿಟಿ 1 ಗಾನ್, ಇದು ಚಾನ್ಸೇ ಇಲ್ಲ. ಅದೇ ರೀತಿ ಪಾಸಿಬಿಲಿಟಿ 2 ಚೆಕ್ ಮಾಡೋಣ. ಸೊ ಈ ಕಡೆ ಏನಾಗತ್ತೆ, ಸೇಮ್ ಲಾಜಿಕ್. ನೋಡಿ, ಈ ಕಡೆ ಬಂದಾಗ ರೇಡಿಯಲಿ ಔಟ್ವರ್ಡ್ ಬರುತ್ತೆ, ಐ ಕಾಲ್ ದಿಸ್ ಆಸ್ E1. ಇದರಿಂದ ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಅದು ಕೂಡ E2 ಇರುತ್ತೆ, ರೇಡಿಯಲಿ ಔಟ್ವರ್ಡ್. ಪಾಸಿಟಿವ್ ರೇಡಿಯಲಿ ಔಟ್ವರ್ಡ್, ಇದು ಕೂಡ ಪಾಸಿಟಿವ್ ರೇಡಿಯಲಿ ಔಟ್ವರ್ಡ್. ಸೊ ಎರಡು ಫೀಲ್ಡ್ ಲೈನ್ಸ್, ಎರಡು ಫೀಲ್ಡ್ ಸ್ಟ್ರೆಂತ್ಸ್ ಒಂದೇ ಡೈರೆಕ್ಷನ್ ಅಲ್ಲಿ ಆಡ್ ಅಪ್ ಆಗ್ತಿದೆ. ಝೀರೋ ಆಗೋ ಚಾನ್ಸಸ್ ಇದೆ. ಅರೆ ಎಲ್ಲಾದ್ರೂ ಹೋಗಿ ಎರಡು ಆಡ್ ಆಗ್ಬಿಟ್ರೆ ಹೋಗುತ್ತೆ, ಝೀರೋ ಆಗೋ ಚಾನ್ಸೇ ಇಲ್ಲ. ಸೊ therefore the net field can never become zero. So ಇಲ್ಲಿ never become zero. Possibility 2 gone. ಇನ್ನು ಉಳಿದಿರೋದು ಒಂದೇ ಒಂದು ಪಾಸಿಬಿಲಿಟಿ, ಆಬ್ವಿಯಸ್ಲಿ ಮಿಡ್ಲ್ ಅಲ್ಲಿ ಮಾತ್ರ ಇರಬೇಕು. there is no other possibility. ಇದಕ್ಕೆ ಶಾರ್ಟ್ ಕಟ್ ಫಾರ್ಮುಲಾ ಕೂಡ ಇದೆ, ನಾನು ಆಲ್ರೆಡಿ ಕೊಟ್ಟಿದ್ದೀನಿ, ಮತ್ತೆ ಇನ್ನೊಂದ್ಸತಿ ಕೊಡ್ತೀನಿ. let us consider this is a plus q charge and they are separated by a distance. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ r ಇದೆ ಅಂತ ಅನ್ಕೊಳ್ಳೋಣ. r ಡಿಸ್ಟೆನ್ಸ್ ಅಲ್ಲಿ ಇನ್ನೊಂದು 9q ಚಾರ್ಜ್ ಇದೆ ಯಾವುದೋ ಒಂದು ಪಾಯಿಂಟ್ ಅಲ್ಲಿ, which is at a distance of x from smaller charge. Smaller charge ಇಂದ ಒಂದು x distance ದೂರದಲ್ಲಿ null point ಇದೆ ಅಂತ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ electric field at this point is equal to 0. In other words, the net electric field is 0. Electric field due to charge 1 plus electric field due to charge 2 is equal to 0. ಸರ್ ಹೇಗೆ ಹೇಳ್ತೀರಿ? ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇದರಿಂದ ಈ ಕಡೆಗಿರತ್ತ, ಅದೇ ರೀತಿ ಇದರಿಂದ ಈ ಕಡೆಗಿರತ್ತೆ, ಎರಡು ಆಡ್ ಅಪ್ ಆಗಿ ಎಲ್ಲೋ ಒಂದ್ ಕಡೆ ಝೀರೋ ಬರ್ಬೇಕು. ಅರೆ ಇದು ಈ ಕಡೆ ಇರೋ ಎಲೆಕ್ಟ್ರಿಕ್ ಫೀಲ್ಡ್, ಈ ಕಡೆ ಇರೋ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಅಲ್ಲಿ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಸೇಮ್ ಆಗ್ಲೇಬೇಕಾ? ಹಾಗಾದ್ರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಝೀರೋ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಆಗ್ಲೇಬೇಕು. ಸೊ therefore E1 plus E2 ವೆಕ್ಟರ್ ಅಡಿಷನ್ ಮಾಡಿದ್ರೆ E1 plus E2 is equal to 0. In other words, the magnitude of E1 minus magnitude of E2 is equal to 0 at some point, ಅಥವಾ E1 is equals to E2 at some distance. ಆ ಡಿಸ್ಟೆನ್ಸ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ x ಡಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದೀನಿ. ಇಲ್ಲಿಂದ ಇಲ್ಲಿಗೆ x ಆದ್ರೆ ಇನ್ನು ಉಳಿದಿರ್ತಕ್ಕಂಥ ಡಿಸ್ಟೆನ್ಸ್ ಏನಾಗಿರುತ್ತೆ, r minus x ಆಗಿರುತ್ತೆ. x ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಸಿಕ್ಕೋಯ್ತು. therefore what we can do is electric field due to charge 1 k into q divided by x square, that is equals to, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನಿದೆ r minus x ಇದೆ, k into 9q divided by r minus x whole square ಬರುತ್ತೆ. kq ಡಿಸ್ಕೌಂಟ್ ಡಮಾರ್ ಆಯ್ತು. ಇನ್ನು ಉಳಿದಿರ್ತಕ್ಕಂಥದ್ದು what you get is 9x square is equals to r minus x whole square. ಇಲ್ಲಿ ಸ್ಕ್ವೇರ್ ರೂಟ್ ತಗೋಬೇಡಿ, ಯಾಕಂದ್ರೆ ಎರಡೆರಡು ಪಾಸಿಬಿಲಿಟಿ ಇರೋದ್ರಿಂದ ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ. ಒಂದ್ x ಟರ್ಮ್ಸ್ ಎಲ್ಲ ಒಂದ್ ಕಡೆಗೆ ತಗೊಳ್ಳೋಣ. r minus x divided by x whole square is equals to 9. Am I right? ಈಗ ಸ್ಕ್ವೇರ್ ರೂಟ್ ತಗೊಂಡ್ರೆ ಎರಡು ಪಾಸಿಬಿಲಿಟಿ ಇದೆ, ದಟ್ ಈಸ್ r minus x divided by x is equals to plus 3 ಬರ್ಬೋದು, ಅಥವಾ r minus x divided by x ಬಂದ್ರೆ minus 3 ಬರ್ಬೋದು.
These are the two possibilities. Square root ತಗರೆ ಎರಡು ಬರಬಹುದು possibilities. Let me check. R minus x is equals to 3x ಅಥವಾ R is equals to 4x ಬರುತ್ತೆ. 4x, x is equals to R by 4, first possibility. ಅಂದ್ರೆ equation ನ ಸಾಲ್ವ್ ಮಾಡಿದ್ರೆ ಎರಡು ರೂಟ್ಸ್ ಬರುತ್ತೆ. ಅದನ್ನ ನಾನು ಸಾಲ್ವ್ ಮಾಡ್ತಾ ಇದೀನಿ. Similarly, R minus x is equals to minus 3x. In other words, ಇನ್ನ ಆ ಕಡೆ ತಗೊಂಡ್ರೆ R is equals to minus 2x ಬರುತ್ತೆ. X is equals to minus R by 2 ಬರುತ್ತೆ. ನೋಡಿ x ಅನ್ನೋದು ನಾನು ಈ ಕಡೆ ತಗೊಂತಾ ಇದ್ದೀನಿ. ರೈಟ್ ಸೈಡ್ ಇರೋದು ಪ್ಲಸ್ x ಆಗುತ್ತೆ. ನನ್ಗೆ ಇಲ್ಲೊಂದು ರೂಟ್ ಬರ್ತಾ ಇದೆ ಮೈನಸ್ ಆರ್ ಬೈ 2 ಬರ್ತಾ ಇದೆ. ಮೈನಸ್ ಆರ್ ಬೈ 2 ಅಂದ್ರೆ ಈ ಕಡೆಗೆ ಇನ್ನೊಂದು ಸೊಲ್ಯೂಷನ್ ಬರ್ತಾ ಇದೆ ಮ್ಯಾಥಮೆಟಿಕಲಿ. ಇಸ್ ದಟ್ ಪಾಸಿಬಲ್? ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ. ಹಾಗಾದ್ರೆ ಈ ರೂಟು ಡಮ್ಮಿ ರೂಟು. ಮ್ಯಾಥಮೆಟಿಕಲ್ ಆಗಿ ಬಂದಿದೆ ಬಟ್ ಆ ರಿಯಾಲಿಟಿಯಲ್ಲಿ ಪಾಸಿಬಲ್ ಇಲ್ಲ. therefore this is not possible. ಇನ್ನು ಉಳಿದಿರೋದು ಒಂದೇ, obviously this is possible. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಆರ್ ಡಿಸ್ಟೆನ್ಸ್ ಅಲ್ಲಿ ಇದೆ, ಅದು ಆರ್ ಬೈ 4 ಡಿಸ್ಟೆನ್ಸ್ ಅಲ್ಲಿ ಒಂದು ಪಾಯಿಂಟ್ ಇದೆ. ಆ ಪಾಯಿಂಟ್ ನಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಇದೆ ಅಂತ ಹೇಳ್ತದೆ ಈ ಪ್ರಾಬ್ಲಮ್. ಇಷ್ಟೆಲ್ಲ ಏನಕ್ಕೆ ಮಾಡಿಸ್ತೀವಿ ಸರ್? ಇದ್ರ ಮೇಲೆ ಒಂದು IIT ಪ್ರಾಬ್ಲಮ್ ಇದೆ, ಅದನ್ನ ಸಾಲ್ವ್ ಮಾಡಿಸೋದಕ್ಕೆ ಇದೊಂದು ಐಡಿಯಾ ಕೊಡ್ತಾ ಇದೀನಿ. ಶಾರ್ಟ್ ಕಟ್ ಬೇಕಾದ್ರೆ ಕೊಡ್ತೀನಿ ನೋಡಿ, ಇದನ್ನ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು erase is in 3 2 1 done. Shortcut is the distance x is equals to square root of smaller charge divided by square root of again smaller charge, larger charge plus square root of smaller charge into r value. This is a shortcut. Bekare check ಮಾಡಿ ನೋಡಿ, same answer ಬರುತ್ತೆ. Square root of smaller charge is q whole divided by square root of larger charge 9q plus square root of smaller charge into r value. Again, so small q cancel ಆಗುತ್ತೆ. ಡಿನಾಮಿನೇಟರ್ ಅಲ್ಲಿ ಇರತಕ್ಕಂತ small q ಇಲ್ಲಿ 3 ಬರುತ್ತೆ, ಇಲ್ಲಿ 1 ಇದೆ. So that is 1 by 4 into 1 by 4 into r value ಹಾಗೆ ಉಳ್ಕೊಂಡಿರುತ್ತೆ. ಇಲ್ಲಿರ್ತಕ್ಕಂಥ r ಕ್ಯಾರಿ ಆಗುತ್ತೆ. ಸೇಮ್ ಆನ್ಸರ್ ನಂಗೆ ಆಲ್ರೆಡಿ ಅಲ್ಲಿ ಬಂದಿರೋದು. ಅಂದ್ರೆ ಇದು ಯಾವಾಗ ಪಾಸಿಬಲ್ ಅಂದ್ರೆ when there are like charges ಇದ್ದಾಗ, when there are like charges, the null point is in between two charges and near to very important point ಇದು, ಯಾವಾಗಲೂ ಸ್ಮಾಲರ್ ಚಾರ್ಜ್ ಗೆ ನಿಯರ್ ಆಗಿರುತ್ತೆ. ನಿಯರ್ ಟು ಸ್ಮಾಲರ್ ಚಾರ್ಜ್ ನೀವು ಪ್ರಾಕ್ಟಿಕಲ್ ಆಗಿ ಬೇಕಾದ್ರೆ ಯೋಚನೆ ಮಾಡಬಹುದು. ಇದು ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದೆ, ಚಾರ್ಜು ಇದು ಕಮ್ಮಿ ಇದೆ ಅಂದ್ರೆ ಇದು ಫೀಲ್ಡ್ ಅನ್ನ ಬರೋದ್ರೆ E is equals to KQ divided by R square. K ಕ್ಯಾಪಿಟಲ್ Q ಅಂದ್ರೆ ಚಾರ್ಜ್ ಏನಿದೆ. ನ್ಯೂಮರೇಟರ್ ಪ್ರಕಾರ ಈ ಟರ್ಮ್ ರಿಚ್ ಆಯ್ತು, ನ್ಯೂಮರೇಟರ್ ಪ್ರಕಾರ ಈ ಟರ್ಮ್ ಪೂರ್ ಆಯ್ತು. ಬಟ್ ಡಿನಾಮಿನೇಟರ್ R ಜಾಸ್ತಿ ಆಗ್ತಾ ಇದ್ರೆ ಫೀಲ್ಡ್ ಕಮ್ಮಿ ಆಗತ್ತೆ. ಅರೆ ಈ R ಜಾಸ್ತಿ ಆಗ್ತಾ ಇದೆ, ಇದು ಈ R ಕಮ್ಮಿ ಆಗ, ಈ ಡಿಸ್ಟೆನ್ಸ್ ಕಮ್ಮಿ ಆಗ್ತಾ ಇರೋದ್ರಿಂದ ಎರಡು ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ನಲ್ ಪಾಯಿಂಟ್ ಅನ್ನೋದು ಸ್ಮಾಲರ್ ಚಾರ್ಜ್ ಗೆ ಹತ್ರ ಬರಬೇಕು, ಡಿನಾಮಿನೇಟರ್ ಕಂಪೆನ್ಸೇಟ್ ಮಾಡಬೇಕು. ಸೊ ಆತರ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಗೊತ್ತಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಮ್ಯಾಥಮೆಟಿಕಲ್ ಆಗಿ ಅರ್ಥ ಆದ್ರೂ ಸಾಕು. ಲೆಟ್ಸ್ ಟೇಕ್ ದ ಅನ್ಲೈಕ್ ಚಾರ್ಜಸ್. ಇದೇ ಪ್ರಾಬ್ಲಮ್ ಅನ್ಲೈಕ್ ಚಾರ್ಜಸ್ ಆಗಿದ್ರೆ ಏನಾಗುತ್ತೆ? ಲೆಟ್ಸ್ ಸಿ. ಸೊ ಐ ಆಮ್ ಗೋಯಿಂಗ್ ಟು erase this solution. ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಐ ಆಮ್ erasing in 3 2 1 done. Find the null point along the line joining unlike charges. ಆಗಲೇ ಒಂದು q ತಗೊಂಡಿದ್ದೆ, ಇನ್ನೊಂದು ಪ್ಲಸ್ 9q ತಗೊಂಡಿದ್ದೆ. ಈಗ minus 9q ತಗೊಂತೀನಿ ನೋಡಿ. ಪ್ಲಸ್ q ಒಂದು ಚಾರ್ಜ್ ತಗೊಂಡಿದ್ದೀನಿ, r ಡಿಸ್ಟೆನ್ಸ್ ನಲ್ಲಿ minus 9q ತಗೊಂಡಿದ್ದೀನಿ. ಲೆಟ್ ಮಿ ಕಾಲ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಆಸ್ ಸ್ಮಾಲ್ r. ಸೊ ಈ ಕಡೆಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಲೈನ್. ಕ್ವಶನ್ ಸೇಮ್. ಫೈಂಡ್ ದ null point. Null point along the line joining two charges. So let us see the possibilities. ಯಾವ possibilities check ಮಾಡೋಣ. Possibility 1 ಇಲ್ಲಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ, ಇಲ್ಲಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ಪ್ಲಸ್ q ಇದೆ, ಇಲ್ಲಿ minus 9q ಇದೆ. If this is possible, let us see if it is true or not. ಕರೆಕ್ಟಾ ಅಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಇದು ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗಿರುತ್ತೆ.
ಅಂಡ್ ಇದು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಅವೇ ಫ್ರಮ್ ದ ಚಾರ್ಜ್, ಅರೆ ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಅವೇ ಇರತ್ತೆ, ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಟುವರ್ಡ್ಸ್ ಇರತ್ತೆ. E1 and this is E2. ಸರ್ 0 ಆಗಬಹುದಲ್ಲ? ಇಲ್ಲ. ಯಾಕೆ ಅಂತ ಈಗ ಹೇಳಿದ್ರೆ ಗೊತ್ತಾಗತ್ತೆ ನೋಡಿ. ಆಗ್ಲೇ ಒಂದು ಸ್ಮಾಲ್ ಹಿಂಟ್ ಕೊಟ್ಟೆ, ಗೊತ್ತಾಯ್ತೋ ಇಲ್ವಾ ನಂಗೆ ಅರ್ಥ ಆಗಿಲ್ಲ. ಬಟ್ ಸ್ಟಿಲ್ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವುದೇ ಒಂದು ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ? KQ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್ ಇರುತ್ತೆ. ಇಲ್ಲಿ ನೋಡಿ, ಈ ಚಾರ್ಜ್ಗೆ ನ್ಯೂಮರೇಟರ್ ರಿಚ್ ಆಗೇ ಇದೆ, ಡಿನಾಮಿನೇಟರ್ ಕಮ್ಮಿ ಇರೋದ್ರಿಂದ ಅದು ಕೂಡ ರಿಚ್ ಆಗೇ ಇದೆ. ಅರೆ ಈ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿನೇ ಇರುತ್ತೆ ಕಂಪೇರ್ಡ್ ಟು ದಿಸ್ ಒನ್. ಈ ಚಾರ್ಜ್ ಏನ್ ಮಾಡ್ತಾ ಇದೆ? ಫೀಲ್ಡ್ ನ ಕ್ರಿಯೇಟ್ ಮಾಡ್ತಾ ಇದೆ. ಬಟ್ ನ್ಯೂಮರೇಟರ್ದು ಕಾಂಟ್ರಿಬ್ಯೂಷನ್ ಕಮ್ಮಿ ಇದೆ, ಡಿನಾಮಿನೇಟರ್ದು ಕಾಂಟ್ರಿಬ್ಯೂಷನ್ ಕಮ್ಮಿ ಇದೆ. ಅರೆ ಡಿನಾಮಿನೇಟರ್ ಟರ್ಮ್ ಜಾಸ್ತಿ ಆಗಿದೆ, ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಕಮ್ಮಿ ಆಗುತ್ತೆ. ಅಗೇನ್ ನ್ಯೂಮರೇಟರ್ ಟರ್ಮ್ ಕಮ್ಮಿ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಕಮ್ಮಿ ಇರುತ್ತೆ. ಬಟ್ ಇವನ್ಗೆ ನ್ಯೂಮರೇಟರ್ ಕೋಆಪರೇಟ್ ಮಾಡ್ತಾ ಇದೆ, ಡಿನಾಮಿನೇಟರ್ ಕೋಆಪರೇಟ್ ಆಗ್ತಾ ಇದೆ. ಹಾಗಾದ್ರೆ ಆಲ್ವೇಸ್ E1 is greater than E2. ನೀವು ಎಷ್ಟು ದೂರ ಆದ್ರೂ ಹೋಗಿ, E1 is always greater than E2. ಹಾಗಾದ್ರೆ therefore these two will never get cancelled. Possibility 1 is gone. Possibility 2 ನ ಚೆಕ್ ಮಾಡೋಣ. Possibility 2 plus Q and ಈ ಕಡೆ minus 9Q ಇದೆ. ಇನ್ ಬಿಟ್ವೀನ್ ಏನಾದ್ರೂ ಪಾಸಿಬಲ್ ಇದೆಯಾ ಅಂತ ಚೆಕ್ ಮಾಡೋಣ. ಇನ್ ಬಿಟ್ವೀನ್ ಪಾಸಿಬಲ್ ಇದೆ ಅಂತ ಅನ್ಕೊಂಡ್ರೆ, ಇನ್ ಬಿಟ್ವೀನ್ ದ ಲೈನ್ ಜಾಯಿನಿಂಗ್, ಇನ್ ಬಿಟ್ವೀನ್ ದ ಟೂ ಚಾರ್ಜಸ್, ಎರಡು ಚಾರ್ಜಸ್ ನಡುವೆ ಪಾಸಿಬಲ್ ಇದೆಯಾ ಅಂತ ನೋಡೋಣ. ಇದು ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಟುವರ್ಡ್ಸ್ ದ ಸಿಸ್ಟಮ್, ಟುವರ್ಡ್ಸ್ ದ ಚಾರ್ಜ್ ಬರುತ್ತೆ, ಅದನ್ನ ನಾನು E2 ಅಂತ ಕರಿತೀನಿ. ಇದು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಇದು ಅವೇ ಇರುತ್ತೆ, ಇದರಿಂದ ಅವೇ ಇರುತ್ತೆ, ಇದು ಟುವರ್ಡ್ಸ್ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್. ಎರಡು ಒಂದೇ ಡೈರೆಕ್ಷನ್ ಇದ್ರೆ ನೆಟ್ ಆಡ್ ಅಪ್ ಆಗಿ 0 ಆಗೋ ಚಾನ್ಸಸ್ ಇದೆಯಾ? ಇಲ್ಲ. ಹಾಗಾದ್ರೆ ಇದು ಕೂಡ ಗಾನ್. ದಿಸ್ ಇಸ್ ಆಲ್ಸೋ ನಾಟ್ ಪಾಸಿಬಲ್. ದ ಥರ್ಡ್ ಪಾಸಿಬಲ್ ಇನ್ನು ಉಳಿದಿರೋದು ಒಂದೇ ಸರ್, ಅದಾಗ್ಲೇಬೇಕು. ಲೆಟ್ಸ್ ಚೆಕ್. ಪಾಸಿಬಿಲಿಟಿ 3. ಪಾಸಿಬಿಲಿಟಿ 3 ಇಲ್ಲಿ ಪ್ಲಸ್ Q ತಗೊಂತೀನಿ, ಇಲ್ಲಿ ಮೈನಸ್ 9Q ತಗೊಂತೀನಿ. ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಏನಾದ್ರೂ 0 ಆಗತ್ತಾ ಅಂತ ಚೆಕ್ ಮಾಡೋಣ. ಈ ಟರ್ಮ್, ಈ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗಿರುತ್ತೆ, ಅಂಡ್ ಆಬ್ವಿಯಸ್ಲಿ ಈ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗಿರುತ್ತೆ. ಈಗ ನೋಡಿ, ಆಗ್ಲೇ ಬಂದಿರತಕ್ಕಂತ ಸಿಚುವೇಶನ್ಗೆ ಎಕ್ಸಾಕ್ಟ್ ಆಗಿ ರಿವರ್ಸ್ ಇದೆ. ಈ ಚಾರ್ಜ್ ಇಂದ ಈ ಡಿಸ್ಟೆನ್ಸ್ ಇಷ್ಟಿದ್ರೆ, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ಇಷ್ಟಿದೆ. ಇದು ನ್ಯೂಮರೇಟರ್ ಪ್ರಕಾರ, ಇದು ಸಾವುಕಾರರು. ಯಾವ ನ್ಯೂಮರೇಟರ್ ಪ್ರಕಾರ? ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು KQ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್. ನ್ಯೂಮರೇಟರ್ ಪ್ರಕಾರ ಇದು ಸಾವುಕಾರರು. ಬಟ್ ಈ ಇಕ್ವೇಶನ್ ಅಲ್ಲಿ ಬರ್ತಕ್ಕಂಥ ಡಿನಾಮಿನೇಟರ್ ಟರ್ಮ್ ಜಾಸ್ತಿ ಆಗಿದೆ ಅಂದ್ರೆ ಇದು ಪೂರ ಆಗೋಗತ್ತೆ. ಕಮಿಂಗ್ ಟು ದಿಸ್ ಒನ್, ನ್ಯೂಮರೇಟರ್ ಪ್ರಕಾರ ಏನೋ ಕಮ್ಮಿ, ಬಟ್ ಡಿನಾಮಿನೇಟರ್ ಪ್ರಕಾರ ಡಿಸ್ಟೆನ್ಸ್ ಕಮ್ಮಿ ಇರೋದ್ರಿಂದ ದಿಸ್ ಫೆಲೋ ಇಸ್ ರಿಚರ್. ಸೊ ದೆರ್ ಇಸ್ ಎ ಪಾಸಿಬಿಲಿಟಿ ಆಫ್ ನೆಟ್ ಫೀಲ್ಡ್ 0 ನಿಯರ್ ದ ಸ್ಮಾಲರ್ ಚಾರ್ಜ್ ಅಂಡ್ outside the system. So only possibility is the third possibility. So ಅದನ್ನ ನಾವು ಮ್ಯಾಥಮೆಟಿಕಲ್ ಆಗಿ ಪ್ರೂವ್ ಮಾಡ್ಲಿಕ್ಕೆ ಹೊರಟಿದ್ದೀವಿ. So let's see that one. ಗೊತ್ತಾಯ್ತಾ ಏನ್ ಹೇಳ್ದೆ ಅಂತ? ಎಲ್ಲಿ ಪಾಸಿಬಿಲಿಟಿ ಇದೆ? ಇದ್ರ ಮೇಲೆ ಒಂದು IIT ಕ್ವಶನ್ ಬಂದಿದೆ, ಅದಕ್ಕೆ ನಾನು ಇಷ್ಟೆಲ್ಲ ಸುತ್ತಿ ಹೇಳ್ತಿರೋದು. ಲೆಟ್ಸ್ ಟೇಕ್ ದಟ್ ಒನ್. ಫಸ್ಟ್ ಇದನ್ನ ಸಾಲ್ವ್ ಮಾಡ್ಬಿಡೋಣ. ಇಲ್ಲಿ ಪ್ಲಸ್ Q ಇದೆ, ಅಟ್ ಎ ಡಿಸ್ಟೆನ್ಸ್ R ನಲ್ಲಿ ಮೈನಸ್ 9Q ಇದೆ. ಈ ಡಿಸ್ಟೆನ್ಸ್ R ಅಂತ ಅನ್ಕೊಳ್ಳೋಣ. ಇಲ್ಲಿರ್ತಕ್ಕಂಥ ಪಾಯಿಂಟ್ P, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ X. ನೋಡಿ, ಈಗ ಈ ಕಡೆ ಇರೋ ಡಿಸ್ಟೆನ್ಸ್ ನ X ಅಂತ ತಗೊಂಡ್ರೆ, ಅರೆ ಈ ಕಡೆ ಇರೋ ಡಿಸ್ಟೆನ್ಸ್ X ಆದ್ರೆ ಅದೇ ಡಿಸ್ಟೆನ್ಸ್ ಈ ಕಡೆ ಏನಾದ್ರು ಬಂದ್ರೆ ನೆಗೆಟಿವ್ ಆಗತ್ತೆ. ಈ ಕಡೆ ಇರ್ತಕ್ಕಂಥ ಡಿಸ್ಟೆನ್ಸ್ ಪ್ಲಸ್ X, ಈ ಕಡೆ ಬರ್ತಕ್ಕಂಥ ಡಿಸ್ಟೆನ್ಸ್ ನ ಮೈನಸ್ X ಆಗುತ್ತೆ. ಫಸ್ಟ್ ಚಾರ್ಜ್ ಇಂದ X ಡಿಸ್ಟೆನ್ಸ್ ಅಲ್ಲಿ ಇದೆ ಆ ಪಾಯಿಂಟ್, ಸೆಕೆಂಡ್ ಚಾರ್ಜ್ ಇಂದ R ಪ್ಲಸ್ X ಡಿಸ್ಟೆನ್ಸ್ ಅಲ್ಲಿ ಇದೆ. ಆ ಡಿಸ್ಟೆನ್ಸ್ X ಏನು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. At this point the net electric field is 0 ಅಥವಾ E1 is equals to E2 ಅಂತ ತಗೋಬೇಕು. That is K into small q divided by X square, that is equals to K into 9Q divided by ಇಲ್ಲಿಂದ ಎಲ್ಲಿಗೆ ಡಿಸ್ಟೆನ್ಸ್ R plus X whole square ತಗೋಬೇಕಾಗುತ್ತೆ. KQ ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿರ್ತಕ್ಕಂಥ ಟರ್ಮ್ಸ್ ನ X ಟರ್ಮ್ಸ್ ನ ಒಂದ್ ಕಡೆ ತಗೊಂತೀನಿ. R plus X divided by X whole square is equals to 9. ಸೊ ಎರಡು ಪಾಸಿಬಿಲಿಟಿ ಇದೆ. ಇದಕ್ಕೆ ಸ್ಕ್ವೇರ್ ರೂಟ್ ತಗೊಂಡ್ರೆ ಎರಡು ಪಾಸಿಬಿಲಿಟಿ ಇದೆ. R plus X divided by X is equals to
ಪ್ಲಸ್ 3 ಬರ್ಬೋದು ಅಥವಾ r plus x divided by x is equal to minus 3 ಬರ್ಬೋದು. ಬೋತ್ ಆರ್ ಪಾಸಿಬಿಲಿಟೀಸ್, ಬೋತ್ ದ ಪಾಸಿಬಿಲಿಟೀಸ್ ಆರ್ ದೇ. ಇದನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, r is equals to, ಸೊ x ಇಲ್ಲಿಗೆ ಹೋಗುತ್ತೆ, ಇದು ಈ ಕಡೆಗೆ ಬಂದ್ರೆ 2x ಆಗುತ್ತೆ, x is equals to r by 2. One possibility, r plus x is equals to minus 3x. In other words, r is equals to minus 2x, x is equals to r by 2, minus r by 2. ಯಾವ್ದು ಕನ್ಸಿಡರ್ ಮಾಡ್ಬೇಕು ಸರ್ ಈಗ? x is equal to r by 2 ಮಾಡ್ಬೇಕಾ, x is equal to minus r by 2? ಕದ ನಾನು ಆಲ್ರೆಡಿ ಹೇಳಿದೀನಿ, ಇಲ್ಲಿಂದ ಈ ಕಡೆಗಿರೋ ಡಿಸ್ಟೆನ್ಸ್ ನ ನಾನು ಪ್ಲಸ್ x ಅಂತ ಅನ್ಕೊಂಡ್ರೆ ಮೈನಸ್ x ಯಾವ್ದು ಬರುತ್ತೆ, ಈ ಕಡೆಗೆ ಬರುತ್ತೆ. ಅಂದ್ರೆ ಇಲ್ಲೊಂದು ಪಾಯಿಂಟ್ ಇದೆ, ಮ್ಯಾಥಮೆಟಿಕಲಿ ಇಲ್ಲೊಂದು ಪಾಯಿಂಟ್ ಇದೆ, ಈ ಕಡೆಗೆ ಒಂದು ಪಾಯಿಂಟ್ ಇದೆ. ವಿಚ್ ಇಸ್ ಕರೆಕ್ಟ್, ವಿಚ್ ಇಸ್ ರಾಂಗ್? ಆಲ್ರೆಡಿ ನಾನು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ ಬಿಟ್ವೀನ್ ಪಾಸಿಬಿಲಿಟಿನೇ ಇಲ್ಲ. when the charges are unlike, when the charges are unlike, null point is outside the system and it is near to the smaller charge. ಇದರ ಪ್ರಕಾರ x value ಏನಾಗಿರಬೇಕು, that is given by r by 2. This is possible, possible, and this is not possible. ಇದಕ್ಕೆ ಬೇಕಾದ್ರೆ ಶಾರ್ಟ್ಕಟ್ ಡಿಸ್ಟೆನ್ಸ್, ಶಾರ್ಟ್ಕಟ್ ನ ಹೇಳ್ತೀನಿ. I'll write the formula, shortcut formula. ಡೈರೆಕ್ಟ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಈ ಕ್ಯಾಲ್ಕುಲೇಷನ್ ಪಾರ್ಟ್ ನ ಅರೇಂಜ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. If the charges are unlike, if the charges are unlike, if charges are unlike, the null point is, the null point is outside the system, outside the system, near to the smaller charge, near to smaller charge, smaller charge. So the equation ಬರಿಬೇಕಾದ್ರೆ x is equals to square root of qs. ಬರೀ ಮ್ಯಾಗ್ನಿಟ್ಯೂಡ್ ತಗೋಬೇಕು, ಈಗಲೇ ಹೇಳ್ತಾ ಇದ್ದೀನಿ. ಮತ್ತೆ ಸೈನ್ ಸಮೇತ ತಗೊಂಡು ಇಮ್ಯಾಜಿನರಿ ನಂಬರ್ ಬರುತ್ತೆ, ಬಾಯ್ ಬಿಟ್ಕೋಬೇಡಿ. ಈಗಲೇ ಹೇಳ್ತಾ ಇದ್ದೀನಿ, ಬರೀ ಮ್ಯಾಗ್ನಿಟ್ಯೂಡ್ ತಗೋಬೇಕು q ವ್ಯಾಲ್ಯೂ ಜಾಗದಲ್ಲಿ. ಸ್ಕ್ವೇರ್ ರೂಟ್ ಆಫ್ q ಲಾರ್ಜರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ qs ಹೋಲ್ ಇಂಟು r. ಬೇಕಾದ್ರೆ ಚೆಕ್ ಮಾಡಿ ನೋಡ್ಕೊಳ್ಳಿ. ಇಲ್ಲಿ ಸ್ಮಾಲರ್ ಚಾರ್ಜ್ ಏನಿದೆ q ಇದೆ, ಬಿಗರ್ ಚಾರ್ಜ್ ಏನಿದೆ 9q ಇದೆ. ಬರೀ 9q ಅಂತ ಮಾತ್ರ ತಗೊಳ್ಳಿ, ಮೈನಸ್ 9q ತಗೋಬೇಡಿ, ಇಮ್ಯಾಜಿನರಿ ನಂಬರ್ ಬರುತ್ತೆ. ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ q ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 9q ಮೈನಸ್ ಸ್ಕ್ವೇರ್ ರೂಟ್ ಆಫ್ q ಹೋಲ್ ಇಂಟು x ಬರುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ q ಎಲ್ಲ ಕಡೆ ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ. ದಟ್ ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 9 is 3 minus 1. That is equals to r by 2 ಬರುತ್ತೆ. ಅದನ್ನೇ ನಾನು ಹೇಳ್ತು, that is given by r by 2. ಇಲ್ಲಿ ಬರ್ದಿದ್ನಲ್ಲ, ಆಗ್ಲೇ ಅರೇಂಜ್ ಮಾಡಿದೀನಿ. r by 2 ಡಿಸ್ಟೆನ್ಸ್ ನಲ್ಲಿ ಆಚೆ ಇದೆ. ಅದೇ ರೀತಿ ಬೇರೆ ಬೇರೆ ಸಿಸ್ಟಮ್ ನ ಬೇರೆ ಬೇರೆ ಚಾರ್ಜಸ್ ನ ಕೊಡಬಹುದು, ನಲ್ ಪಾಯಿಂಟ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಡ್ಬೋದು. ನೀವು ಬೇಕಾದ್ರೆ ಆಕ್ಚುಯಲ್ ಮೆಥಡ್ ನಾದ್ರೂ ಯೂಸ್ ಮಾಡಿ, ಇಲ್ಲ ಫಾರ್ಮುಲಾ ನೆನಪಿದ್ರೆ ಇದನ್ನಾದ್ರೂ ಯೂಸ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಟೇಕ್ ಎ ಕ್ವೆಶ್ಚನ್ ಫ್ರಮ್ IIT Advanced based on this concept. The next question is from JEE Advanced 2010. ಅಷ್ಟ ಹಳೆ ಕ್ವಶನ್ ಸರ್ ಅಂತ ಕೇಳ್ಬೇಡಿ. ಇಷ್ಟು ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ದು ಈ ತರ ಒಂದು ಕ್ವಶನ್ ಬರುತ್ತೆ ಅಂತ ಒಂದು ಸಣ್ಣ ಜಲಕ್ ತೋರ್ಸಕ್ಕಷ್ಟೇ. ನೋಡಿ, ಇಲ್ಲಿ ಈ ತರ ಒಂದು ಸಿಸ್ಟಮ್ ಕೊಟ್ಟಿದ್ದಾರೆ. ಫಾರ್ ದ ಗಿವನ್ ಸಿಸ್ಟಮ್ ವಿಚ್ ಆಫ್ ದ ಆಪ್ಷನ್ಸ್ ಆರ್ ಕರೆಕ್ಟ್? ಮಲ್ಟಿಪಲ್ ಆನ್ಸರ್ ಕ್ವಶನ್ಸ್, ಸಿಂಗಲ್ ಆನ್ಸರ್ ಅಲ್ಲ, ಮಲ್ಟಿಪಲ್ ಆನ್ಸರ್ ಇರೋ ಚಾನ್ಸಸ್ ಇದೆ. ಗಿವನ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. Q1, magnitude of Q1 is greater than magnitude of Q2. Magnitude of Q2 is greater than magnitude of Q1. At a finite distance to the left of Q1, net field is 0. At a finite distance to the right of Q2, the net field is 0. ಈ ಆಪ್ಷನ್ಸ್ ಅಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಕರೆಕ್ಟ್ ಆಗೋ ಚಾನ್ಸಸ್ ಇದೆ. ಫಸ್ಟ್ ಆಫ್ ಆಲ್ Q1, Q2 ಎಂತ ಚಾರ್ಜಸ್ ಅಂತ ಹೇಳಿ. Q1 ಇಂದ ಫೀಲ್ಡ್ ಲೈನ್ಸ್ ಆಚೆಗೆ ಹೋಗ್ತಿದೆ ಅಂದ್ರೆ Q1 must be positive charge and Q2 ಒಳಗಡೆಗೆ ಚಾರ್ಜಸ್ ಹೋಗ್ತಿದೆ, ಹಾಗಾದ್ರೆ Q2 is negative charge. ಬಟ್ ಅದನ್ನ ಕೇಳ್ತಿಲ್ಲ ಸರ್, ಸುಮ್ನೆ ಯಾಕೆ ಕೇಳ್ತಿದೆ, ಸುಮ್ನೆ ರಿವಿಷನ್ ಆಗತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. Q1 ಇಂದ ಚಾರ್ಜಸ್ ಫೀಲ್ಡ್ಸ್ ಆಚೆಗೆ ಹೋಗ್ತಿದೆ, Q2 ಗೆ ಒಳಗಡೆಗೆ ಹೋಗ್ತಿದೆ. ಈಗ ಈ ಕೊಟ್ಟಿರ್ತಕ್ಕಂಥ ಎರಡು ರಿಲೇಷನ್ ಅಲ್ಲಿ ಯಾವ್ದಾದ್ರು ಒಂದು ಕರೆಕ್ಟ್ ಆಗೋ ಚಾನ್ಸಸ್ ಇದೆಯಾ ನೋಡೋಣ. ಸಪೋಸ್ ಏನಾದ್ರು Q1 is equal to Q2, ಬರೀ ಮ್ಯಾಗ್ನಿಟ್ಯೂಡ್ ನಾ ಹೇಳ್ತಾರೆ, ಬರೀ ಮ್ಯಾಗ್ನಿಟ್ಯೂಡ್ ಅಲ್ಲಿ ಎರಡು ಸೇಮ್ ಆಗಿದ್ರೆ ಇಲ್ಲಿಂದ ಎಷ್ಟು ಲೈನ್ಸ್ ಹೋಗತ್ತೋ ಬರ್ತಿತ್ತು ಅಷ್ಟು ಲೈನ್ಸ್ ಮರ್ಜ್ ಆಗ್ಬೇಕಾಯ್ತು, ಅಂದ್ರೆ ಟರ್ಮಿನೇಟ್ ಆಗ್ಬೇಕಾಯ್ತು. ನೋಡಿ, ಇಲ್ಲಿ ಎಷ್ಟು ಲೈನ್ಸ್ ಟರ್ಮಿನೇಟ್ ಆಗ್ತಾ ಇದೆ ಅಂತ ಲೆಕ್ಕ ಹಾಕ್ತೀನಿ. 1 2 3 4 5 6 7 8 9. 9 lines are terminated. Lines are terminated at
ಟರ್ಮಿನೇಟೆಡ್ ಅಟ್ Q2. Q2 ಒಳಗಡೆ ಅಂದ್ರೆ Q2 ಹತ್ರ ಹೋಗಿ 9 ಲೈನ್ಸ್ ಎಂಡ್ ಆಗ್ತಾ ಇದೆ. ಅದೇ ರೀತಿ Q1 ಇಂದ ಎಷ್ಟು ಲೈನ್ಸ್ ಎಮರ್ಜ್ ಆಗ್ತಾ ಇದೆ ಅಂತ ಹೇಳಿ, ಇದೊಂದು 7 ಇದೆ. 1 2 3 4 5 6 7 8 9 10 11 12 13 lines are emerging. ಒಂದು ಪ್ರಾಪರ್ಟಿ ಇದೆ, ನೆನಪಿದೆಯಾ? magnitude of charge is directly proportional to the number of field lines coming out or ending into the charge. ಅದರ ಪ್ರಕಾರ Q1 must be, ಬರೀ ಮ್ಯಾಗ್ನಿಟ್ಯೂಡ್ ಹೇಳ್ತಾನೆ, ಸೈನ್ ನಾನು ಇನ್ನು ಆಗ್ಲೇ ಆಲ್ರೆಡಿ ಆಗಿದೆ ಸೈನ್ ಏನು ಅಂತ. ಮ್ಯಾಗ್ನಿಟ್ಯೂಡ್ ಆಫ್ Q1 must be greater than Q2. ಆಪ್ಷನ್ ಎ ಒಂದು ರೈಟ್ ಆಗಿದೆ, ಇದು ಹೋಯ್ತು ಆಲ್ರೆಡಿ ಡಮಾಲ್. At a finite distance to the left of net field is 0. ಈಗ ಗೊತ್ತಾಯ್ತಾ ನಾನು ಯಾಕೆ ಚಾರ್ಜ್ ಬಗ್ಗೆ ಮಾತಾಡಿದೆ ಅಂತ? ಇದು ಮೈನಸ್, ಇದು ಎಂತದು ಪ್ಲಸ್ ಕ್ಯೂ ಆಗತ್ತೆ, ಇದು ಮೈನಸ್ ಕ್ಯೂ ಆಗತ್ತೆ. ಮೈನಸ್ Q2. ಜಸ್ಟ್ ಈ ಪ್ರಾಬ್ಲಮ್ ಗಿಂತ ಮೊದಲು ಒಂದು ಸಿಚುವೇಶನ್ ನ ಹ್ಯಾಂಡಲ್ ಮಾಡಿದ್ವಿ. ನೆಟ್ ಫೀಲ್ಡ್ ಎಲ್ಲಿ 0 ಆಗತ್ತೆ ಅಂತ. ವೆನ್ ದ ಸಿಸ್ಟಮ್ is like charges ಆದ್ರೆ ಮಧ್ಯದಲ್ಲಿ 0 ಆಗ್ತಿತ್ತು, ಇನ್ ಬಿಟ್ವೀನ್ 2 ಚಾರ್ಜಸ್. ಅದೇ ಅನ್ಲೈಕ್ ಚಾರ್ಜಸ್ ಆಗಿದ್ರೆ ಔಟ್ಸೈಡ್ ದ ಸಿಸ್ಟಮ್ ನೆಟ್ ಫೀಲ್ಡ್ 0 ಆಗತ್ತೆ. ದಟ್ ಟು ಸ್ಮಾಲರ್ ಚಾರ್ಜ್ ಗೆ ಹತ್ರ ಇರ್ತಕ್ಕಂಥ ಯಾವುದೋ ಒಂದು ಪಾಯಿಂಟ್ ನಲ್ಲಿ ನೆಟ್ ಫೀಲ್ಡ್ 0 ಆಗುತ್ತೆ. ಈಗ ಇವೆರಡರಲ್ಲಿ ಯಾವುದು ಸ್ಮಾಲರ್ ಚಾರ್ಜ್? Q1 ಅನ್ನೋದು ಅದೇ ಮೈನಸ್ Q2 ಅನ್ನೋದು ಸ್ಮಾಲರ್ ಚಾರ್ಜ್ ಮ್ಯಾಗ್ನಿಟ್ಯೂಡ್ ವೈಸ್. ಇದಕ್ಕೆ ಒಂಚೂರು ರೈಟ್ ಸೈಡ್ ಅಲ್ಲಿ ಅಂದ್ರೆ ಔಟ್ಸೈಡ್ ದ ಸಿಸ್ಟಮ್ ಇರಬೇಕು, ಅಂಡ್ ಇಟ್ ಶುಡ್ ಬಿ ನಿಯರ್ ಟು ದ ಸ್ಮಾಲರ್ ಚಾರ್ಜ್ ಅಂತ ಪಾಯಿಂಟ್ ಅಲ್ಲಿ ನಲ್ ಪಾಯಿಂಟ್ ಸಿಗತ್ತೆ. ಸೊ ಈ ನೆಟ್ ಇಸ್ ಈಕ್ವಲ್ ಟು 0 ಅಂತ ಪಾಯಿಂಟ್ ನಲ್ಲಿ ಸಿಗತ್ತೆ. ಆಪ್ಷನ್ಸ್ ನ ನೋಡಿ. ಅಟ್ ಎ ಫೈನೈಟ್ ಡಿಸ್ಟೆನ್ಸ್ ಟು ದ ಲೆಫ್ಟ್ ಆಫ್ Q1 ನೆಟ್ ಫೀಲ್ಡ್ ಇಸ್ 0. ಡಮಾರ್ ಹೋಯ್ತು. ಈ ಕಡೆಗೆ 0 ಇರುತ್ತೆ ಅಂತ ಹೇಳ್ತಾರೆ. ಅಂತ ಪಾಯಿಂಟ್ ಎಕ್ಸಿಸ್ಟೇ ಆಗಲ್ಲ. ಆಲ್ರೆಡಿ ನಾವು ಪ್ರಾಬ್ಲಮ್ ನ ತಗೊಂಡು ಸಿಚುವೇಶನ್ ನ ಹ್ಯಾಂಡಲ್ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ನೋಡಿ, ಅಟ್ ಎ ಫೈನೈಟ್ ಡಿಸ್ಟೆನ್ಸ್ ಟು ದ ರೈಟ್ ಆಫ್ Q2 ನೆಟ್ ಫೀಲ್ಡ್ ಇಸ್ 0. ಸೊ ದಿಸ್ ಇಸ್ ಅಗೇನ್ ದ ರೈಟ್ ಆಪ್ಷನ್. ಆಪ್ಷನ್ ಎ ಮತ್ತೆ ಡಿ ಎರಡು ಕರೆಕ್ಟ್ ಆಗಿರುತ್ತೆ, ನೋಟ್ ಮಾಡ್ಕೊಳ್ಳಿ. ಐ ವಿಲ್ ಮೂವ್ ಟು ದ ನೆಕ್ಸ್ಟ್ ಗ್ರಾಫ್ಸ್ ಗೆ ಹೋಗೋಣ. ಯಾವ ತರ ಎಲೆಕ್ಟ್ರಿಕ್ ಫೀಲ್ಡ್ ವೇರಿ ಆಗುತ್ತೆ around a given charge. Graphical representation of electric field and distance. E versus R distance. On the positive charge na tagontene, let me consider a positive charge. Cartesian coordinate originally on positive charge na fix ಮಾಡ್ತೀನಿ. I'll consider this as a positive charge, and this is plus x and this is minus x. ಅಥವಾ ಮೈನಸ್ ಪ್ಲಸ್ ಆರ್ ತಗೊಳ್ಳೋಣ. ಈ ಕಡೆ ಪ್ಲಸ್ ಇ ಮೈನಸ್ ಇ ಅಂತ ತಗೊಂತೀನಿ. ನೋಡಿ, ಎಕ್ಸಾಕ್ಟ್ ಆಗಿ ಚಾರ್ಜ್ ಎಲ್ಲಿದೆಯೋ ಅಲ್ಲಿ ಫೀಲ್ಡ್ ಎಷ್ಟಿರುತ್ತೆ? ಇನ್ಫಿನಿಟಿ ಇರುತ್ತೆ, ಅನ್ಡಿಫೈನ್ಡ್ ಆಗಿರುತ್ತೆ. ಸ್ವಲ್ಪ ದೂರ ಹೋಗ್ತಾ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗ್ತಾ ಇರುತ್ತೆ? ಕಮ್ಮಿ ಇರುತ್ತೆ. ಅಂಡ್ ರೇಡಿಯಲಿ ಔಟ್ವರ್ಡ್ ಇರುತ್ತೆ, ಈ ಕಡೆಗೆ ಇರುತ್ತೆ. ಅದೇ ಫೀಲ್ಡ್ ಈ ಕಡೆಗಿದ್ರೆ ನಾನು ನೆಗೆಟಿವ್ ಅಂತ ತಗೊಂತೀನಿ. ಅದೇ ಕಾರ್ಟೇಶಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅದೇ ರೈಟ್ ಸೈಡ್ ಇರೋ ಕ್ವಾಂಟಿಟೀಸ್ ಪಾಸಿಟಿವ್ ಆದ್ರೆ ಲೆಫ್ಟ್ ಸೈಡ್ ಹೋಗೋ ಕ್ವಾಂಟಿಟೀಸ್ ನ ನೆಗೆಟಿವ್ ಅಂತ ತಗೋಬೇಕು ಬೈ ಸೈನ್ ಕನ್ವೆನ್ಷನ್. ಈಗ ಈ ಕಡೆ ಹೋಗ್ತಾರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗ್ತಾ ಇರುತ್ತೆ? ಕಮ್ಮಿ ಆಗ್ತಾ ಇರುತ್ತೆ. ಆಸ್ ದ ಡಿಸ್ಟೆನ್ಸ್ ಆರ್ ಇನ್ಕ್ರೀಸಸ್ ಎಲೆಕ್ಟ್ರಿಕ್ ಫೀಲ್ಡ್ ಡಿಕ್ರೀಸಸ್, ಬಟ್ ಸ್ಟಿಲ್ ಇಟ್ ಇಸ್ ಪಾಸಿಟಿವ್. ಎಲ್ಲಿ 0 ಆಗತ್ತೆ? ಇನ್ಫಿನಿಟಿಯಲ್ಲಿ ಹೋಗಿ 0 ಆಗತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಪಾಸಿಟಿವ್ ವ್ಯಾಲ್ಯೂನೇ ಇದೆ, and it is reducing as a distance. ಯಾವ ತರ ರೆಡ್ಯೂಸ್ ಆಗುತ್ತೆ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. 1/r² ತರ ವೇರಿ ಆಗುತ್ತೆ. ಅದೇ ಈ ಕಡೆ ಹೋಗಿ ರಿವರ್ಸಲ್ ಅಪೋಸಿಟ್ ಡೈರೆಕ್ಷನ್ ಹೋದ್ರೆ ಈ ಕಡೆ ಇರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ನ ನೆಗೆಟಿವ್ ಅಂತ ತಗೋಬೇಕಾ? ಅರೆ ಆಬ್ವಿಯಸ್ಲಿ ಈ ಕಡೆ ಇರೋದು ಪಾಸಿಟಿವ್ ತಗೊಂಡ್ರೆ ಈ ಕಡೆ ಇರೋದು ನೆಗೆಟಿವ್ ತಗೋಬೇಕಾಗತ್ತೆ. ದೇರ್ ಫೋರ್ ಎಕ್ಸಾಕ್ಟ್ ಆಗಿ ಇದೆಲ್ಲಿದೆಯೋ ಆ ಪಾಯಿಂಟ್ ನಲ್ಲಿ ಅನ್ಡಿಫೈನ್ಡ್ ಇರುತ್ತೆ. ಒಂಚೂರು ಈ ಕಡೆ ಬಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಡಿಸ್ಟೆನ್ಸ್ ಹೋಗ್ತಾ ಏನಾಗುತ್ತೆ? ಕಮ್ಮಿ ಆಗುತ್ತೆ. ದಿಸ್ ಇಸ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವರ್ಸಸ್ ಡಿಸ್ಟೆನ್ಸ್ ಅರೌಂಡ್ ಎ ಸಿಂಗಲ್ ಚಾರ್ಜ್. ಒಂದೇ ಒಂದು ಚಾರ್ಜ್ ಕೊಟ್ಟಿದ್ರೆ ಅದೆಂತ ಚಾರ್ಜ್? ಪಾಸಿಟಿವ್ ಚಾರ್ಜ್ ಆಗಿದೆ. ಸಪೋಸ್ ನಾನು ಏನಾದ್ರು ನೆಗೆಟಿವ್ ಚಾರ್ಜ್ ಅನ್ನ ತಗೊಂಡ್ರೆ, ವೆನ್ ಐ ಕನ್ಸಿಡರ್ ನೆಗೆಟಿವ್ ಚಾರ್ಜ್ ಅಟ್ ದ ಆರಿಜಿನ್, ಈ ಕಡೆ ಪ್ಲಸ್ ಎಕ್ಸ್ ಈ ಕಡೆ ಮೈನಸ್ ಎಕ್ಸ್ ತಗೊಂತೀನಿ ಡಿಸ್ಟೆನ್ಸ್, ಅಂಡ್ ದಿಸ್ ಇಸ್ ಮೈನಸ್ ಕ್ಯೂ. ಇಲ್ಲಿರ್ತಕ್ಕಂಥ ಚಾರ್ಜ್ ಮೈನಸ್ ಕ್ಯೂ ತಗೊಂತೀನಿ, ಮೈನಸ್ ಕ್ಯೂ. Can you guess what is going to happen? ಈಗ ಫೀಲ್ಡ್ ಈ ಕಡೆಗಿರುತ್ತೆ, ಹೌದಾ? ಫೀಲ್ಡ್ ಈ ಕಡೆಗಿದ್ರೆ ಈ ಕಡೆ ಇರ್ತಕ್ಕಂಥ ಕ್ವಾಂಟಿಟಿನ ನೆಗೆಟಿವ್ ಆಕ್ಸೆಸ್ ಅಲ್ಲಿ ಇರೋದ್ರಿಂದ, ನೆಗೆಟಿವ್ ಆಕ್ಸೆಸ್ ಗೆ ಪಾಯಿಂಟ್ ಆಗ್ತಿರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಮೈನಸ್ ಇ ಇರುತ್ತೆ. ಇದು ಪ್ಲಸ್ ಇ ಆದ್ರೆ
ಈ ಕಡೆಗೆ ಬರ್ತಾ ಇದೆ, ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಆಗ್ತಾ ಇದೆ, ಬಟ್ ಡೈರೆಕ್ಷನ್ ಆಪೋಸಿಟ್ ಇರೋದ್ರಿಂದ ಯು ವಿಲ್ ಗೆಟ್ ಇನ್ಫಿನಿಟಿಯಲ್ಲಿ 0 ಇದೆ, ಇನ್ಫಿನಿಟಿಯಿಂದ ಹತ್ರ ಬರ್ತಾ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಕ್ರೀಸ್ ಆಗುತ್ತೆ ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್. ವೆನ್ ಯು ಗೋ ಇನ್ ದಿಸ್ ಡೈರೆಕ್ಷನ್, ಈ ಕಡೆ ಹೋಗ್ತಾ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಕಮ್ಮಿ ಆಗ್ತಾ ಇದೆ ಬಟ್ ಇನ್ ಪಾಸಿಟಿವ್ ಡೈರೆಕ್ಷನ್, therefore the curve will be like this. ಅರ್ಥ ಆಯ್ತಾ ಏನು ಹೇಳಿದೆ ಅಂತ? ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗಿರತ್ತೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗಿರತ್ತೆ. ರೈಟ್ ಸೈಡ್ ಪಾಸಿಟಿವ್ ಎಕ್ಸ್ ಡಿಸ್ಟೆನ್ಸ್ ಹೋದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಮೈನಸ್ ವ್ಯಾಲ್ಯೂ ಬರುತ್ತೆ. ಅದೇ ನೀವೇನಾದ್ರೂ ನೆಗೆಟಿವ್ ಎಕ್ಸ್ ಕಡೆಗೆ ಹೋದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ ಬರ್ತಿದೆ. ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಮತ್ತೆ ಫೋರ್ತ್ ಕ್ವಾಡ್ರೆಂಟ್ ನ ಚೂಸ್ ಮಾಡ್ಕೋಬೇಕಾದ್ರೆ. ಇಟ್ಸ್ ಆಲ್ ಅಬೌಟ್ ಸೈನ್ ಕನ್ವೆನ್ಷನ್ಸ್, ಅಷ್ಟೇನಿಲ್ಲ. ತೀರಾ ಕನ್ಫ್ಯೂಸ್ ಆದ್ರೆ ಇಗ್ನೋರ್ ಮಾಡಿ, ಯು ಕ್ಯಾನ್, ಯು ನೀಡ್ ನಾಟ್ ಟು ವರಿ. ಯಾವ್ದೇ ಕ್ವಶನ್ ಅಪಿಯರ್ ಆಗಿಲ್ಲ ನೀಟಲ್ಲಿ ಅಥವಾ KCET ಅಲ್ಲಿ, IIT ಅಲ್ಲಿ ಹೇಳಕ್ಕಾಗಲ್ಲ ಏನೇನ್ ಕೇಳ್ತಾರೆ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ನಲ್ಲಿ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್ ಅಥವಾ ಚಾರ್ಜ್ ಕಾನ್ಫಿಗರೇಷನ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ತರ ಇರುತ್ತೆ ಅಂತ ನೋಡೋಣ. ಜೈ ಹಿಂದ್, ಜೈ ಕರ್ನಾಟಕ, ಆಲ್ ದ ವೆರಿ ಬೆಸ್ಟ್.